ಆನ್ ಮಾಡಿ ಇಲ್ಲ. I'm Vikas. I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. CardSafe app for card security purpose. Block unlock card by yourself. Set transaction limit. Stop being victim. Internet banking. Account view, real-time balance view, Yum passbook, download statement. UPI. Link your account to any UPI payment app. Google Pay, PhonePe, Paytm. Experience the convenient digital banking channels. For more information, please visit your nearest branch. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗ್ರಾಹಕ ಬಂಧುಗಳಿಗೂ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ಅನುಪಮಾ HM ಇಂದಿನ ನಮ್ಮ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ರು ಪಾಟೀಲ್ ಇವರನ್ನು ಇಂದಿನ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಗುರುಮೂರ್ತಿ ಇವರನ್ನು ಸಹ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಬ್ಯಾಂಕ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರೇಮಠ್ ರವರನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಡುವಂತೆ ಕೋರುತ್ತೇನೆ. ಇದೀಗ ಕಾರ್ಯಕ್ರಮವನ್ನು ಪರಿಚಯ ಮತ್ತು ಸ್ವಾಗತದೊಂದಿಗೆ ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿದ ಉಪನ್ಯಾಸಕರು, ಅತಿಥಿಗಳು, ಗಣ್ಯರು ಹಾಗೂ ಗ್ರಾಹಕರನ್ನು ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಪರಿಚಯದೊಂದಿಗೆ ಸ್ವಾಗತಿಸುವಂತೆ ನನ್ನ ಸಹೋದ್ಯೋಗಿಯಾದ ಕುಮಾರಿ ಜಯಶ್ರೀ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ರು ಪಾಟೀಲ್ ಇವರು ಬೆಳಗಾವಿ ಜಿಲ್ಲೆ ಯಲ್ಲಮ್ಮನ ಸವದತ್ತಿಯಲ್ಲಿ ಜೂನ್ 1, 1956ರಲ್ಲಿ ಜನಿಸಿದರು. ಸವದತ್ತಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, BA ಪದವಿ ಕರ್ನಾಟಕ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪಡೆದಿರುತ್ತಾರೆ. ಶ್ರೀಯುತರು ಸಾಹಿತಿಯಾಗಿ ರೂಪುಗೊಂಡಿದ್ದೆ 2000 ಇಸ್ವಿಯಲ್ಲಿ ಪ್ರಕಟವಾದ ಸವದತ್ತಿ ಉಕ್ಕಿನ ಕೋಟೆ ಕೃತಿಯ ಮೂಲಕ. ಈ ಕೃತಿ ಬಿಡುಗಡೆಯಾದ ನಂತರ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಪುರಸಭೆಯ ಅಧಿಕಾರಿಗಳಿಂದ ಈ ಕೋಟೆ ಕಾಯಕಲ್ಪ ಕಂಡಿತು. ತದನಂತರ 14 ವರ್ಷಗಳ ನಂತರ ಈ ಕೋಟೆ ಅಭಿವೃದ್ಧಿ ಕುರಿತು ಕಾಯಕಲ್ಪ ಕಂಡ ಸವದತ್ತಿ ಕೋಟೆ ಪ್ರಕಟವಾಗಿ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಿರಿಗನ್ನಡ ಪುಸ್ತಕ ಪ್ರಶಸ್ತಿ ಲಭ್ಯವಾಯಿತು. ಎಲ್ಲರ ಅಮ್ಮ ಯಲ್ಲಮ್ಮ ಈ ಕೃತಿ ಮರಾಠಿ ಹಾಗೂ ಗುಜರಾತಿ ಭಾಷೆಗಳಲ್ಲಿ ಭಾಷಾಂತರವಾಗಿದೆ. ಕನ್ನಡವೇ ಕಾಯಕ, ಕಾಯಕವೇ ಕೈಲಾಸ, ಬೆಳವಡಿ ಮಲ್ಲವ್ವ ಮಹಾರಾಣಿ, ಮಹಾರಾಷ್ಟ್ರದಲ್ಲೊಂದು ಕನ್ನಡ ತಾಲೂಕು, ವಿಶ್ವ ಕನ್ನಡ ಸಮ್ಮೇಳನ ಮತ್ತು ಇತರ ಲೇಖನಗಳು, ಬೆಳಗಾವಿ ಆಳಿದ ರಾಣಿಯರು ಮತ್ತು ಇತರ ಲೇಖನಗಳು, ಶಿಶು ಸಾಹಿತ್ಯ, ಜೈಮಿನಿ ಭಾರತ, ನಮ್ಮ ಹೆಮ್ಮೆಯ ಕಿತ್ತೂರು, ರುದ್ರಸರ್ಜನ ಪ್ರೇಮ ಪ್ರಸಂಗ ನಾಟಕ ಪ್ರಕಟವಾಗಿದ್ದು, ವಿಜಾಪುರ ಜಿಲ್ಲಾಡಳಿತ ಹೊರಡಿಸಿದ ಸಾಕ್ಷರತಾ ವಾರ್ತೆ, ಪಾಕ್ಷಿಕ ಹಾಗೂ ಬೆಳಕಿನೆಡೆಗೆ, ಭಾಷಾ ಬಾಂಧವ್ಯ, ಕಂದಾಯ ಪ್ರಭೆ ಹಾಗೂ ವೇಣುಸಿರಿ ಒಳಗೊಂಡಂತೆ ಹಲವಾರು ಸ್ಮರಣ ಸಂಚಿಕೆಗಳ ಸಂಪಾದಕೀಯ ಕೃತಿಗಳು ಹೊರಹೊಮ್ಮಿವೆ. ಯುದ್ಧದಲ್ಲಿ ಗೆಲುವು ಇಲ್ಲ ಕೃತಿಯನ್ನು ಒಳಗೊಂಡಂತೆ ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ವಿಜಾಪುರ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರಾಗಿದ್ದಾಗ ಕಂದಾಯ ದಿನಾಚರಣೆ ಸಂದರ್ಭದಲ್ಲಿ ಶ್ರೇಷ್ಠ ಆಪ್ತ ಸಹಾಯಕ, ನಂತರ ಸಾಹಿತ್ಯಿಕ ಸೇವೆಯನ್ನು ಪರಿಗಣಿಸಿ ರಾಷ್ಟ್ರಕೂಟ ಸಾಹಿತ್ಯಶ್ರೀ, ಶಂಭಾ ಜೋಶಿ ಸಾಹಿತ್ಯಶ್ರೀ, ಕಾಯಕ ರತ್ನ ಮುಂತಾದ ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭ್ಯವಾಗಿವೆ.
ನಿವೃತ್ತಿಯಾದ ತಕ್ಷಣ ಬೆಳವಡಿ ಸಂಸ್ಥಾನದ ಕುರಿತು ಕರುನಾಡ ಸಿಡಿಲು, ಬೆಳವಡಿ ರಾಣಿ ಮಲ್ಲಮ್ಮ ಬೃಹತ್ ಕಾದಂಬರಿ ಪ್ರಕಟಿಸಿದ್ದು, ಇದು ಬೆಂಗಳೂರು, ಸೋಂದಾ, ಬೆಳಗಾವಿ, ಸವದತ್ತಿ ಹಾಗೂ ಬೆಳವಡಿಯಲ್ಲಿ ಬಿಡುಗಡೆಯಾಗಿದೆ. ಇನ್ನೊಂದು ಬೃಹತ್ ಕಾದಂಬರಿ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ಬೆಳ್ಳಿ ಚುಕ್ಕಿ ಬಂಗಾರದ ಕನಸು ಬಿಡುಗಡೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು, ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ, ಹೊನ್ನಾವರ, ಬೆಳಗಾವಿ, ವಿಜಾಪುರ, ಹಿರೇಬಾಗೇವಾಡಿ, ಚೆನ್ನಮ್ಮನ ಕಿತ್ತೂರು ಮುಂತಾದ ಊರುಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಶ್ರೀಯುತರು ದಿನಾಂಕ 31/5/2016 ಚೆನ್ನಮ್ಮನ ಕಿತ್ತೂರಿನಿಂದ ತಹಶೀಲ್ದಾರಾಗಿ ನಿವೃತ್ತರಾದರು. ಶ್ರೀಯುತರು ಚೆನ್ನಮ್ಮನ ಕಿತ್ತೂರು ತಹಶೀಲ್ದಾರ್ ಹುದ್ದೆಯ ನಿವೃತ್ತಿ ಅಂಚಿನಲ್ಲಿದ್ದಾಗ ಕೋಟೆಯ ಆವರಣದಲ್ಲಿ ಸುಮಾರು 23 ಎಕರೆ ಜಾಗೆಯನ್ನು ಸ್ವಚ್ಛಗೊಳಿಸಿ 2200 ಗುಲಾಬಿ ಸಸಿಗಳನ್ನು ನೆಡೆಸಿ ಕೋಟೆಯನ್ನು ಗುಲಾಬಿ ಕೋಟೆಯನ್ನಾಗಿ ಪರಿವರ್ತಿಸಲು ಶ್ರಮಿಸಿದರು. ಕಿತ್ತೂರು ಕಲ್ಮಠದ ಶ್ರೀಗಳ ಸಾರಥ್ಯದಲ್ಲಿ 2016 ಹೋರಾಟ ಮಾಡಿದರ ಫಲಪ್ರತಿಯಾಗಿ ಚೆನ್ನಮ್ಮನ ಕಿತ್ತೂರಿಗೆ ಪೂರ್ಣ ಪ್ರಮಾಣದ ತಹಶೀಲ್ದಾರ್ ಕಚೇರಿ ಬಂದಿದೆ. ಹೀಗೆ ಕಿತ್ತೂರಿನ ಅಭಿವೃದ್ಧಿಗಾಗಿ ಶ್ರೀಯುತರ ಶ್ರಮ ಅಪಾರ. ಶ್ರೀಯುತರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉಪನ್ಯಾಸ ನೀಡುತ್ತಿರುವುದು ನಮ್ಮ ಭಾಗ್ಯವೇ ಸರಿ. ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಗುರುಮೂರ್ತಿ ಇವರು ಮೂಲತಃ ಬೆಂಗಳೂರಿನವರಾಗಿದ್ದು, ಶ್ರೀಯುತರು ವಿಜ್ಞಾನ ಪದವಿಯನ್ನು ಹಾಗೂ ಇಂಜಿನಿಯರಿಂಗ್ ಪದವಿಯನ್ನು ಮಿಸೌರಿ ವಿಶ್ವವಿದ್ಯಾಲಯ ರೋಲಾದಲ್ಲಿ ಪಡೆದಿರುತ್ತಾರೆ. ಶ್ರೀಯುತರು ಯುಎಸ್ನಲ್ಲಿ ಕಂಪ್ಯೂಟರ್ ಸೈಂಟಿಸ್ಟ್ ಆಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಭಾರತಕ್ಕೆ ಮರಳಿ ಬಂದಿರುತ್ತಾರೆ. ಶ್ರೀಯುತರು ಭಾರತಕ್ಕೆ ಮರಳಿದ ನಂತರ ಕಳೆದ 30 ವರ್ಷಗಳಿಂದ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಯೋಜನೆಗಳ ನಿರ್ವಹಣೆ, ಡಾಟಾಬೇಸ್ ವಿನ್ಯಾಸ, ತಂತ್ರಾಂಶಗಳ ಅಭಿವೃದ್ಧಿ, ಅನುಷ್ಠಾನ, ತಂತ್ರಾಂಶ ಬಳಕೆದಾರರಿಗೆ ಸಹಾಯ ಮತ್ತು ಸಹಕಾರ, ಗ್ರಾಹಕ ಸಂಬಂಧಗಳ ನಿರ್ವಹಣೆ, ಗುಣಮಟ್ಟದ ಭರವಸೆ ಮತ್ತು ನಿಯಂತ್ರಣ ಹಾಗೂ ಸಂಪನ್ಮೂಲಗಳ ನಿರ್ವಹಣೆ ಹೀಗೆ ಹಲವು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಶ್ರೀಯುತರು ಕಾಂಬೋಡಿಯಾ, ಮಯನ್ಮಾರ್, ಲಾಸ್ ಮತ್ತು ಭಾರತದಲ್ಲಿ ತಾಂತ್ರಿಕ ಸಹಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಹಲವಾರು ತಂತ್ರಾಂಶ ಸಂಸ್ಥೆಗಳಿಗೆ, ಸಹಕಾರಿ ಸಂಘಗಳಿಗೆ, ಸಹಕಾರಿ ಬ್ಯಾಂಕುಗಳಿಗೆ ತಂತ್ರಜ್ಞಾನವನ್ನು ಒದಗಿಸುತ್ತಾರೆ. ಶ್ರೀಯುತರು ಬ್ಯಾಂಕಿಂಗ್ ಕ್ಷೇತ್ರದ ತಂತ್ರಾಂಶಗಳ ಅಭಿವೃದ್ಧಿಪಡಿಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಬ್ಯಾಂಕಿನ ಸಂಸ್ಥಾಪಕರು, ಬ್ಯಾಂಕಿನ ಹಾಲಿ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಸನ್ಮಾನ್ಯ ಶ್ರೀ ವಿಶ್ವನಾಥ ಚಾ ಹಿರೇಮಠರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಡಲಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಧನ್ಯವಾದಗಳು. ಅಂತೆಯೇ ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕ್ನ ನಿರ್ದೇಶಕರುಗಳನ್ನು, ಸದಸ್ಯರುಗಳನ್ನು, ಗ್ರಾಹಕರುಗಳನ್ನು, ಮಾಧ್ಯಮ ವರ್ಗದವರನ್ನು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪರಿಚಯದೊಂದಿಗೆ ಸ್ವಾಗತವನ್ನು ನಡೆಸಿಕೊಟ್ಟ ಕುಮಾರಿ ಜಯಶ್ರೀ ಇವರಿಗೆ ಧನ್ಯವಾದಗಳು. ಮೊದಲನೆಯದಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಶ್ರೀ ಪ್ರಸನ್ನ ಹಿರೇಮಠರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ 10ನೇ ಸರಣಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ ರು ಪಾಟೀಲ್ ರವರೇ, ಹಾಗೆಯೇ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಗುರುಮೂರ್ತಿ ಸರ್ ಅವರೇ, ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಹಿರೇಮಠ ಅವರೇ, ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು, ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಮಸ್ಕರಿಸುತ್ತಾ, ವಿಕಾಸ್ ಬ್ಯಾಂಕ್ ತನ್ನ 24 ವಸಂತಗಳನ್ನು ಪೂರೈಸಿ 25ನೇ ಬೆಳ್ಳಿ ಹಬ್ಬಕ್ಕೆ ದಿನಾಂಕ 21/8/2021 ಕಾಲಿಟ್ಟಿದ್ದು, ಈ ವಿಶೇಷ ಸಂದರ್ಭದಲ್ಲಿ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನ ವರ್ಷದ 365 ದಿನವೂ ನಿರಂತರ ಸಾಮಾಜಿಕ ಕಳಕಳಿಯ ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪ್ರತಿದಿನ ಒಂದು ಕಾರ್ಯಕ್ರಮದಂತೆ ಪ್ರತಿ ಸೋಮವಾರ ಕನ್ನಡಿಗರಿಗಾಗಿ ಕನ್ನಡದ ಜನಪ್ರಸಿದ್ಧ ಕಾರ್ಯಕ್ರಮವಾದ ಡಾಕ್ಟರ್ ಸೋಮೇಶ್ವರ ಅವರು ನಡೆಸಿಕೊಡುವ ವಿಕಾಸ್ ತಟ್ಟಂತ ಹೇಳಿ ಕಾರ್ಯಕ್ರಮ ಪ್ರತಿ ಸೋಮವಾರ ನಡೆಯುತ್ತೆ. ಅದೇ ರೀತಿ ಎಲ್ಲಾ ವರ್ಗದವರಿಗೆ
ಆ, ಈ ರಸಪ್ರಶ್ನೆ ಕಾರ್ಯಕ್ರಮ ಅಂದ್ರೆ ಆನ್ಲೈನ್ ಮೂಲಕ ಅವರು ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಅದು ಪ್ರತಿ ಮಂಗಳವಾರ ನಡೆಯುತ್ತೆ. ಅದೇ ರೀತಿ ಯುವಕರಿಗಾಗಿ ಅಂದ್ರೆ ಯುವಕರ ಕೌಶಲ್ಯಾಭಿವೃದ್ಧಿಗಾಗಿ ಹಾಗೂ ಉದ್ಯೋಗ ಆರಂಭಕ್ಕೆ ಬೇಕಾಗುವಂತ ಎಲ್ಲ ಮಾಹಿತಿಯನ್ನು ಒದಗಿಸಲಿಕ್ಕಾಗಿ ಯುವ ವಿಕಾಸ ಕಾರ್ಯಕ್ರಮ ಪ್ರತಿ ಬುಧವಾರ ನಡೆಯುತ್ತೆ. ಅದೇ ರೀತಿ ನಾವೊಂದು ಸಹಕಾರ ಸಂಸ್ಥೆಯಾಗಿ ನಮ್ಮ ಸುತ್ತಮುತ್ತಲ ಎಲ್ಲ ಸಹಕಾರಿ ಸಂಸ್ಥೆಗಳು ಯಾವ ರೀತಿ ವೃತ್ತಿಪರತೆ ಮತ್ತೆ ಕೌಶಲ್ಯಾಭಿವೃದ್ಧಿ ಆಗಿ ಸಂಸ್ಥೆಯನ್ನು ಎಫೆಕ್ಟಿವ್ ಆಗಿ ನಡೆಸ್ಕೊಡ್ಬೋದು ಅನ್ನೋ ರೀತಿಯಾಗಿ ಎಲ್ಲಾ ವಿಷಯಗಳ ಕುರಿತು ಒಂದು ಸಹಕಾರಿಗಳ ವಿಕಾಸ್ ಅಂತ ಪ್ರತಿ ಗುರುವಾರ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದೇ ರೀತಿ ಮಹಿಳೆಯರ ಕೌಶಲ್ಯಾಭಿವೃದ್ಧಿಗಾಗಿ ಮತ್ತು ಅವರ ಉದ್ಯೋಗ ಆರಂಭಕ್ಕೆ ಬೇಕಾಗಿರುವ ಮಾಹಿತಿಗಳನ್ನು ಪ್ರತಿ ಶುಕ್ರವಾರ ಮಹಿಳಾ ವಿಕಾಸ್ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಗಳನ್ನು ನೀಡ್ತೇವೆ. ಅದೇ ರೀತಿ ಪ್ರತಿ ಶನಿವಾರದಂದು ವಿಕಾಸ್ ಬೆಳ್ಳಿ ಹಬ್ಬದ ಉಪನ್ಯಾಸ ಮಾಲೆ ಅಂದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳು ಅಂದ್ರೆ ಆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ವಿಜಯನಗರ ವೈಭವ, ಭಾರತೀಯ ಶಿಕ್ಷಣ ಅಂದ್ರೆ ಈ ಲೇಟೆಸ್ಟ್ ಆಗಿ ಏನು ಭಾರತದಲ್ಲಿ ಶಿಕ್ಷಣ ನೀತಿ ಏನು ಲೇಟೆಸ್ಟ್ ಆಗಿದೆ ಆ ವಿಷಯ ಕುರಿತು, ಮತ್ತೆ ಗಣೇಶನ ಹಬ್ಬದ ಪ್ರಯುಕ್ತ ವಿಶ್ವ ವಂದಿಪ ಗಣಪ, ಹಾಗೆ ಗಾಂಧಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಅಂಗವಾಗಿ ಅವರು ಜೀವನದ ಪ್ರಸ್ತುತತೆ, ಹಾಗೇನೆ ನವರಾತ್ರಿಯ ಒಂದು ಸಂದರ್ಭದಲ್ಲಿ ನವರಾತ್ರಿಯ ಶಕ್ತಿಯ ಆರಾಧನೆ, ಹೀಗೇನೆ ಮತ್ತೆ ಆರೋಗ್ಯ, ಆಹಾರ ಮತ್ತೆ ಆಧ್ಯಾತ್ಮ ಇದ್ರ ಬಗ್ಗೆ ಈ ರೀತಿ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಡ್ತಾ ಇದ್ವಿ. ಅದೇ ರೀತಿ ಪ್ರತಿ ಭಾನುವಾರ ಒಂದು ವಿಕಾಸ್ ಒಗಟು ಊಟ ಅಂತ ಹೇಳ್ಬಿಟ್ಟು ಹೊಸಪೇಟೆಯ ಆಕಾಶವಾಣಿ ಚಾನೆಲ್ ನಲ್ಲಿ ನಾವು ವಿಕಾಸ್ ಒಗಟು ಊಟ ಕಾರ್ಯಕ್ರಮ ಈ ರೀತಿ ಪ್ರತಿ ದಿನವೂ ಒಂದು ವರ್ಷದ 365 ದಿನವೂ ನಾವು ಒಂದೊಂದು ಕಾರ್ಯಕ್ರಮಗಳಂತ ಹಮ್ಮಿಕೊಂಡು ನಡೆಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಇಂದಿನ ಈ ಶನಿವಾರ ನಮ್ದು ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಜಯಂತಿಯ ಅಂಗವಾಗಿ ಕಿತ್ತೂರಿನ ಅಂದು ಇಂದು ಒಂದು ಅನುಸಂಧಾನ ಅನ್ನೋ ವಿಷಯದ ಬಗ್ಗೆ ಇವತ್ತು ನಮ್ಗೆ ರು ಪಾಟೀಲ್ ರವರು ನಮ್ಗೆ ವಿಷಯಗಳನ್ನ ನೀಡಲಿದ್ದಾರೆ. ಸೊ ಇದರೊಟ್ಟಿಗೆನೆ ನಮ್ಮ ಬ್ಯಾಂಕಿನ ಪ್ರಾರಂಭದಿಂದಲೂ ನಮ್ಮೊಟ್ಟಿಗೆ ಇದ್ದು ನಮ್ಮ ಏಳಿಗೆಯ ಕಾರಣರಾಗಿರುವ ನಮ್ಮ ಬ್ಯಾಂಕಿನ ಹಿತೈಷಿಗಳು, ನಮ್ಮ ಬ್ಯಾಂಕಿಂಗ್ ಜೊತೆಗೆ ಒಂದು ಒಳ್ಳೆ ಸಂಬಂಧಗಳು ಇಟ್ಕೊಂಡಿರುವ ಎಲ್ಲರನ್ನೂ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಈ ಒಂದು ಅತಿಥಿಗಳಾಗಿ ಕರೆದು ಅವ್ರನ್ನ ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹಾಗೇನೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಗುರುಮೂರ್ತಿ ಸರ್ ಕೂಡ ಅವರು PSPL ಸಂಸ್ಥೆಯ ಅಧ್ಯಕ್ಷರು. ಅಂದ್ರೆ ಏನ್ ಬ್ಯಾಂಕ್ ಸಾಫ್ಟ್ ಅಂತ ಎಲ್ಲಾ ಸಹಕಾರಿ ಸಂಸ್ಥೆಗಳಿಗೆ ಬ್ಯಾಂಕ್ಗಳಿಗೆ ಏನು ಸಾಫ್ಟ್ವೇರ್ ಪ್ರೊವೈಡ್ ಮಾಡ್ತಾರೆ ಅದರ ಅಧ್ಯಕ್ಷರು. ಅವರು ಕೂಡ ನಮ್ಮ ಬ್ಯಾಂಕಿನ ಪ್ರಾರಂಭದಿಂದಲೂ ನಮ್ಮ ಜೊತೆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಎಲ್ಲಾ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಬಗ್ಗೆ, ಬ್ಯಾಂಕ್ ಸಾಫ್ಟ್ವೇರ್ ಬಗ್ಗೆ ಮತ್ತೆ ಹಾರ್ಡ್ವೇರ್ ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಮಾಹಿತಿ ಮತ್ತೆ ತರಬೇತಿಗಳನ್ನು ನೀಡಿ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳನ್ನು ಆ ಒಂದು ವಿಷಯದಲ್ಲಿ ಸದೃಢರನ್ನಾಗಿ ಮಾಡಿದ್ದಾರೆ. ಸೊ ಅವ್ರನ್ನು ಈ ಒಂದು ಸಂದರ್ಭದಲ್ಲಿ ನೆನೆದು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ನಾವು ಭಾವಿಸಿ ಅವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೇವೆ. ಅವ್ರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸೊ ಈ ಎಲ್ಲ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ನಮ್ಮ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ನಮ್ಮ ಬ್ಯಾಂಕಿನ ಒಟ್ಟಿಗೆ ಇರೋ ಎಲ್ಲರನ್ನೂ ನಾವು ಕರೆದು ಗೌರವಿಸುವುದು ನಮ್ಮ ಒಂದು ವಿಶೇಷ ಅಂತ ಭಾವಿಸಿ ಕಾರ್ಯಕ್ರಮ ನಡೆಸ್ಕೊಡ್ತೇವೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪ್ರಸನ್ನ ಹಿರೇಮಠರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಗುರುಮೂರ್ತಿ ಇವರು ಅತಿಥಿ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಕೋಆಪರೇಟಿವ್ ಬ್ಯಾಂಕು ಬೆಳ್ಳಿ ಹಬ್ಬ ಆಚರಣೆ ಕೇಳಿ ತುಂಬಾ ಹೆಮ್ಮೆಯ ವಿಷಯ ಅನ್ನಿಸ್ತು. ಈ ಸಂದರ್ಭವಾಗಿ ಇಡೀ ವರ್ಷ ಬ್ಯಾಂಕು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಎಲ್ಲರಿಗೂ ಸಂತಸ ತಂದಿದೆ ಅಂತ ಅನಿಸುತ್ತೆ. ಸೊ ಈ ಬ್ಯಾಂಕಿಗೆ ಅವಿರತವಾಗಿ ಶ್ರಮ ವಹಿಸಿ 25 ವರ್ಷಗಳಿಂದ ಈ ಬ್ಯಾಂಕ್ನ 1,000 ಕೋಟಿ ದುಡಿಯುವ ಬಂಡವಾಳ ಬರುವ ಹಂತಕ್ಕೆ ತಂದಿರುವುದಕ್ಕೆ
ಮುಖ್ಯ ಕಾರಣ ಶ್ರೀ ವಿಶ್ವನಾಥ್ ಹಿರೇಮಠರವರು. ಅವರ ಕಾರ್ಯನಿರ್ವಹತೆ, ಅವರ ಕನ್ಸಿಸ್ಟೆನ್ಸಿ ಇನ್ ಎಫರ್ಟ್ಸ್ ಟು ಬ್ರಿಂಗ್ ದ ಇನ್ಸ್ಟಿಟ್ಯೂಷನ್, ಅದು ಅಪರೂಪ. ಅದು ಸಹಕಾರಿ ಕ್ಷೇತ್ರದಲ್ಲಿ ತುಂಬ ಅಪರೂಪ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಸಹಕಾರ ಸಂಸ್ಥೆಗಳನ್ನು ನೋಡಿದಾಗ ಒಂದು ಲಾರ್ಜರ್ ವಿಷನ್ ಅಂತ ಏನು ಹೇಳ್ತೀವಿ, ಅದು ದಟ್ ಈಸ್ ನಾಟ್ ಫೌಂಡ್ ಇನ್ ಮೆನಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್. ಬಟ್ ವಿಕಾಸ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಶುರುವಾದ ದಿವಸದಿಂದಾನೇ ಇದು ಫುಲ್ಲಿ ಕಂಪ್ಯೂಟರೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿರಬೇಕು. ಆವಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಸಹ ಕಂಪ್ಯೂಟರೈಸೇಷನ್ ಆಗಿತ್ತಿಲ್ಲ. ಸೊ ಆಗ ಇವರುಗಳು ಅಷ್ಟು ದೂರದೃಷ್ಟಿಯಿಂದ ಒಂದು ವಿಷನ್ ಅಂತ ಇಟ್ಕೊಂಡು ಈ ಸಂಸ್ಥೆನ ಬೆಳೆಸಬೇಕು. ರೂರಲ್ ಏರಿಯಾಸಲ್ಲಿ ಇದ್ರೂ ಆಗ ಸಾಕಷ್ಟು ಚಾಲೆಂಜಸ್ ಇದ್ವು ರೂರಲ್ ಸೆಕ್ಟರಲ್ಲಿ, ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಹಾರ್ಡ್ವೇರ್ ಸಿಗೋದು, ಎಲ್ಲ ಥರ ಚಾಲೆಂಜಸ್ಸು ಇತ್ತು. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದ ಚಾಲೆಂಜಸ್, ಹಿ ಹ್ಯಾಸ್ ವರ್ಕ್ಡ್ ಎಕ್ಸ್ಟ್ರೀಮ್ಲಿ ಹಾರ್ಡ್ to bring this institution to this level. We are all extremely happy to see that the institution has grown so strong that it can take off from here to the next stage. 1,000 crores working capital, very few cooperative banks in the state has reached that stage. And I am happy to know that Vikas Cooperative Bank is one of the top cooperative banks in the state. ನಮ್ಮನ್ನ ಜ್ಞಾಪಿಸ್ಕೊಂಡು ಈ ಸಮಾರಂಭದಲ್ಲಿ ಆಹ್ವಾನ ನೀಡಿ ಬರಬೇಕು ಅಂತ ಕರೆದಿದ್ದು ಇನ್ನೂ ಅಪರೂಪದ ವಿಷಯ. ವಿಶ್ವನಾಥ್ ಹಿರೇಮಠರು ನನಗೆ ಕಸ್ಟಮರ್ ಅನ್ನೋಕ್ಕಿಂತ ಫ್ರೆಂಡ್ ಅನ್ನೋದು ಸರಿ ಹೋಗುತ್ತೆ. ಯಾಕೆಂದರೆ ನಾವು ಎಷ್ಟೇ ಟೆಕ್ನಾಲಜಿಯಿಂದ ಬಂದರೂ ನಮಗೆ ಬ್ಯಾಂಕಿಂಗ್ ಅಷ್ಟು ಗೊತ್ತಿತ್ತಿಲ್ಲ. ಸೊ ಅವರಿಂದ ನಾವು ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕ್ ಅಂದರೆ ಏನು, ಅದು ರೂರಲ್ ಹೌಸ್ ಹೋಲ್ಡ್ಸು ಏನು ಅಪೇಕ್ಷೆ ಮಾಡುತ್ತೆ ಫಿನಾನ್ಷಿಯಲ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ಸಿಂದ, ಎಲ್ಲದನ್ನು ಅವರಿಂದ ನಾವು ಕಲ್ತ್ವಿ. ಸೊ ಇಟ್ ವಾಸ್ ಎ ಮ್ಯೂಚುವಲ್ ಬೆನಿಫಿಟ್ ಫಾರ್ ಬೋತ್ ಆಫ್ ಅಸ್. ಸೊ ನಾವು ಶುರು ಮಾಡಿದಾಗ್ಲೂ ಫ್ರಮ್ ಡೇ ಒನ್ ದೆರ್ ವಾಸ್ ಎ ವೆರಿ ಕನ್ಸಿಸ್ಟೆಂಟ್ ವ್ಯೂ ದಟ್ ದ ಸಂಸ್ಥೆ ಮುಂದೆ ಒಂದು ಸದೃಢವಾಗಿ ಸಶಕ್ತವಾಗಿ ಬೆಳಿಬೇಕು. It should last for 100 years and become one of the largest cooperative institution in the country ಅನ್ನೋ ವಿಷನ್ ಇಟ್ಕೊಂಡು ಅವರು ಸಾಕಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ. ಹಾಗೆ ಮಾಡಿದ್ದಕ್ಕೆ ಸಂಸ್ಥೆ ಇವತ್ತು ಸದೃಢವಾಗಿ ನಿಂತಿದೆ. ನೀವು ಕೇಳಿರ್ಬೋದು, ಬಾಕಿ ಎಷ್ಟೊಂದು ಸಹಕಾರಿ ಸಂಸ್ಥೆಗಳಲ್ಲಿ ನ್ಯೂನತೆಗಳಿರ್ಬೋದು, ಬಟ್ ವಿಕಾಸಲ್ಲಿ ಅದು ಯಾವುದಕ್ಕೂ ಅವಕಾಶ ಕೊಡದೆ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆಸಿ ನೂರಾರು ಎಂಪ್ಲಾಯೀಸ್ನ ಇಟ್ಕೊಂಡು ಅವ್ರಿಗೆಲ್ಲ ಒಂದು ಭವಿಷ್ಯವನ್ನು ನಿರೂಪಿಸಿ ಅವ್ರಿಗೆ ಸಾಕಷ್ಟು ತರಬೇತಿಗಳನ್ನು ಕೊಟ್ಟು ಡಿಜಿಟಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ನ ಇಂಪ್ಲಿಮೆಂಟ್ ಮಾಡಿ, ಈವನ್ ಎ ಪರ್ಸನ್ ಇನ್ ದ ರೂರಲ್ ಹೌಸ್ ಹೋಲ್ಡ್ ವಿಲ್ ಬಿ ಏಬಲ್ ಟು ಆಕ್ಸೆಸ್ ಹಿಸ್ ಅಕೌಂಟ್ಸ್ ಥ್ರೂ ಎ ಫೋನ್, ವಿಚ್ ಇಸ್ ಸಿಗ್ನಿಫಿಕೆಂಟ್ ಬೆನಿಫಿಟ್ ಫಾರ್ ಆಲ್ ದ ಕಸ್ಟಮರ್ಸ್ ಇನ್ ದ ರೂರಲ್ ಹೌಸ್ ಹೋಲ್ಡ್. ಮಧ್ಯದಲ್ಲಿ ನಾನು ಇಂಗ್ಲೀಷ್ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಅಷ್ಟು ತಮ್ಮಷ್ಟು ಕನ್ನಡ ಸ್ಪಷ್ಟವಾಗಿ ಎಲ್ಲದರಲ್ಲೂ ಮಾತಾಡೋಷ್ಟು ಗೊತ್ತಿಲ್ಲ. ಬಟ್ ಈ ಸಮಾರಂಭಕ್ಕೆ ನಾನು ಕರೆದು ಈ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ನಾವು ಒಬ್ಬರು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವನಾಥ್ ಹಿರೇಮಠರಿಗೆ ಹಾಗೂ ಎಲ್ಲ ಸ್ಟಾಫ್ ಮೆಂಬರ್ಸ್ಗೂ ನನ್ನಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಅತಿಥಿ ನುಡಿಗಳನ್ನಾಡಿದ ಶ್ರೀ ಗುರುಮೂರ್ತಿರವರಿಗೆ ಧನ್ಯವಾದಗಳು. ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ.
here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಇಂದಿನ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಉಪನ್ಯಾಸವನ್ನು ಸನ್ಮಾನ್ಯ ಶ್ರೀ ರು ಪಾಟೀಲ್ ಇವರು ಕಿತ್ತೂರು ಅಂದು ಇಂದು ಒಂದು ಅನುಸಂಧಾನ ಕುರಿತು ಉಪನ್ಯಾಸ ಪ್ರಾರಂಭಿಸುವಂತೆ ಕೋರುತ್ತೇನೆ. ಆತ್ಮೀಯರೇ, ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಭಿಮಾನಿ ಪ್ರಿಯ ಮನಸ್ಸುಗಳೇ ಹಾಗೂ ಕನ್ನಡ ಪ್ರಿಯ ಮನಸ್ಸುಗಳೇ, ಇವತ್ತು ನಾನು ನೀಡತಕ್ಕಂಥ ಸಂದರ್ಶನ ವಾಸ್ತವಿಕವಾಗಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನ ಭಾವಿಸ್ತಾ ಇದ್ದೇನೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಯಾವುದೇ ಒಂದು ಬ್ಯಾಂಕ್ ಇರ್ಬೋದು, ಸಹಕಾರಿ ಸಂಘ ಸಂಸ್ಥೆ ಇರ್ಬೋದು, ಕೇವಲ ವಾಣಿಜ್ಯ ದೃಷ್ಟಿ ಇಟ್ಟುಕೊಂಡು ಲಾಭ ಹಾನಿಗಳ ಲೆಕ್ಕದಲ್ಲಿ ಮುಗಿಯತಕ್ಕಂಥ ಸಂದರ್ಭದಲ್ಲಿ ಈ ಹೊಸಪೇಟೆಯಲ್ಲಿ ಕೇಂದ್ರ ಬ್ಯಾಂಕ್ ಅನ್ನು ಹೊಂದಿರತಕ್ಕಂಥ ವಿಕಾಸ ಸೌಹಾರ್ದ ಸಹಕಾರ ಬ್ಯಾಂಕ್ ತನ್ನ 25ನೇ ವರ್ಷದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಆ ಕಾರ್ಯಕ್ರಮದ ತಿರುಳು ನಮ್ಮ ನೆಲದ ಇತಿಹಾಸ, ಪುರಾಣ ಇರಬಹುದು, ವಚನ ಸಾಹಿತ್ಯ ಇರಬಹುದು, ಅದೇ ರೀತಿ ಪರಂಪರೆ, ಇನ್ನಿತರೆ ಹಲವಾರು ವಿಷಯಗಳನ್ನು ಸುಮಾರು 365 ದಿನಗಳ ಕಾಲ ಹಾಕಿಕೊಂಡಿದ್ದಿರಲ್ಲ. ನಿಜವಾಗ್ಲೂ ಈ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಹಿರೇಮಠರವರಿಗೆ ಮೊಟ್ಟ ಮೊದಲಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರಿಗೆ ಸಹಾಯ ಸಹಕಾರವನ್ನು ನೀಡತಕ್ಕಂಥ ಅವರ ಸಿಬ್ಬಂದಿಯವರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಪಾಟೀಲ್ರವರಿಗೆ, SP ಪಾಟೀಲ್ರವರಿಗೆ ಹಾಗೂ ರಾಮನಗೌಡ ಬಿರಾದರರು ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈ ನೀವು ಮಾಡತಕ್ಕಂಥ ಕೆಲಸ ಬೇರೆ ವಾಣಿಜ್ಯ ಸಂಸ್ಥೆಗಳಿಗೂ ಕೂಡ ಒಂದು ಮಾದರಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಮತ್ತೊಮ್ಮೆ ನನ್ನ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಈ ನೆಲ ಕಂಡಿರ್ತಕ್ಕಂಥ ಶೂರ ಧೀರ, ಎಲ್ಲಕ್ಕಿಂತ ಹೆಚ್ಚಾಗಿ ಸೂರ್ಯನೇ ಮುಳುಗದಂಥ ಒಂದು ಸಾಮ್ರಾಜ್ಯದ ವಿರುದ್ಧ ಶಟದ ನಿಂತಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಕಿತ್ತೂರು ಅಂದು ಇಂದು ಒಂದು ಅನುಸಂಧಾನ ಅಂತಕ್ಕಂಥ ವಿಷಯದ ಕುರಿತು ನನಗಿಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕಿತ್ತೂರು ಅಂದು, ಈ ಅಂದು ಅಂತಕ್ಕಂಥ ವಿಷಯದಲ್ಲಿ ಈ ಸಂಸ್ಥಾನದ ಒಂದು ಇತಿಹಾಸ ಕೂಡ ಅಡಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ನೀವು ಕಿತ್ತೂರಿಗೆ ಭೇಟಿ ಕೊಟ್ಟಾಗ ಅಲ್ಲಿ ನಿಮಗೆ ಕಂಡು ಬರೋದು ಹಾಳಾದ ಅರಮನೆ, ತನ್ನ ಮೋಟು ಗೋಡೆಗಳಲ್ಲಿ, ಚಿಕ್ಕ ಚಿಕ್ಕ ಬುರುಜುಗಳಲ್ಲಿ, ಪಾಳು ಬಿದ್ದ ಬಾಗಿಲುಗಳಲ್ಲಿ ತನ್ನ ಇತಿಹಾಸದ ಒಂದು ಶೌರ್ಯ ಸಾಹಸವನ್ನ ಪಿಸುಗುಡ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದರೆ ಇದೊಂದು ಹಾಳು ಅರಮನೆ ಅನಿಸಿದ್ರು ಕೂಡ ಆ ಅರಮನೆಯ ಒಳಹೊಕ್ಕು ಇತಿಹಾಸವನ್ನು ಕೆಣಕಿ ನೋಡಿದಾಗ ಅಲ್ಲಿ ಕಿತ್ತೂರು ಅನ್ನೋದು ಕೇವಲ ಹೆಸರಲ್ಲ, ಕಿತ್ತೂರು ಅನ್ನೋದು ಅದೊಂದು ಇತಿಹಾಸ, ಒಂದು ಪರಂಪರೆ, ಒಂದು ಶೌರ್ಯ ಸಾಹಸದ ಒಂದು ನೆಲೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ರಣರಂಗ. ಆ ರಣರಂಗದಲ್ಲಿ ಸೋಲಿದೆ, ಸೋಲಿನಲ್ಲಿ ಗೆಲುವಿದೆ, ಗೆಲುವಿನಲ್ಲಿ ನೋವಿದೆ, ತಂತ್ರ ಕುತಂತ್ರ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಊರು ಯಾವುದು ಅಂತಂದ್ರೆ ಅದು ನಮ್ಮ ಚೆನ್ನಮ್ಮನ ಕಿತ್ತೂರು ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಈಗ ತಾನೇ ನಾನು ಹೇಳಿದೆ,
ಗೆಲುವಿನಲ್ಲಿ ನೋವು, ಸೋಲಿನಲ್ಲಿ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳಿದ್ದು ಆಶ್ಚರ್ಯ ಅನ್ನಿಸ್ಬೋದು. ಹೌದು, ನಮ್ಮ ಕಿತ್ತೂರು ಬ್ರಿಟಿಷರ ಧಾರವಾಡದ ಕಲೆಕ್ಟರ್ ಆಗಿರ್ತಕ್ಕಂಥ ಜಾನ್ ಕ್ಯಾಕ್ರೇನ್ ವಿರುದ್ಧ ಹೋರಾಟವನ್ನು ಮಾಡಿ ಅದು ಸೋತಾಗ ಅವಾಗ ನಿಜವಾಗ್ಲೂ ನಮಗದು ಗೆಲುವಾಗಿತ್ತು. ಯಾಕಂತಂದ್ರೆ ಆ ಒಂದು ಸೋಲಿನಲ್ಲಿಯೂ ಕೂಡ ನಾವು ಸುಖವನ್ನು ಉಂಡಿದ್ದೀವಿ. ಆ ನಂತರ ಗೆದ್ದಾಗಲೂ ಕೂಡ ನಮ್ಗೆ ಆತಂಕ ಇತ್ತು. ಇನ್ನು ಮುಂದೆ ಬರಬಹುದಾದಂಥ ಯುದ್ಧದಲ್ಲಿ ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥ ಆತಂಕ ಕೂಡ ಇತ್ತು. ಈ ರೀತಿ ಆತಂಕ, ಸೋಲು, ಗೆಲುವು, ತಂತ್ರ, ಕುತಂತ್ರ ಎಲ್ಲವೂ ಮಡಗಟ್ಟಿ ನಿಂತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನೆಲ ಕಿತ್ತೂರಿನ ನೆಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಆತ್ಮೀಯರೇ, ಮತ್ತೆ ಅಂದಿನ ದಿನಮಾನಗಳನ್ನು ನೆನಪಿಸಿಕೊಳ್ಳೋಣ. ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಅಂತಕ್ಕಂಥ ಸಹೋದರರು 1585ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ಸಂಸ್ಥಾನ ಈವರೆಗೆ ಸುಮಾರು 240 ವರ್ಷಗಳವರೆಗೆ ತನ್ನ ಇತಿಹಾಸದ ಹೆಜ್ಜೆ ಗುರುತುಗಳನ್ನ ಗುರುತಿಸಿಕೊಂಡಿದೆ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಇನ್ನು ಈ ಎಲ್ಲ ಅರಸರ ಬಗ್ಗೆ ನಾವು ಹೇಳೋದಕ್ಕಿಂತಲೂ ಕೆಲವೇ ಅರಸರ ಬಗ್ಗೆ ಹೇಳಿಬಿಟ್ರೆ ಎಲ್ಲ ಅರಸರ ಬಗ್ಗೆ ಕೂಡ ಹೇಳಿದಂತ ಆದೀತು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲನೇದಾಗಿ 5ನೇಯ ದೇಸಾಯಿ 1630ರಿಂದ 1660ರಿಂದ 31ರವರೆಗೆ 1660ರಿಂದ 31 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿರ್ತಕ್ಕಂಥ ಅಲ್ಲಪ್ಪಗೌಡ ದೇಸಾಯಿ ಈಗಿರ್ತಕ್ಕಂಥ ಕಿತ್ತೂರಿನ ಅರಮನೆಯನ್ನ, ಕೋಟೆಯನ್ನ, ಕಲ್ಮಠವನ್ನು ಕಟ್ಟಿಸಿದ ಅಂತಕ್ಕಂಥ ಒಂದು ಮಾತಿದ್ರೆ, ಇನ್ನೊಂದು ಮಾತು ಈಗಿರ್ತಕ್ಕಂಥ ಕೋಟೆ ಕದಂಬರ ಗೋವೆಯ ಕಾಲದಲ್ಲಿತ್ತು. ಆ ಕೋಟೆಯಲ್ಲಿರ್ತಕ್ಕಂಥ ಅರಮನೆಯನ್ನ ಅಲ್ಲಪ್ಪಗೌಡ ಕಟ್ಟಿಸಿದ ಅಂತಕ್ಕಂಥ ಒಂದು ದಾಖಲೆ ಕೂಡ ಇದೆ. ಆ ಅರಮನೆಯನ್ನ ದುರಸ್ತಿಗೊಳಿಸಿ ಅದನ್ನ ಆಡಳಿತಕ್ಕಾಗಿ ಬಳಸ್ಕೊಂಡ ಅಂತಕ್ಕಂಥ ಒಂದು ದಾಖಲೆ ಕೂಡ ಇದೆ. ಒಟ್ಟಾರೆ ಅಲ್ಲಪ್ಪಗೌಡ ಅನ್ನೋ ಒಂದು ಕೆಲಸ ಏನಿದೆಯಲ್ಲ, ಕಲ್ಮಠದ ಒಂದು ಕಟ್ಟಡ ಕಟ್ಟುವುದಿರಬಹುದು, ಶ್ರೀಗಳನ್ನ ಅಲ್ಲಿ ಕೂಡಿಸಿ ಅವರ ಒಂದು ಸಹಕಾರ ಆಶೀರ್ವಾದ ಪಡಿತಕ್ಕಂಥ ಕೆಲಸ ಇರ್ಬೋದು. ಈ ಎಲ್ಲಾ ಹಿನ್ನೆಲೆಯಲ್ಲಿ 1631 ವರ್ಷಗಳ ಕಾಲ ಆಗಿರ್ತಕ್ಕಂಥ ಅಲ್ಲಪ್ಪಗೌಡನ ಹೆಸರು ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಅದೇ ರೀತಿ ರುದ್ರ ಸರ್ಜ ಅಂತಕ್ಕಂಥ ಒಬ್ಬ ರಾಜ ಕೂಡ ಬರ್ತಾನೆ. 1749ರಿಂದ 82ನೇವರೆಗೆ ಆಗಿರ್ತಕ್ಕಂಥ ಈ ದೊರೆ ಇದು ವಿಶೇಷವಾಗಿರ್ತಕ್ಕಂಥ ಒಬ್ಬ ರಾಜ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಈತನ ಹೆಸರುಗಳು ರುದ್ರ ಸರ್ಜಾ, ಫಕೀರ ರುದ್ರ ಸರ್ಜಾ, ಹುಚ್ಚ ರುದ್ರ ಸರ್ಜಾ ಅಂತಕ್ಕಂಥ ಹೆಸರಿನ ಆತನ ಕರೀತಾ ಇದ್ರು. ಆತನ ಒಂದು ವರ್ಣರಂಜಿತವಾಗಿರ್ತಕ್ಕಂಥ ಹೆಸರುಗಳು ಏನಿದೆ, ಆತನ ಜೀವನವೂ ಕೂಡ ವರ್ಣರಂಜಿತ ಆಗಿತ್ತು. ತನ್ನದೇ ಆಗಿರ್ತಕ್ಕಂಥ ಶೌರ್ಯ, ಸಾಹಸ ಅಷ್ಟೇ ಅಲ್ಲದೇನೆ ಪ್ರೇಮದ ಪ್ರಶ್ನೆ ಬಂದಾಗ ಅಧಿಕಾರವನ್ನು ಧಿಕ್ಕರಿಸಿರ್ತಕ್ಕಂಥ ಒಬ್ಬ ತ್ಯಾಗಿ ಅಂತಕ್ಕಂಥ ಒಂದು ಗೌರವ ಕೂಡ ರುದ್ರ ಸರ್ಜನೆ ಸಲ್ತಾ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ರಂಜನಿ ಅಂತಕ್ಕಂಥ ಒಬ್ಬ ಮುಸ್ಲಿಂ ಹೆಣ್ಮಗಳನ್ನ ಪ್ರೀತಿ ಮಾಡಿಕೊಂಡು ಕಿತ್ತೂರಿಗೆ ಬಂದಾಗ ಅಲ್ಲಿಯ ರಾಜಗುರುಗಳು ಮತ್ತು ಅರಮನೆಯ ಹಿರಿಯರು ಹೇಳ್ತಾರೆ, ಇದನ್ನ ಈಗಾಗಲೇ ನನಗೆ ಮಲ್ಲಮ್ಮ ರಾಯಣ್ಣ ಅಂತಕ್ಕಂಥ ಹೆಂಡತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ನೀ ಮಾಡೋದು ಒಳ್ಳೆಯದಲ್ಲ, ಆದ್ದರಿಂದ ಅವಳನ್ನು ಬಿಟ್ಟು ಬಿಡು ಅಂದಾಗ ಆತ ರುದ್ರ ಸರ್ಜ ತನ್ನ ಹಠವನ್ನ ಬಿಡುವುದಿಲ್ಲ. ಹಠವನ್ನ ಬಿಡಲಾರದಂಥ ಪರಿಸ್ಥಿತಿಯಲ್ಲಿ ರಾಜಗುರುಗಳು ಹಾಗೂ ಹಿರಿಯರು ಒಂದು ಪ್ರಶ್ನೆಯನ್ನ ಹಾಕ್ತಾರ, ನಿನಗೆ ಸಿಂಹಾಸನ ಬೇಕು, ಅವಳು ಬೇಕು ಅಂತಕ್ಕಂಥ ಆಯ್ಕೆ ನಿನ್ನದು ಅಂತಕ್ಕಂಥ ಮಾತನ್ನು ಹೇಳಿದಾಗ ಆತ ಅಷ್ಟೇ ದಿಟ್ಟವಾಗಿ ಹೇಳ್ತಾನೆ, ನನಗೆ ಸಿಂಹಾಸನ ಬೇಡ, ಆಯ್ಕೆನೇ ಬೇಕು ಅಂತ ಹೇಳಿದಾಗ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಆತನೂ ಕೂಡ ಸಂಸ್ಥಾನದ ಒಬ್ಬ ವಾರಸುದಾರ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಹೆಸರಿಗೆ ಸಮೀಪ ಇರತಕ್ಕಂಥ ದೇಶನೂರನ್ನ ಆತನಿಗೆ ಉಂಬಳಿ ಹಾಕಿ ಕೊಟ್ಟು ನಂತರ ಆತ ದೇಶನೂರಿಗೆ ಬಂದು ತನ್ನ ಒಂದು ಜೀವನವನ್ನು ಸಾಗಿಸ್ತಾನೆ ಹೊಸ ಹೆಂಡತಿಯೊಂದಿಗೆ. ತದನಂತರ ಆತ ಹೋದ ನಂತರ ಆತನ ಪತ್ನಿಯಾಗಿರ್ತಕ್ಕಂಥ ಮಲ್ಲಮ್ಮ ಈ ಕಿತ್ತೂರು ಸಂಸ್ಥಾನವನ್ನು ನಡೆಸ್ತಾಳು. ಕಿತ್ತೂರಿನ ಮೊಟ್ಟ ಮೊದಲನೇ ರಾಣಿ ಕಿತ್ತೂರಿನ ಮಲ್ಲಮ್ಮ. ಇಲ್ಲಿ ಬಹಳ ಮಹತ್ವದ ಸಂಗತಿ, ಆಡಳಿತವನ್ನು ನಡೆಸಿರ್ತಕ್ಕಂಥ ಮಲ್ಲಮ್ಮ ತನ್ನದೇ ಆಗಿರ್ತಕ್ಕಂಥ ಚಾಕಚಕ್ಯತೆಯಿಂದ ಆ ಕಿತ್ತೂರು ಸಂಸ್ಥಾನವನ್ನು ನಡೆಸಿಕೊಂಡು ಹೋಗ್ತಾಳು ಅನ್ನೋದು ಕೂಡ ಇತಿಹಾಸ ಪುಟಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವರ್ಣನೆಯನ್ನು ಕೂಡ ಒಳಗೊಂಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಇನ್ನು ಮಲ್ಸರ್ಜನ ಬಗ್ಗೆ ಸಾಮಾನ್ಯವಾಗಿ ಗೊತ್ತೇ ಇದೆ. ಮಲ್ಸರ್ಜ ಕೂಡ 1816ರಿಂದ 1824ರವರೆಗೆ ಕಿತ್ತೂರು ಸಂಸ್ಥಾನವನ್ನು ಆಳಿರತಕ್ಕಂಥ ದೊರೆ. ಈ ಒಂದು ಕಿತ್ತೂರು ಸಂಸ್ಥಾನ ಆಳಿರತಕ್ಕಂಥ ಎಲ್ಲ ದೊರೆಗಳಲ್ಲಿ ಒಬ್ಬ
ಮಹತ್ವಾಕಾಂಕ್ಷೆಯ ಶೂರ ಧೀರ, ಎಲ್ಲಕ್ಕಿಂತ ಹೆಚ್ಚಾಗಿ ಆತನಿಗೆ ವೈರಿಗಳು ಕೂಡ ಬಹಳ ಜನ ಇದ್ದರು. ಒಂದು ಕಡೆ ಪೇಶವೆಗಳ ದಾಳಿ, ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ ದಾಳಿ, ಇನ್ನೊಂದು ಕಡೆ ಬ್ರಿಟಿಷರ ಹಾವಳಿ. ಈ ಮೂರು ವೈರಿಗಳನ್ನು ಎದುರಿಸಿಕೊಂಡು ಸಂಸ್ಥಾನವನ್ನು ಸಂಭಾಳಿಸ್ಕೊಂಡು ಹೋಗಬೇಕು ಅಂತಂದ್ರೆ ಅದೇನಾಗದ ಒಂದು ಸಣ್ಣ ಕೆಲಸ ಆಗಿರಲಿಲ್ಲ. ಆದರೂ ಕೂಡ ಇವೆಲ್ಲವುಗಳನ್ನು ಮೀರಿ ಒಂದಿಷ್ಟು ದಿವಸ ಸೆರೆಮನಿಯನ್ನು ಕೂಡ ಅನುಭವಿಸ್ತಾನು, ಒಂದಿಷ್ಟು ದಿವಸ ರಾಜ್ಯವನ್ನು ಆಳ್ತಾನೆ. ಇದೇ ರೀತಿಯಾಗಿ ಒಬ್ಬ ಯಶಸ್ವಿ ರಾಜ ಅಂತ ಹೇಳಿದ್ರೆ ಮಲಸರ್ಜನ ದೊರೆ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಮಲಸರ್ಜನ ದೊರೆಯ ಇದೇ ಹೇಳ ವೈರಿಗಳು ಅಂತ ಪೇಶುಗಳು ಏನು ಮಾಡ್ತಾರೋ, ಆ ಬ್ರಿಟಿಷ್ ಕಲೆಕ್ಟರ್ ವೆಲ್ಲೆಸ್ಲಿಗೆ ಒಂದು ಕಿವಿಮಾತು ಹೇಳ್ತಾರ ಅವ್ರು, ಏನು ಚಾಡಿ ಮಾತು. ಇಲ್ರಿ ಮಲಸರ್ಜನ್ದು ಏನಂತಲ್ಲ ಅವನು ಬಾಸ್ ಹೊಕ್ಕ ಬಳಗೈತಿ, ಅದಕ್ಕೆ ಏನಂತಲ್ಲ ಅವನ್ನ ಯುದ್ಧ ಮಾಡಿ ಆ ಕಿತ್ತೂರು ಸಂಸ್ಥಾನ ಕಬ್ಜಾ ತಗೊಂಡ್ಬಿಡ್ರಿ ಅಂತ ಹೇಳಿದಾಗ ವೆಲ್ಲೆಸ್ ಪತ್ರ ಬರೀತಾನೆ ಪೇಶೆಗಳಿಗೆ. ಏನ್ ಪತ್ರ ಬರೀತಾನೆ ಅಂತಂದ್ರೆ, ನೀವು ತಿಳ್ದಂಗ ಕಿತ್ತೂರು ಹಂಗ ಹಗರನ್ನ ತಗೊಳಕ್ ಬರೋದಿಲ್ಲ. ಕಿತ್ತೂರು ಸೈನಿಕರು ಇರ್ಬೋದು, ಮಲಸರ್ಜ ಇರ್ಬೋದು, ಅದೇ ರೀತಿಯಲ್ಲಿ ಜನ ಇರ್ಬೋದು, ಅವ್ರು ಎಷ್ಟೊಂದು ಶೂರರು ಎಷ್ಟೊಂದು ದಿಟ್ಟರು ಅದಾರು ಅಂತಂದ್ರೆ ಅದು ನನಗ ಗೊತ್ತ. ಸ್ವತಃ ಆ ಕಿತ್ತೂರಿನ ಮೇಲೆ ನಾನು ಆಕ್ರಮಣ ಮಾಡಿ ಗೆದೆಯ ಬಲ್ಲೆ ಅಂತಕ್ಕಂಥ ವಿಶ್ವಾಸ ಹುಟ್ಟುವವರೆಗೂ ಕೂಡ ನಾನು ಕಿತ್ತೂರನ್ನು ಕೆಣಕುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ನೋಡ್ರಿ, ಬ್ರಿಟಿಷರ ಅಂದ್ರೆ ನಾವು ವೈರಿಗಳಿದ್ದಂಗೆ ಅವರು. ವೆಲ್ಲೆಸ್ಲಿ ಅಂತ ನಾವು ಕೂಡ ಕಲೆಕ್ಟರ್, ಅವ ಬ್ರಿಟಿಷ್ ಅಧಿಕಾರಿ, ಒಬ್ಬ ಬ್ರಿಟಿಷ್ ಅಧಿಕಾರಿ ನಮ್ಮ ಮಲ್ಲಸರ್ಜನನ ಬಗ್ಗೆ ಇಂಥ ಒಂದು ವಿಶೇಷವಾದ ಪತ್ರ, ಅದು ಕಿತ್ತೂರು ಜನರ ತಾಕತ್ತಿನ ಬಗ್ಗೆ, ಮಲ್ಲಸರ್ಜನ ಒಂದು ಶೌರ್ಯದ ಬಗ್ಗೆ ಒಂದು ಪತ್ರವನ್ನು ಬರೀಬೇಕು ಅಂತಂದ್ರೆ ಮಲ್ಲಸರ್ಜ ಯಾವ ರೀತಿಯಾಗಿ ತನ್ನ ಆಡಳಿತವನ್ನು ನಡೆಸ್ತಾ ಇದ್ದ, ತನ್ನ ಜನರನ್ನ ಯಾವ ರೀತಿಯಾಗಿ ಆತ ಪ್ರೀತಿಯನ್ನು ನೋಡ್ಕೊಳ್ತಾ ಇದ್ದ, ಶೂರರನ್ನ ಬಂಟರನ್ನ ಯಾವ ರೀತಿಯಾಗಿ ಸಿದ್ಧಗೊಳಿಸಿದ್ದ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗಿದೆ. ಇನ್ನು ಆರಂಭದಲ್ಲೇ ಒಂದು ಹೇಳ್ಬೇಕಾಗಿತ್ತು, ಈ ಹಿರೇಮಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಏನಿದೆಯಲ್ಲ, ಮೊಟ್ಟ ಮೊದಲನೆಯ ನಮ್ಮ ಒಡೆಯರವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿಯಲ್ಲಿ, ಕಾದಂಬರಿ ಒಂದು ಸಂಶೋಧನಾ ಕೃತಿ ಅಂದ್ರೂ ಅಡ್ಡಿ ಇಲ್ಲ. ಆ ಕೃತಿಯಲ್ಲಿ ಅವರು ಹೇಳಿದರು, ಈ ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಬಂದರು ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳ್ತಿದ್ರು. ಅವರು ಆ ನಂತರದ ಸಿಕ್ಕಿರ್ತಕ್ಕಂಥ ಶೋಧನೆ ಪ್ರಕಾರ ಇಲ್ಲಿ ಏನಾಯ್ತಂದ್ರೆ, ಸ್ಟ್ರೋಕ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಸಾಗರ್ ಅಂತಕ್ಕಂಥ ಇಂಗ್ಲಿಷ್ ಶಬ್ದವನ್ನು ಬರೆದಾಗ ಅದ್ರ ಸಾಗರ್ ಅಂತ ಓದ್ಬೋದು, ಸಗರ್ ಅಂತಲೂ ಓದ್ಬೋದು. ಆ ಒಂದು ಸ್ಪೆಲ್ಲಿಂಗ್ ಬೆನ್ನ ಹತ್ತಿ ಹೋದಾಗ ಆತ ಸಗರದಿಂದ ಬಂದಿರತಕ್ಕಂಥ ದೊರೆ, ಅದು ಉಚ್ಚಾರದ ದೊರೆಯಿಂದ ಒಂದು ಸಾಗರ್, ಅದು ಶಿವಮೊಗ್ಗ ಜಿಲ್ಲೆಯ ಸಾಗರ. ಆ ಸಾಗರ ಏನಿದೆಯಲ್ಲ 17ನೇ ಶತಮಾನದಲ್ಲಿ ವಾಣಿಜ್ಯ ಮುಂತಾದ ಒಂದು 10 ಹಲವಾರು ಕ್ಷೇತ್ರದಿಂದ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ತಾಲೂಕು ಅಂತಕ್ಕಂಥ ವಿಷಯ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ 1585ರಲ್ಲಿ ಹಿರೇಮಲ್ಲಶೆಟ್ಟಿ ಚಿಕ್ಕಮಲ್ಲಶೆಟ್ಟಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾಗರ್ ಅಂತಕ್ಕಂಥ ಊರು ಇರಲಿಲ್ಲ ಅನ್ನೋದು ಕೂಡ, ಅಂದ್ರೆ ದೊಡ್ಡ ಊರು ಇರಲಿಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ವದ ಸಂಗತಿ. ಇಲ್ಲಿ ಇರತಕ್ಕಂಥ ಸಗರ್ ಏನಿದೆಯಲ್ಲ, ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ, ಸೂರಪುರ ಮತ್ತು ಶಹಾಪುರ, ಅದೇ ರೀತಿ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದ ಕೆಲವು ತಾಲೂಕುಗಳು ಹೊಂದಿರತಕ್ಕಂಥ ಆ ಪ್ರದೇಶಕ್ಕೆ ಸಗರ ನಾಡು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈ ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಇದೇ ಸಗರ ನಾಡಿನಿಂದ ಬಂದಿದ್ರು ಅನ್ನೋದು ಕೂಡ ಇಲ್ಲಿ 10 ಹಲವಾರು ದಾಖಲೆಗಳಿಂದ ನಮಗಿಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕಿತ್ತೂರು ಸಂಸ್ಥಾನ ಬಗ್ಗೆ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಗುರು ಪರಂಪರೆಯನ್ನು ನಾವು ಇಲ್ಲಿ ಮರೆಯೋದಕ್ಕಾಗುವುದಿಲ್ಲ. ಯಾಕಂದ್ರೆ ಗುರು ಪರಂಪರೆ ಅನ್ನೋದು ಯಾವುದೇ ಒಂದು ಅರಮನೆಗೆ ತನ್ನದೇ ಆಗಿರತಕ್ಕಂಥ ಒಂದು ವರ್ಚಸ್ಸನ್ನು ಬೀರತಕ್ಕಂಥ, ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ, ಮಾರ್ಗದರ್ಶನ ಮಾಡಿರ್ತಕ್ಕಂಥ, ಶ್ರೀಗಳನ್ನು ಹೊಂದಿರತಕ್ಕಂಥ ಒಂದು ಪೀಠವನ್ನು ಹೊಂದಿರತಕ್ಕಂಥ ಮಠಗಳು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಸಂದರ್ಭದಲ್ಲಿಯೂ ಕೂಡ ಅವಾಗ ವಿದ್ಯಾರಣ್ಯ ಗುರುಗಳಿದ್ರು. ಅದೇ ರೀತಿ ಛತ್ರಪತಿ ಶಿವಾಜಿಯ ಜೊತೆಗೆ ಸಮರ್ಥ ರಾಮದಾಸರಿದ್ರು. ಅದೇ ರೀತಿ ಬೆಳವಡಿ ಮಲ್ಲಮ್ಮ ಬಗ್ಗೆ ನಮ್ಮ ಹುಲಿಯ ರಾಜಗುರುಗಳು ಇದ್ರು. ಇದೇ ರೀತಿಯಾಗಿ ಪ್ರತಿಯೊಂದು ಸಂಸ್ಥಾನ ಇರ್ಬೋದು, ಅರಮನೆ ಇರ್ಬೋದು, ಯಾವುದೇ ಒಂದು ಆಡಳಿತ ನಡೆಸ್ತಕ್ಕಂಥ ಆ ಆಡಳಿತಗಾರರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಸಲುವಾಗಿ ಒಂದು ಪೀಠ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ನಮ್ಮ ಕಿತ್ತೂರಿನ ಮಾರ್ಗದರ್ಶನ ನೀಡತಕ್ಕಂಥ ರಾಜರುಗಳು ಯಾರು ಅಂತಂದ್ರೆ ಕಲ್ಮಠದ ಶ್ರೀಗಳು. ಇವತ್ತಿರ್ತಕ್ಕಂಥ ಪೂಜ್ಯ ಶ್ರೀ ಮಡಿವಾಳ ಮಹಾಸ್ವಾಮಿಗಳವರೆಗೂ ಕೂಡ ಒಟ್ಟು 13 ಜನ ಪೂಜ್ಯ ಶ್ರೀಗಳು ಈ ಗುರುಪೀಠವನ್ನ ಆಳುವ ಮುಖಾಂತರ ಬ್ರಿಟಿಷರ ವಿರುದ್ಧ ನಿಂತಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನಿಗೂ ಕೂಡ ಮಾರ್ಗದರ್ಶನ ಮಾಡಿದರು. ಅದೇ ರೀತಿಯಾಗಿ ಕಿತ್ತೂರು ಸಂಸ್ಥಾನ ಆಳಿರ್ತಕ್ಕಂಥ 14 ರಾಜರು ಕೂಡ ತಮ್ಮ ಮಾರ್ಗದರ್ಶನ ಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ನೀಡುವ ಮುಖಾಂತರ ಆ ಒಂದು ಸಂಸ್ಥಾನಕ್ಕೆ ಬಲವನ್ನು ತುಂಬಿದ್ರು ಅಂತ ಹೇಳಿದ್ರೆ ಯಾವುದೇ ರೀತಿ
ಅತಿಶಯೋಕ್ತಿ ಆಗಲಾರದು. ಇನ್ನು ಸಾಮಾನ್ಯವಾಗಿ ಈ ಒಂದು ಕಿತ್ತೂರು ಸಂಸ್ಥಾನ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಕೈಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಇವೆಲ್ಲವುಗಳನ್ನು ನೋಡಿದಾಗ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಿತ್ತೂರು ತನ್ನದೇ ಆಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಹೊಂದಿತ್ತು ಅನ್ನೋದು ಕೂಡ ನಮ್ಮ ಹಲವಾರು ದಾಖಲೆಗಳನ್ನು ಕಂಡು ಬರ್ತಾ ಇದೆ. ಮೊದಲನೇದಾಗಿ ಕಿತ್ತೂರಿನ ಐಕ್ಯ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕಿತ್ತೂರು ಸಂಸ್ಥಾನದ ಅಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನ ಮತ್ತು ಬ್ರಿಟಿಷರ ಸಂಬಂಧಗಳನ್ನ, ಅವರ ವೈರತ್ವಗಳನ್ನ ಮಾತ್ರ ನಾವು ಕೇಳ್ಕೊಂತೇವೆ. ಆದ್ರೆ ಗೋವೆ ಆಳ್ತಕ್ಕಂಥ ಪೋರ್ಚುಗೀಸರು ಏನಿದೆಯಲ್ಲ, ಆ ಪೋರ್ಚುಗೀಸರಿಗೂ ಕಿತ್ತೂರಿಗೂ ಒಂದು ವಾಣಿಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆ ಆಮದು ಮತ್ತು ರಫ್ತಿನ ಸಂಬಂಧ ಏನು ಅಂತಂದ್ರೆ, ಕಿತ್ತೂರಿನ ಐಕ್ಯಗಳನ್ನ ಪೋರ್ಚುಗೀಸರು ಬಹಳ ಪ್ರೀತಿ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ರಾಮನಗರ ಸಮೀಪ ಇರತಕ್ಕಂಥ ಕ್ಯಾಸಲ್ ರಾಕ್ ಅಂತಕ್ಕಂಥ ಒಂದು ಊರಿದೆ. ಈಗ ಅದು ರೈಲ್ವೆ ಒಂದು ಆಕಟ್ಟಿನ ಸ್ಥಳ ಕೂಡ ಇದೆ. ಆ ಕ್ಯಾಸಲ್ ರಾಕ್ ಏನು ಗ್ರಾಮ ಇದೆ, ಗೋವಾದ ಪೋರ್ಚುಗೀಸರು ಅಲ್ಲಿಗೆ ಬಂಗಾರದ ಬಿಸ್ಕಿಟ್ಗಳನ್ನ ತರ್ತಾ ಇದ್ರು. ಬಂಗಾರದ ಬಿಸ್ಕಿಟ್ಗಳನ್ನ ಕಿತ್ತೂರಿನಿಂದ ಅಕ್ಕಿಗಳು, ಚೀಲಗಟ್ಟಲೆ ಅಕ್ಕಿಗಳು ಕ್ಯಾಸಲ್ ರಾಕ್ ಹೋಗ್ತಾ ಇದ್ವು. ಅಲ್ಲಿ ಅಕ್ಕಿ ಮತ್ತು ಬಂಗಾರ ಏನಿದೆಯಲ್ಲ ವಿನಿಮಯ ಆಗುವ ಮುಖಾಂತರ ಅಕ್ಕಿಯನ್ನ ಕಳಿಸಿ ಬಂಗಾರವನ್ನ ಪಡೆಯುವ ಮುಖಾಂತರ ಕಿತ್ತೂರು ತನ್ನ ಸಂಪತ್ತನ್ನ ಹೆಚ್ಚಿಸಿಕೊಂಡಿತು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಇನ್ನು ಸಾಮಾನ್ಯವಾಗಿ ಮಹಿಳೆಯರು ಏನು ಹಸಿರು ಬಳೆಗಳೇನು ಹಾಕ್ತಾರಲ್ಲ, ಹಸಿರು ಬಳೆಗಳು ಉತ್ಪಾದನೆ ಇರೋದು ಬಹಳ ಕಾಲದಿಂದ ಕಿತ್ತೂರಿನಲ್ಲಿ. ಈಗಲೂ ಕೂಡ ಅವರು ಆ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕಲ್ಮಠದ ಸ್ವಲ್ಪ ಕೂಗಳತೆ ಒಂದು ಸಮೀಪದಲ್ಲಿ ಸಾಕಷ್ಟು ಮನೆಗಳು ಕೂಡ ಇದ್ದು ಈಗಲೂ ಕೂಡ ಹಸಿರು ಬಳೆಗಳನ್ನ ಉತ್ಪಾದನೆ ಮಾಡತಕ್ಕಂಥ ಕೆಲಸವನ್ನ ಅವರು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಕಿತ್ತೂರಿನ ಸ್ಮಾರಕಗಳ ಪ್ರಶ್ನೆ ಬಂದಾಗ, ಸ್ಮಾರಕಗಳು ಅಂತಂದ್ರೆ ಕೋಟೆ ಕೊತ್ತಲು ಇರಬಹುದು, ಅರಮನೆ ಇರಬಹುದು, ಸಮಾಧಿಗಳು ಇರಬಹುದು, ಬಾವಿಗಳು ಇರಬಹುದು, ಖಡ್ಗ ಇರ್ಬೋದು, ಕುಡುಗೋಲು ಇರ್ಬೋದು, ಡಾಲ್ ಇರ್ಬೋದು, ಇವೆಲ್ಲಗಳ ಬಗ್ಗೆ ಚಿಂತನೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಬಾವಿಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ. ಸಾಮಾನ್ಯವಾಗಿ ಕಿತ್ತೂರಿನಲ್ಲಿರ್ತಕ್ಕಂಥ ಹೆಬ್ಬಳ್ಳಿ ಬಾವಿ ಅಂತಕ್ಕಂಥ ಹೆಸರಿನ ಬಾವಿ ಇದೆ. ಅದೇ ರೀತಿ ಸಂಬಗಾಮಿಯಲ್ಲಿ ಕೂಡ ಒಂದು ಬಾವಿ ಇದೆ ಮತ್ತು ದೇವರಸಿಗಿಯಲ್ಲಿ ಹೊಲದಲ್ಲಿ ಕೂಡ ಒಂದು ಬಾವಿ ಇದೆ. ಆ ಬಾವಿ ಅಂತ ಹೇಳುವ ಒಂದು ವಿಶೇಷತೆ ಏನು ಅಂತಂದ್ರೆ, ಅಲ್ಲಿ ತೋಟಗಾರಿಕೆ ಉತ್ಪನ್ನಗಳನ್ನ ಅವರು ಬಹಳ ಮಾಡ್ತಾ ಇದ್ರು ಆ ಬಾವಿ ನೀರಿನಿಂದ. ಅದೇ ರೀತಿಯಾಗಿ ತೋಟಗಾರಿಕೆ ಉತ್ಪನ್ನ ಇರಬಹುದು, ಹಣ್ಣು ಹಂಪಲ ಇರಬಹುದು ಮತ್ತು ಮುಖ್ಯವಾಗಿ ಹೂಗಳು, ಅವನ್ನೆಲ್ಲ ಅವರು ಧಾರವಾಡ, ಬೆಳಗಾವಿ, ಗೋವಾ, ನಿಪ್ಪಾಣಿಗೆ ಕಳಿಸುವ ಮುಖಾಂತರ ತೋಟಗಾರಿಕೆ ಉತ್ಪನ್ನದ ಮುಖಾಂತರವೂ ಕೂಡ ಅವರು ತಮ್ಮದೇ ಆಗಿರತಕ್ಕಂಥ ಶ್ರೀಮಂತಿಕೆಯನ್ನು ಹೊಂದಿದ್ರು ಅಂತ ಹೇಳಿದ್ರೆ ಯಾವುದೇ ರೀತಿ ಅತಿಶಯೋಕ್ತಿ ಆಗಲಾರದು. ಇನ್ನು ಕಿತ್ತೂರು ವಿಶೇಷ ಬಂದಾಗ ಅಲ್ಲಿ ಒಂದು ರಣಗಟ್ಟಿ ಕೆರೆ ಅಂತ ಇದೆ. ಆ ರಣಗಟ್ಟಿ ಕೆರೆಯದು ಕೂಡ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನ. ಆ ರಣಗಟ್ಟಿ ಕೆರೆ ಎಲ್ಲಿದೆ ಅಂತಂದ್ರೆ ಗುರುವಾರಪೇಟೆ ಹೋಗ್ತಕ್ಕಂಥ ಬಲಗಡೆ ಕಾಣ್ತಾ ಇದೆ, ಆ ಕಲ್ಮಠದ ಸಮೀಪ. ಆ ಕೆರೆಯ ವಿಶೇಷತೆ ಏನು ಅಂತಂದ್ರೆ, ಯಾವುದೇ ಕಿತ್ತೂರಿನಲ್ಲಿ ಯುದ್ಧ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕಿತ್ತೂರು ಅಂದು ಎಂದು ಅನುಸಂಧಾನ ಯಾಕೆ ತಗೊಂಡೇನೆ ಅಂತಂದ್ರೆ, ನಾವಿವತ್ತು ಏನೇ ಮಾತನ್ನು ಹೇಳ್ತಾ ಇದ್ದೇವಲ್ಲ ಅವನ್ನೆಲ್ಲ ಮೂಕ ಸಾಕ್ಷಿಯಾಗಿ ಅನೇಕ ಸ್ಮಾರಕಗಳು ಇವತ್ತು ನಮಗೆ ಕೂಗಿ ಹೇಳ್ತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಣಗಟ್ಟಿ ಕೆರೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಆ ರಣಗಟ್ಟಿ ಕೆರೆಯ ವಿಶೇಷತೆ ಏನಂತಂದ್ರೆ, ಕಿತ್ತೂರಿನಲ್ಲಿ ಯಾವುದೇ ಯುದ್ಧ ಆತು ಅಂತಂದ್ರೆ ಆ ಯುದ್ಧದಲ್ಲಿ ಬಳಸಿರ್ತಕ್ಕಂಥ ಖಡ್ಗ, ಕುಡುಗೋಲು, ಕ್ವಾಡ್ಲಿ, ಅವನ್ನೆಲ್ಲ ರಕ್ತ ಸಿಕ್ತವಾಗಿರ್ತಕ್ಕಂಥ ಎಲ್ಲ ಆಯುಧಗಳನ್ನ ಆ ರಣಗಟ್ಟಿ ಕೆರೆಯಲ್ಲಿ ಅವರು ತೊಳಿತಾ ಇದ್ರು. ಒಂದು ಇಷ್ಟೇ ಹೇಳಿದ್ರೆ ಆ ಕೆರೆಯ ಮಹತ್ವ ಅಷ್ಟಕ್ಕೆ ನಿಲ್ಲೋದಿಲ್ಲ. ಆರ ಮುಂದೆ ಏನಾಯ್ತು ಅಂತಂದ್ರೆ, ಆ ಕೆರೆಯಲ್ಲಿ ಇರ್ತಕ್ಕಂಥ ನೀರಿನ ಪಾವಿತ್ರತೆ ಏನು ಅಂತಂದ್ರೆ, ನಮಗೇನ ಚೋಳು ಕಡಿದ್ರೆ, ಹಾವು ಕಡಿದ್ರೆ, ಹುಚ್ಚನಾಯಿ ಕಡಿದ್ರೆ, ಇವೆಲ್ಲ ಕಡ್ದಾಗ ಏನತ್ತಲ್ಲ ಆ ರಣಗಟ್ಟಿ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿದು ಬಿಟ್ರೆ ಅದು ವಿಷ ತಟ್ನ ಇಳಿತಿತ್ತು. ಆ ರೀತಿ ನೀರನ್ನು ಕುಡಿದು ತಮ್ಮ ವಿಷವನ್ನ ಯುದ್ಧಾನಂತರವೂ ಕೂಡ, ಯುದ್ಧೋತ್ತರ ಕಾಲದಲ್ಲಿ ಕೂಡ ಏನು ವೀರರಾಣಿ ಚೆನ್ನಮ್ಮನ್ನ ಸೋಲಿಸಿ ಆ ಬೈಲಹೊಂಗಲ ಗೃಹ ಬಂಧನಲ್ಲಿ ಇಟ್ರು, ಆ ಸಂಸ್ಥಾನ ಏನಿದೆ ಬ್ರಿಟಿಷ್ ಕಬ್ಜಾ ಹೋಯಿತು. ತದನಂತರ ಕೂಡ ಇತ್ತೀಚೆಗೆ ಕೂಡ ಆ ನೀರಿನ ಉಪಯೋಗ ಈ ಒಂದು ಔಷಧೀಯ ಗುಣಗಳನ್ನು ಹೊಂದಿತ್ತು. ಆ ನೀರನ್ನ ಕುಡಿಯುವ ಮುಖಾಂತರ ತಮ್ಮ ಮೈಯಲ್ಲಿರ್ತಕ್ಕಂಥ ವಿಷವನ್ನ ಉಳಿಸಿಕೊಂಡಿದ್ದೇವೆ, ವಿಷವನ್ನ ಇಳಿಸಿಕೊಂಡಿದ್ದೇವೆ ಅಂತಕ್ಕಂಥ ಒಂದು ಆ ಅನುಭವವನ್ನು ಪಡೆದಿರತಕ್ಕಂಥ ಹಲವಾರು ಹಿರಿಯರು ಇವತ್ತಿಗೂ ಕೂಡ ಕಿತ್ತೂರಿನಲ್ಲಿದ್ದಾರೆ. ಇದು ರಣಗಟ್ಟಿ ಕೆರೆಯ ಒಂದು ವಿಶೇಷತೆ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು.
ಇನ್ನು ಅದೇ ರೀತಿಯಾಗಿ ನಾವು ಮತ್ತಿನ ಸ್ಮಾರಕಗಳ ಬಗ್ಗೆ ಬಂದೀವಿ ಅಂತಂದ್ರೆ ಇವತ್ತು ಕಿತ್ತೂರಿನ ಅರಮನೆ ಆರಂಭದಲ್ಲಿ ನಾನು ಹೇಳಿದೆ, ಮತ್ತು ಅಂದು ಇಂದು ನಾವು ಮತ್ತೆ ಬರ್ತಾ ಇದ್ದೆವು. ಅಂದು ಕಿತ್ತೂರಿನ ಅರಮನೆ ವೈಭವದಿಂದ ಕೂಡಿತ್ತು ಅಂತಕ್ಕಂಥ ಮಾತು. ಹಂಗಿದ್ರೆ ಆ ಕಿತ್ತೂರಿನ ಅರಮನೆ ಹಾಳಾದ ನಂತರ ಅದ್ಭುತವಾಗಿರ್ತಕ್ಕಂಥ ಕಟ್ಟಿಗೆ ಸುಳುಗಳನ್ನು ಹೊಂದಿರತಕ್ಕಂಥ ಇವು ತೊಲಿ ಜಯಂತಿ ಆ ಕಂಬಗಳು ಎಲ್ಲಿ ಹೋದವು ಅಂತಕ್ಕಂಥ ಮಾತು ಬರುತ್ತೆ. ಅವಕ್ಕೆ ನಾವು ಕಾಷ್ಟ ಶಿಲ್ಪ ಅಂತ ಕರಿತೀವಿ ನಾವು. ಈ ಒಂದು ಇದ್ರ ದೃಷ್ಟಿಯಿಂದ, ಕಲಾತ್ಮಕ ದೃಷ್ಟಿಯಿಂದ ಇವತ್ತೇನು ಶಿಲ್ಪಕಲೆ ಆ ಕಲೆಗಳ ಕಾಷ್ಟ ಶಿಲ್ಪ ಅಂತ. ಕಾಷ್ಟ ಶಿಲ್ಪ ಅಂದ್ರೆ ಕಟ್ಟಿಗೆಯಲ್ಲಿ ಮಾಡಿದ ಸುಳುಗಳನ್ನು ಹೊಂದಿರತಕ್ಕಂಥ ಆ ಕಂಬ, ತೊಲೆಗಳು, ಬೋದು ಇವೆಲ್ಲ ಬರ್ತಾ ಇದೆ. ಅವು ಆ ಅರಮನೆ ಹಾಳಾದ ನಂತರ ಅವೆಲ್ಲ ಎಲ್ಲಿ ಹೋದವು ಅಂತಂದ್ರೆ ಇವತ್ತಿಗೂ ಕೂಡ ನಾವು ಕಂಡು ಬರ್ತಾವೆ. ಹುಬ್ಬಳ್ಳಿಯ 3000 ಮಠದಲ್ಲಿ, ಧಾರವಾಡದ ಸಮೀಪ ಇರತಕ್ಕಂಥ ಅಮೀನುಬಾಯಿ ಹಿರೇಮಠದಲ್ಲಿ, ಅದೇ ರೀತಿಯಾಗಿ ಇತ್ತೀಚೆಗೆ ಕಂಡು ಬಂದದ್ದು ಹುಬ್ಬಳ್ಳಿ ಸಮೀಪ ಇರತಕ್ಕಂಥ ಅಮರುಗೋಳ ಹಿರೇಮಠದಲ್ಲಿ ಕೂಡ ಕಂಡು ಬರ್ತಾ ಇದೆ. ಆ ನಂತರ ನಮ್ಮ ಗೋಕಾಕ್ ತಾಲೂಕಿನ ಅಡವ್ಯಾಪನ ಅಂಕಲಿ ಮಠದಲ್ಲಿಯೂ ಕೂಡ ಆ ಕಟ್ಟಿಗೆಗಳನ್ನ ಇವತ್ತಿಗೂ ಕೂಡ ನಾವು ನೋಡ್ಬೋದು ಅನ್ನೋದು ಬಹಳ ವಿಶೇಷವಾಗಿದ್ದು. ಆದ್ರೆ ಇವತ್ತು ಕಿತ್ತೂರಿನ ಕೋಟೆ ಅರಮನೆ ಹಾಳಾಗಿರಬಹುದು, ಆದ್ರೆ ಅವರ ಶೌರ್ಯ ಸಾಹಸ ಏನಿದೆಯಲ್ಲ ಅದು ಹಾಳಾಗಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಮತ್ತೆ ಕಿತ್ತೂರಿನ ಅರಸರ ಕಡೆಗೆ ನಾವು ಬಂದಾಗ ರಾಣಿ ಚೆನ್ನಮ್ಮನ ಬಗ್ಗೆ ನಾವು ವಿಶೇಷವಾಗಿ ಹೇಳಲೇಬೇಕು. ಸೂರ್ಯನೇ ಮುಳುಗದ ಸಾಮ್ರಾಜ್ಯ ಕಿತ್ತೂರು ಸಾಮ್ರಾಜ್ಯ. ಅವರ ಆನೆ ಬಲ, ಕುದುರೆಗಳ ಬಲ, ಸೈನ್ಯ, ಆಧುನಿಕ ಯುದ್ಧೋಪಕರಣಗಳು ಇವನ್ನೆಲ್ಲವುಗಳನ್ನು ಕಿತ್ತೂರು ಸಂಸ್ಥಾನಕ್ಕೆ ನಾವು ಏನಾದರೂ ಹೋಲಿಕೆ ಮಾಡಿ ನೋಡಿದರೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಮ್ರಾಜ್ಯ, ಬ್ರಿಟಿಷ್ ಸಾಮ್ರಾಜ್ಯದ ಮುಂದೆ ಕಿತ್ತೂರು ಅಂದ್ರೆ ಒಂದು ಸಣ್ಣ ಗುಬ್ಬಿಗುಡಿದ್ದಂಗೆ ಅದು. ಇದು ಈ ಮಾತು ಒತ್ತಿ ಹೇಳಲೇಬೇಕು ನಾವು. ಅಂಥ ಒಂದು ಸಾಮ್ರಾಜ್ಯದ ಎದುರಿಗೆ ನಾವು ಸೊಡ್ಡು ಹೊಡೆದು ನಿಲ್ಲಬೇಕು, ಅವ್ರ ಯುದ್ಧ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಕೂಡ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಬಲಾಢ್ಯವಾಗಿರ್ತಕ್ಕಂಥ ಸಾಮ್ರಾಜ್ಯ ಅದು ಕಿತ್ತೂರು ಸಾಮ್ರಾಜ್ಯ. ಅಂಥ ಬಲಾಢ್ಯವಾಗಿರ್ತಕ್ಕಂಥ ಸಾಮ್ರಾಜ್ಯ ವಿರುದ್ಧ ಎದುರು ನಿಲ್ಲುವ ಮುಖಾಂತರ ಸ್ವಾತಂತ್ರ್ಯದ ಕಹಳೆಯನ್ನು ಊದಿರತಕ್ಕಂಥ ನಮ್ಮ ದೇಶದ ಮೊಟ್ಟ ಮೊದಲನೆಯ ವೀರ ಮಹಿಳೆ ಅಂತಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತ ಹೇಳಿದ್ರೆ ಯಾವುದೇ ರೀತಿ ಅಡ್ಡಿ ಇಲ್ಲ. ಇಲ್ಲಿ ಮತ್ತೆ ಆ ಬಲಿಷ್ಠವಾಗಿರ್ತಕ್ಕಂಥ ಸಾಮ್ರಾಜ್ಯ ಮತ್ತು ಸಣ್ಣ ಸಾಮ್ರಾಜ್ಯ ಹೋಲಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮನಸ್ಸು ಮಾಡಿದ್ರು ಅಂತಂದ್ರೆ, ಬ್ರಿಟಿಷರು ಮನಸ್ಸು ಮಾಡಿದ್ರು ಅಂತಂದ್ರೆ ಸುಮ್ಮನೆ ಈ ಕಿತ್ತೂರು ಏನಂತಲ್ಲ ಸಂಸ್ಥಾನವನ್ನು ತಿಕ್ಕಿ ಬಿಡಬೋದಿತ್ತವ್ರು. ಆದರೂ ಕೂಡ ಬಲಿಷ್ಠರು ಇದ್ರೂ ಕೂಡ ಕುತಂತ್ರಕ್ಕೆ ಮೊರೆ ಹೋದ್ರು ಅವ್ರು. ಭಾಳ ವಿಶೇಷ ಅದು. ನೋಡೊಬ್ಬ ದೊಡ್ಡ ಪೈಲ್ವಾನ ಇರ್ತಾನೆ, ಒಬ್ಬ ಸಣ್ಣ ಸನಕಲು ಇರ್ತಾನೆ. ಆ ಪೈಲ್ವಾನಿದ್ದ ಸನಕಲ ಪಟ್ನ ಹೊಡೆದಪ್ಪ ಅಂತಂದ್ರೆ ಅವ್ನ ಕತಿ ಮುಗಿದೋಕತ್ತವ. ಆ ಹಿನ್ನೆಲೆಯಲ್ಲಿ ಕಿತ್ತೂರು ಏನಂತಲ್ಲ ಇವರು ಪಟ್ನ ಹೊಡೆದಕಾರೆ ಅಂತೆಲ್ಲ ಬಾಯ ಹಾಕೋದಿತ್ತು. ಆರ ಧೈರ್ಯ ಮಾಡಲಿಲ್ಲ ಅವರು. ಕುತಂತ್ರಕ್ಕೆ ಅವರು ಮೊರೆ ಹೋದರು. ಕುತಂತ್ರಕ್ಕೆ ಯಾಕೆ ಮೊರೆ ಹೋದರು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಇದ್ದಂಥ ಬಂಟರು ಮತ್ತು ಸೈನಿಕರು. ಜಾನ್ ಚಾಕ್ರೆ ಸಂದರ್ಭದಲ್ಲಿ ಹೇಳ್ತಾನಂತ, ವೀರರಾಣಿ ಕಿತ್ತೂರಿನ ಚೆನ್ನಮ್ಮನ ಸೈನಿಕರು ಯಾವ ರೀತಿ ಅದಾರಲ್ಲ ಅಂಥ ಸೈನಿಕರು ನಮ್ಮ ಸಾಮ್ರಾಜ್ಯದ ಇದ್ರೂಪ ಅಂತಂದ್ರೆ ನಾವು ಇಂಥ 10 ಜಗತ್ತು ಆತಿದ್ವು ಅಂತಕ್ಕಂಥ ಮಾತು ಹೇಳ್ತಾನ ನಾವು. ಇವ್ರದ್ದು ಏನು ಅಂತಂದ್ರೆ ಕಿತ್ತೂರಿನ ಬಂಟರು ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಮಟೂರು ಬಾಳಪ್ಪ ಇರ್ಬೋದು, ಬಿಚ್ಚಗತ್ತಿ ಚನ್ನಬಸಪ್ಪ ಇರ್ಬೋದು, ಗಜವೀರ ಇರ್ಬೋದು, ಬೆಳವಡಿ ವಡ್ರ ಅಲ್ಲನ ಇರ್ಬೋದು, ಹಿಮ್ಮತ್ ಸಿಂಗ್ ಇರ್ಬೋದು, ಸರ್ದಾರ್ ಗುರುಸಿದ್ದಪ್ಪ ಇರ್ಬೋದು. ಇವ್ರದ್ದು ಏನು ಅಂತಂದ್ರೆ ಹಗಲಿ ರಾತ್ರಿ ಒಂದವರು ಜಪ. ಒಟ್ಟ ಏನಂತಲ್ಲ ನಾವು ಕಿತ್ತೂರು ಮತ್ತು ಚೆನ್ನಮ್ಮನ ಬಗ್ಗೆ, ಚೆನ್ನಮ್ಮ ನಾವು ವಿಶೇಷವಾಗಿ ಅದ ಪದವನ್ನು ಇತ್ತೀಚಿನ ಉಪಯೋಗ ಮಾಡ್ತಾ ಇದ್ದೇನೆ. ಅವ್ವರಸಿ ಅಂತ ಹೇಳ್ತಾರೆ. ಒಂದು ದೃಷ್ಟಿಯಿಂದ ನೋಡ್ರೆ ಮಾತ್ರ ಹೃದಯ ಹೊಂದಿರತಕ್ಕಂಥ ಅವ್ವ, ಇನ್ನೊಂದು ದೃಷ್ಟಿಯನ್ನು ಅರಸಿ ಆಕಿ. ಆದ್ದರಿಂದ ಅವ್ವರಸಿ, ನಮ್ಮ ಅವ್ವರಸಿ ಕಿತ್ತೂರು ಚೆನ್ನಮ್ಮ ಮತ್ತು ಕಿತ್ತೂರು ಸಂಸ್ಥಾನ ಸಲುವಾಗಿ ನಾವು ರಕ್ತ ಬೆವರಷ್ಟ ಅಲ್ಲ ಜೀವ ಕೊಡಾಕು ತಯಾರದೇವಿ ಅಂತ ಹೇಳ್ತಾರೋ ಅಂತಲ್ಲ ಕುಣಿತಿರ್ತಾರೆ ಹಂಗವ್ರು. ಆ ರೀತಿ ಹುರುಪು ಅವ್ರಿಗೆ ಕಿತ್ತೂರು ಸಂಸ್ಥಾನ ಉಳಿಸಬೇಕು ಅಂತ ಅವ್ರು ನಿಷ್ಠಾವಂತ ಜನ ಅವರು. ಅದು ಒಂದೇ ಮಾತನ್ನ ಹೇಳಬೇಕು ಅಂತಂದ್ರೆ, ಒಂದು ಘೋಷಣಾತ್ಮಕವಾಗಿರ್ತಕ್ಕಂಥ ಮಾತು ಹೇಳ್ಬೇಕಂತಂದ್ರೆ, ಕಿತ್ತೂರಿನ ಹೋರಾಟ ನೆಲದ ರಕ್ಷಣೆಗಾಗಿ, ಬ್ರಿಟಿಷರ ಹೋರಾಟ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಂತಕ್ಕಂಥ ಒಂದು ಮಾತನ್ನು ನಾವಿಲ್ಲಿ ಹೇಳಿದ್ರೆ ಆ ಇಡೀ ಒಂದು ಬ್ರಿಟಿಷ್ ಸಂಸ್ಥಾನದ ಬಗ್ಗೆ ಮತ್ತು ಕಿತ್ತೂರು ಸಂಸ್ಥಾನದ ಬಗ್ಗೆ ನಾವು ಒಂದೇ ಮಾತಿನಲ್ಲಿ ಹೇಳ್ದಂಗೆ ಆಕತಿ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಇಲ್ಲಿ ಒಬ್ಬೊಬ್ಬರು ಶೂರದು ಒಂದು ದೊಡ್ಡ ಕತ್ತಿನದ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಸಾಮಾನ್ಯ ಮನುಷ್ಯ. ಅವ ಈ ನಮ್ಮ ಗ್ರಾಮ ಲೆಕ್ಕ ಕೇಳಿರ್ತಕ್ಕಂಥ ಹಳಬರಿ ಅಂತಾರಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ. ಅವೇನು ದೊಡ್ಡ ರಾಜ ಅಲ್ಲ, ದೊಡ್ಡ ಪಾಳೆಗಾರ ಅಲ್ಲ, ಅವೇ ದೊಡ್ಡ ರಾಜಮಂಡ್ಲದಿಂದ ಬಂದವಲ್ಲ. ಒಂದೇ ಗುರಿ ಅವಂತ ಏನಪ್ಪಾ ಅಂತ ಕಿತ್ತೂರು ಉಳಿಸ್ಕೊಳ್ಳೋದು. ಯುದ್ಧೋತ್ತರ ನಂತರ ಕೂಡ ಆ ಕಿತ್ತೂರನ್ನ ಬ್ರಿಟಿಷರ
ಕಪಿಮುಷ್ಟಿಯಿಂದ ನಾ ಪಡಿಬೇಕು ಅಂತಕ್ಕಂಥ ಮಾಡಿರ್ತಕ್ಕಂಥ ಸಾಹಸ ಕಥೆಯನ್ನ ಹೇಳ್ಕೊಂತ ಹೋದ್ರೆ ಬಹುಶಃ ಒಂದು ಹಗಲಿ ಒಂದು ರಾತ್ರಿ ಅದು ಸಾಲುವುದಿಲ್ಲ. ಅಂತ ಒಂದು ಶೌರ್ಯ ಸಾಹಸದ ಪ್ರತೀಕ ಯಾರಾದ್ರೂ ಇದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಇನ್ನು ಅಂಟ್ರು ಬಾಳಪ್ಪನ ಒಂದೊಂದು ಕಥೆನ ಬೈಲೊಂಗಲಿಂದ 5 ಕಿಲೋಮೀಟರ್ ಅಂತಲ್ಲಿರ್ತಕ್ಕಂಥ ಅಮಟೂರು ಅನ್ನೋ ಊರಿನಿಂದ ಆ ಬಾಳಪ್ಪ ಅಂತಕ್ಕಂಥ ಒಬ್ಬ ಶೂರ. ಇತ್ತೀಚಿನ ಇಲ್ಲಿವರೆಗೆ ಅಂತಲ್ಲ ನಾವು ಬರೀ ಅಂಟ್ರು ಬಾಳಪ್ಪ ಅಂತಂತಿದ್ದೀವಿ. ಆದ್ರೆ ಅವನ ಒಂದು ಜಾತಿ ಬಗ್ಗೆ ಆಗಲಿ ಆ ಮಣಿತನ ಹೆಸರಾಗಲಿ ಈಗ ಕಂಡು ಬಂದಿರ್ಕಿಲ್ಲ. ಇತ್ತೀಚೆಗೆ ನಾವು ಒಂದು ಕಾದಂಬರಿ ಕೂಡ ಅದು ಬರೆದು ಅದು ಮುದ್ರಣ ನಡೆದಿದೆ. ಅವ್ರ ಮಣಿತನ ಹೆಸರು ಕಾಲಗಗ್ಗರಿ ಅಂತ ಹೇಳ್ತಾರೆ. ಕಾಲಗಗ್ಗರಿ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂತಂದ್ರೆ ಕಾಲ್ ಅಂದ್ರೆ ಕಾಲು, ಗಗ್ಗರಿ ಅಂತಂದ್ರೆ ಇದು ಬಂಗಾರದ ತೊಡೆ, ಚಿನ್ನದ ತೊಡೆಯನ್ನ ಚೆನ್ನಮ್ಮ ಅಂಟ್ರು ಬಾಳಪ್ಪ ಯಾಕೆ ಹಾಕ್ತಾಳು ಅನ್ನೋದು ಅದೊಂದು ಇದು. ಈಗ ನಾವೆಲ್ಲ ತಿಳ್ಕೊಂತೀವಿ ಜಾನ್ ಠಾಕ್ರೆ ಅಂತಂದ್ರೆ ಕೇವಲ ಧಾರವಾಡ ಕಲೆಕ್ಟರ್ ಮಾತ್ರ ಅಲ್ಲ. ಇವತ್ತು ಏನು ಬೆಳಗಾವಿ ಜಿಲ್ಲೆ ಒಳಪಟ್ಟಿರ್ತಕ್ಕಂಥ 7 ಜಿಲ್ಲೆಗಳವ ಇವತ್ತು ನಮ್ಮಲ್ಲಿ ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡ, ಬಿಜಾಪುರ, ಬಾಗಲಕೋಟೆ, ಹಾವೇರಿ, ಗದಗ, ಈ ರೀತಿ ಏನು 7 ಜಿಲ್ಲಾ ಅದಾವಲ್ಲ, ಈ 7 ಜಿಲ್ಲಾ ಮತ್ತು ಚಿತ್ರದುರ್ಗ ಜಿಲ್ಲಾ ಮತ್ತು ಬಳ್ಳಾರಿ ಅಷ್ಟೇ ಅಲ್ಲೇನೆ ಮಿರಜ್, ಸಾಂಗ್ಲಿ ಅಂದ್ರೆ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಂದು 30% ಪ್ರದೇಶಕ್ಕವ ಚಾಕರಿ ಆಗಿದ್ದ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅದು ಇಲ್ಲಿವರೆಗೆ ನಾವು ತಿಳಿದಿದ್ದೀವಿ. ನಾವು ಕೇವಲ ಅವ ಧಾರವಾಡದ ಕಲೆಕ್ಟರ್ ಅಂತ ಹೇಳ್ತಾರೆ. ಸುಮಾರು 10 ಜಿಲ್ಲೆಗಳ ಕಲೆಕ್ಟರ್. ಅಂತ 10 ಜಿಲ್ಲೆಗಳ ಕಲೆಕ್ಟರ್ನ ಒಬ್ಬ ಅಂಗರಕ್ಷಕ, ಸಾಮಾನ್ಯ ಅಂಗರಕ್ಷಕ ಅಂಟ್ರು ಬಾಳಪ್ಪ ಯುದ್ಧದ ವೇಳೆಯಲ್ಲಿ ಗುಂಡು ಹೊಡೆದ ಅವ್ನು ಕೊಲ್ತಾನು ಅಂತಂದ್ರೆ ಅಂಟ್ರು ಬಾಳಪ್ಪನ ತಾಕತ್ ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ವಿಚಾರ ಮಾಡ್ಬೇಕು ನಾವು. ಇದು ಹೇಳ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಸಾಮಾನ್ಯವಾಗಿ ಚೆನ್ನಮ್ಮನ ಜೊತೆಗಿರ್ತಕ್ಕಂಥ ಬಂಟ್ರು ಒಬ್ಬರಿಗಿಂತ ಒಬ್ಬರು ಇಂಥ ಶೂರರು ಇದ್ರು ಅವ್ರು. ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಬೆಳವಡಿಯಲ್ಲಿ ಒಬ್ಬ ವಡ್ರಿ ಅಲ್ಲಣ್ಣ ಅಂತ ಒಬ್ಬಿದ್ದ, ಅವನು ಕೂಡ ಬಂಟ್ರಾಗ ಬರ್ತಾನೆ. ಇದೇ ಹೆಸರೇನಿಲ್ಲ, 7-8 ಮಂದಿ ಅದ. ಆ ಬಂಟ್ರ ಅವ ವಡ್ರಿ ಅಲ್ಲಣ್ಣ ಅಂತ ಅವನು ವಿಶೇಷತೆ ಏನಂತಂದ್ರೆ ನೆಲದ ಮ್ಯಾಗ ಒಂದು ಕಂಬಳಿ ಹಾಯಿಸ್ಕಾರ, ಕಂಬಳಿ ಮ್ಯಾಗ ಕಿವಿ ಇಟ್ಟ ಅಂತಂದ್ರೆ ಸುಮಾರಾಗಿ ಒಂದು 4-5 ಮೈಲ್ ದೂರದಿಂದ ಎಷ್ಟು ಸೈನಿಕರು ಬರ್ತಾರ, ಎಷ್ಟು ಕುದುರೆ ಬರ್ತಾವ, ಆಮೇಲೆ ಎಷ್ಟು ಒಂಟಿ ಬರ್ತಾವ, ಪಟ್ನ ಹೇಳ್ತಿದ್ದವ್. ಅಂತ ಒಂದು ಶಬ್ದವೇದಿ ಮನುಷ್ಯ. ಆಗಿನ ಕಾಲದಾಗ ಅವ ಶಬ್ದವೇದಿ ಮನುಷ್ಯ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಅದೇ ರೀತಿ ಕವನಿವ ಹಳ್ಳ ಹಾಕ್ಕಾರ ಹೋಗದಪ್ಪ ಅಂತಂದ್ರೆ ಆ ಮುಂದಿದ್ದ ಒಂದು ತಲೆ ಪಟಾರಿಕೆ ಹೊಡಿಬೇಕು, ಒಂದು ಕಣ್ಣರ ಹೋಗ್ಬೇಕು, ಒಂದು ಕಿವಿಯರ್ ಹೋಗ್ಬೇಕು, ಒಂದು ವಾಟ ಉಣ ಆಗ್ಬೇಕು. ಕವನಿ ಒಳಗೆ ಕಲ್ಲು ಹಾಕೋದು ಗುಲೇಲ್ ಅಂತ ಬರ್ತಾವ. ಆ ಗುಲೇಲ್ ಒಳಗೆ ಹಳ್ಳಿಟ್ಕಾರ ಹೊಡೆದಪ್ಪ ಅಂತಂದ್ರೆ ಮುಂದಿದ್ದಂಥ ಸೈನಿಕ ಐತಲ್ಲ ದಿಕ್ಕಪಾಲ ಹುಡುಗ ಅಂತ ಶೂರವ್. ಆದ್ರೆ ದುರ್ದೈವ ಏನಂತಂದ್ರೆ ಇವ್ರು ಎಷ್ಟು ಬೆಳಕಿಗೆ ಬರಬೇಕಾಗಿತ್ತು ಅಷ್ಟು ಬೆಳಕಿಗೆ ಬಂದಿಲ್ಲ. ಅಂಟ್ರು ಬಾಳಪ್ಪ ಇರ್ಬೋದು, ಗಜವೀರ ಇರ್ಬೋದು, ಇದೇ ವಡ್ರಿ ಅಲ್ಲನ ಇರ್ಬೋದು, ಬೆಳವಡಿ ವಡ್ರಿ ಅಲ್ಲನ ಇರ್ಬೋದು, ಇವರೆಲ್ಲ ಎಷ್ಟು ಬೆಳಕಿಗೆ ಬರಬೇಕು. ಪ್ರಸ್ತುತ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಗೌರವ ನಾವು ಕೊಡಬೇಕು. ಗೌರವ ಅಂತವ್ರು ಕೊಡ್ತಾರೆ, ಅವ್ರ ಬಗ್ಗೆ ಗೊತ್ತಿದ್ದವರು ಅದವ್ರಾಗ. ಉದಾಹರಣೆ ಅಂತಂದ್ರೆ ಈ ತ್ಯಾಕ್ರೇನ ಗುಂಡು ಹಾಕ್ತಾನಲ್ಲ ಡಿಸೆಂಬರ್ 4ನೇ ತಾರೀಕು, ಅಂಟ್ರು ಬಾಳಪ್ಪ ಏನತ್ತಲ್ಲ ಮೊದಲು ಅವನು ಗುಂಡು ಹೊಡ್ಕೊಳ್ತಾನ. ಮುಂದೆ ಏನತ್ತಲ್ಲ ಡಿಸೆಂಬರ್ 4ನೇ ತಾರೀಕಿಗೆ ಹುತಾತ್ಮಕ್ಕ ನಾವು ಮುಂದೆ ಚಾಪ್ಲಿನ ಕೈಯಾಗ ಏನತ್ತಲ್ಲ ಅಂಟ್ರು ಬಾಳಪ್ಪ ಸಾಯ್ತಾನ. ಅಂಟ್ರು ಬಾಳಪ್ಪನ ಪುಣ್ಯತಿಥಿಯನ್ನು ಪ್ರತಿ ವರ್ಷ ಅಂಟ್ರು ಏನತ್ತಲ್ಲ ಇಲ್ಲಿ ಇವತ್ತಿಗೂ ಕೂಡ ಆಚರಿಸ್ಕೊಂತ ಬಂದಾರೆ. ಇಲ್ಲಿ ಅಂಟ್ರು ಬಾಳಪ್ಪ ಅಂದ್ಕಲೆ ನಾವು ಒಂದು ಹೋಲಿಕೆ ಮಾಡ್ಬೇಕತ್ ನಾವು. ಮಹಾಭಾರತದಲ್ಲಿ ಕರ್ಣನನ್ನ ದುರ್ಯೋಧನ ಯಾಕೆ ಬೆಳೆಸಿದಪ್ಪ ಅಂತಂದ್ರೆ ಅರ್ಜುನನ್ನ ಹೊಡಿಬೇಕು, ಮಹಾಭಾರತದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಏನ್ ಮಾಡಿದ ಕರ್ಣನ ಬೆಳೆಸಿದ. ಅಂಗರಾಜ್ಯದ ಒಬ್ಬ ರಾಜನನ್ನು ಕೂಡ ಮಾಡಿದವ. ಆದ್ರೆ ಕರ್ಣ ಅವಗೂ ಮನಸ್ಸೆತ್ತ, ದುರ್ಯೋಧನ ನನ್ನ ಆಪ್ತ ಸ್ನೇಹಿತ, ಆತನಿಗೆ ನನ್ನ ನಿಷ್ಠೆ ಇದೆ, ಆದ್ದರಿಂದ ಗೆಲುವು ತಂದು ಕೊಡಬೇಕು ಅಂತಕ್ಕಂಥ ಮನಸ್ಸು ಕರ್ಣನಿಗೆತ್ ಖರೆ. ಆದ್ರೆ ಒಂದು ಅನಿವಾರ್ಯ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತೈತಿ, ಕರ್ಣ ದುರ್ಯೋಧನಗೆ ಗೆಲುವು ತಂದು ಕೊಡೋದಿಲ್ಲ, ಆದ್ರೆ ಜೀವ ಕೊಡ್ತಾನ. ಆದ್ರೆ ಅಂಟ್ರು ಬಾಳಪ್ಪ ಏನತ್ತಲ್ಲ ಇಲ್ಲಿ ಜೀವಾನು ಕೊಡ್ತಾನು. ಮತ್ತ ಇವತ್ತೇನು ನಾಳೆ ಅಕ್ಟೋಬರ್ 23ಕ್ಕೆ ನಾವೇನು ವಿಜಯೋತ್ಸವ ಆಚರಣೆ ಮಾಡ್ತೇವಲ್ಲ, ಆ ವಿಜಯೋತ್ಸವಕ್ಕೆ ಮುಖ್ಯ ಕಾರಣಕರ್ತ ಅಂಟ್ರು ಬಾಳಪ್ಪ. ಆದ್ರೆ ವೀರ ಕಿತ್ತೂರು ಚೆನ್ನಮ್ಮಗೆ ಗೆಲುವು ತಂದು ಕೊಡ್ತಾನ. ತದನಂತರ 2ನೇ ಯುದ್ಧದಲ್ಲಿ ಡಿಸೆಂಬರ್ 4ನೇ ತಾರೀಕಿನಂದು ಏನತ್ತಲ್ಲ ಚಾಪ್ಲಿನ ಚೆನ್ನಮ್ಮಗ ಗುಂಡು ಹೊಡಿಬೇಕು ಅಂತೇಳಿ ಗುರಿ ಇಟ್ಟಾಗ ನಡಕ ಅಡ್ಡ ಬಂದು ತಾನ ಸಾಯ್ತಾನ. ಒಂದು ಕಡೆ ಗೆಲುವು, ಒಂದು ಕಡೆ ತನ್ನಷ್ಟೇ ತಾನೇ ಬಲಿ. ಈ ಎರಡನ್ನೂ ಸಾಧಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಇವತ್ತು ಅಂಟ್ರು ಬಾಳಪ್ಪ. ಆದ್ರೆ ಕರ್ಣನಿಗಿಂತಲೂ ಕೂಡ ಆತ ಹೆಚ್ಚಿನ ಒಂದು ತಾಕತ್ತನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಯಾವುದೇ ಒಂದು ಅತಿಶಯೋಕ್ತಿ ಆಗಲಾರದು.
ಇನ್ನು ಸಾಮಾನ್ಯವಾಗಿ ಯುದ್ಧ ನಡೀತಕ್ಕಂಥ ಯುದ್ಧ ಯಾಕದು ಆರಂಭ ಆತು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ದತ್ತಕ ಕ್ರಿಯೆ ಬರ್ತೈತಿ ಇಲ್ಲಿ. ಶಿವಲಿಂಗ ರುದ್ರ ಸರ್ಜ ಮಲ್ಲ ಸರ್ಜನನಿಗೆ 2 ಹೆಂಡ್ರು, ಒಬ್ಳು ತಲ್ಲೂರಿನ ತವರು ಮನೆ ಹೊಂದಿರತಕ್ಕಂಥ ವೀರರಾಣಿ ರುದ್ರಮ್ಮ, ಇನ್ನೊಬ್ಬ ಕಾಕತಿಯಿಂದ ಬಂದಿರತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ. ರುದ್ರಮ್ಮನ ಮಗನ ಹೆಸರು ಶಿವಲಿಂಗ ರುದ್ರ ಸರ್ಜ. ಆಮೇಲೆ ಚೆನ್ನಮ್ಮನ ಮಗನ ಹೆಸರು ಶಿವಬಸಪ್ಪ. ಶಿವಬಸಪ್ಪ ದೊಡ್ಡವನಿದ್ರೂ ಕೂಡ ಚೆನ್ನಮ್ಮ ಹೇಳ್ತಾಳೆ ರುದ್ರಮ್ಮಗ ನಿನ್ನ ಮಗನ ಪಟ್ಟ ಕಟ್ಟು ಅಂತ ಹೇಳ್ತಾಳೆ. ಅಷ್ಟ ಅಲ್ಲದೇನೆ ತನ್ನ ಮಗನ ಆಗಿರ್ತಕ್ಕಂಥ ಶಿವಬಸಪ್ಪನಿಗೆ ಭೈರವ ಕಂಕಣವನ್ನು ಕಟ್ತಾಳೆ ಚೆನ್ನಮ್ಮ. ಅದು ಅದ್ಭುತವಾಗಿರ್ತಕ್ಕಂಥ ಇತಿಹಾಸದ ಎಲ್ಲಿಯೂ ಕಂಡು ಕೇಳಿರುವಂತ ಘಟನೆ. ಹಂಗಿದ್ರೆ ಭೈರವ ಕಂಕಣದ ವಿಶೇಷತೆ ಏನು ಅಂತಂದ್ರೆ, ಆ ಭೈರವ ಕಂಕಣವನ್ನ ಕಟ್ಟಿಕೊಂಡಿರ್ತಕ್ಕಂಥ ಮನುಷ್ಯ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ರಾಜನ ಜೀವವನ್ನ ರಕ್ಷಣೆ ಮಾಡಬೇಕು, ಮೊದಲನೇದ್ದು. ಎರಡನೇದ್ದು, ಯಾವುದೇ ಸಂದರ್ಭದಲ್ಲೂ ಕೂಡ ಸಿಂಹಾಸನಕ್ಕೆ ಆಸೆ ಪಡಬಾರದು. ಮೂರನೇದ್ದು, ಸಂದರ್ಭ ಬಂದರೆ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನು ಉಳಿಸುವ ಸಲುವಾಗಿ ತನ್ನ ಜೀವವನ್ನು ಕೂಡ ಕೊಡಬೇಕು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಆ ಭೈರವ ಕಂಕಣವನ್ನು ಯಾರು ಕಟ್ಕೊಂಡಿರ್ತಾರಲ್ಲ ಅವ್ರು ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆ ಇದು. ಒಂದು ರೀತಿ ಮಹಾಭಾರತದಲ್ಲಿ ಭೀಷ್ಮನ ಪ್ರತಿಜ್ಞೆ ಇದ್ದಂಗೆ ಇದು. ಹಂಗೆ ನೋಡ್ರೆ ಭೀಷ್ಮನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪ್ರತಿಜ್ಞೆ ಇದು ಭೈರವ ಕಂಕಣ ಕಟ್ಟೋದು ಅಂತಂದ್ರೆ. ಚೆನ್ನಮ್ಮ ತನ್ನ ಮಗಗ ಭೈರವ ಕಂಕಣ ಕಟ್ತಾಳೆ. ಮುಂದೆ ರುದ್ರಾಮನ ಮಗಗೆ ಅಂತೆಲ್ಲ ಪಟ್ಟು ಕಟ್ತಾಳೆ. ಇದು ಇತಿಹಾಸದಲ್ಲಿ ಸಾಮಾನ್ಯವಾಗಿ ನಾವು ಇತಿಹಾಸದ ಪುಟಗಳನ್ನ ತಿರುಗಿ ನೋಡಿದಾಗ ಅಧಿಕಾರ ಸಂಪತ್ತಿನ ಸಲುವಾಗಿ ರಕ್ತದ ಕಾವಲು ಹರಿದದ್ದನ್ನ ನಾವು ನೋಡ್ತೇವೆ ನಾವು. ಆದ್ರೆ ಸ್ವತಃ ತ್ಯಾಗ ಮಾಡುವ ಮುಖಾಂತರ ತನ್ನ ಮಗನನ್ನ ಮುಂದೊಂದು ಯುದ್ಧದಾಗ ಏನತ್ತಲ್ಲ ಶಿವಬಸಪ್ಪನ ತೀರ್ಕೊಂತಾನೋ ಆ ಪ್ರಶ್ನೆ ಬೇರೆ. ಆದ್ರೆ ತನ್ನ ಮಗನನ್ನ ಏನತ್ತಲ್ಲ ಒಂದು ತ್ಯಾಗದ ಮೂರ್ತಿಯನ್ನಾಗಿ ಮಾಡುವ ಹಿನ್ನೆಲೆಯಲ್ಲಿ ಕಿತ್ತೂರು ಚೆನ್ನಮ್ಮ ಮಾಡಿರ್ತಕ್ಕಂಥ ತ್ಯಾಗ ಏನಿದೆಯಲ್ಲ ಅದು ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ತ್ಯಾಗ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಈ ತದನಂತರ ಶಿವಲಿಂಗ ರುದ್ರ ಸರ್ಜ ಏನತ್ತಲ್ಲ ಪಟ್ಟು ಕಟ್ತಾರೆ. ಆಡಳಿತವನ್ನು ಕೂಡ ಆತ ಆರಂಭ ಮಾಡ್ತಾನೆ. ಆದರೆ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಆತ ಆರೋಗ್ಯ ಕೂಡ ಸರಿ ಇರೋದಿಲ್ಲ. ಇನ್ನೇನು ಆತನ ಅಂತಿಮ ದಿನಗಳು ಸಮೀಪ ಬಂದಾಗ ಶಿವಲಿಂಗ ರುದ್ರ ಸರ್ಜಕ್ಕೆ ಸಂತಾನ ಇರೋದಿಲ್ಲ. ಶಿವಲಿಂಗ ರುದ್ರ ಸರ್ಜನ ಹೆಂಡತಿ ವೀರಮ್ಮ ಶಿವಗುತ್ತಿಯ ಸಂಸ್ಥಾನಿಕ ಮಗಳವಳು. ಭಾಳ ಚಿಕ್ಕ ವಯಸ್ಸಿನಲ್ಲಿ ಆಗಿನ ಕಾಲ ಬಾಲ್ಯವಾನ ಹೆಚ್ಚಿಗೆ ಹಾಕಿದ್ದು ಅವಾಗ, ಅದೇನು ಅನಿವಾರ್ಯ ಅದು. ವೀರಮ್ಮ ಲಗ್ನ ಆಗಿರ್ತಾನ. ವೀರಮ್ಮ ಕೂಡ ಚಿಕ್ಕ ವಯಸ್ಸಾದ್ರೂ ಕೂಡ ಆಕೆಯೂ ಕೂಡ ಎಂತಲ್ಲ ಸಂಸ್ಥಾನ ಅಭಿಮಾನಿ ಇರ್ತೈತಿ. ಆಕೆ ಕೂಡ ಶೂರ್ ಇರ್ತಾಳೆ. ಆದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ಅದು ದುರ್ದೈವಿ ಹೆಣ್ಮಗಳು ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ನಾ ಕಿತ್ತೂರು ಚೆನ್ನಮ್ಮನ ಕಾದಂಬರಿ ಬರೆಯೋ ಟೈಮ್ದಾಗ ಆ ವೀರಮ್ಮನ ಬಗ್ಗೆ ನಾವು ವರ್ಣನೆ ಮಾಡುವ ನನ್ನ ಕಣ್ಣಾಗ ನೀರು ಬಂದವು. ಅಂತ ಒಂದು ದುರ್ದೈವಿ ಪಾತ್ರ. ಚಿಕ್ಕ ವಯಸ್ಸಲ್ಲಿ ಏನು ನೋಡ್ರೆ ಆಕೆ ಶಿವಲಿಂಗ ರುದ್ರ ಸರ್ಜನ ಪಟ್ಟದ ರಾಣಿ. ಆಕೆ ಪಟ್ಟದ ರಾಣಿ ಅಂತಂದ್ರೆ ಏನಂತಲ್ಲ ಸಿಂಹಾಸನವನ್ನು ಅನುಭವಿಸ್ಬೇಕಾಯ್ತು, ಅಧಿಕಾರವನ್ನು ಅನುಭವಿಸ್ಬೇಕಾಯ್ತು. ಪಟ್ಟದ ರಾಣಿ ಅಂತಕ್ಕಂಥ ಪಟ್ಟ ಏನೂ ಅನುಭವಿಸ್ಲಿಲ್ಲ. ಕೇವಲ ಏನೈತಲ್ಲ ಮನೆಯಲ್ಲಿ ಮದುವೆ ಆದ ಸ್ವಲ್ಪ ದಿವಸದಾಗ ಶಿವಲಿಂಗ ರುದ್ರ ಸಜ್ಜು ಕೂಡ ಸಾಯ್ತಾನ. ಮುಂದೆ ಚೆನ್ನಮ್ಮ ಜೋಡಿ ಆಕಿ ಸೆರೆಮನಿಗೆ ಹೋಗ್ತಾಳೆ. ಹಿಂಗಾಗಿ ಏನತ್ತಲ್ಲ ಒಬ್ಬ ದುರ್ದೈವಿ ಹೆಣ್ಮಗಳು ಯಾರು ಇದ್ರೆ ಆಕಿ ವೀರಮ್ಮ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಆ ನಂತರ ಏನಂತಲ್ಲ ಶಿವಲಿಂಗ ರುದ್ರ ಸರ್ಜ ದತ್ತಕ್ಕೆ ತಗೋಬೇಕು ಅಂತೇಳಿ ಮನಸ್ಸು ಮಾಡಿದಾಗ ಏನಕತ್ತಲ್ಲ ನಮ್ಮ ಬೆಳಗಾವಿ ತಾಲೂಕಿನ ಮಾಸ್ತಮಡಿಯ ಬಾಳನಗೌಡ ಪಾಟೀಲ್ ಅಂತಕ್ಕಂಥ ಒಬ್ಬ ಗೌಡ್ರ ಮಗ ಶಿವಬಸಪ್ಪ ಅವನ ಹೆಸರು, ಅಲ್ಲಿ ಶಿವಲಿಂಗಪ್ಪ ಅಂತ ಏಕರ್. ಆ ಶಿವಲಿಂಗಪ್ಪ ಒಂದಷ್ಟು ಮಂದಿನ ದತ್ತಕ್ಕೆ ತಗೋಬೇಕು ಅಂತ ಎಲ್ಲ ಹುಡುಗರು ಕರೆಸಿ ಪರೀಕ್ಷೆ ಮಾಡಿದಾಗ ಆ ಬಾಳನಗೌಡ ಪಾಟೀಲ್ರ ಮಗ ಏನತ್ತಲ್ಲ ಆಯ್ಕೆ ಮಾಡ್ತಾರೆ. ಅವನ ಹೆಸರು ಶಿವಲಿಂಗಪ್ಪ ಅಂತ ಈಗ. ಅಲ್ಲಿ ಏನತ್ತಲ್ಲ ಆ ಶಿವಲಿಂಗಪ್ಪನ ದತ್ತಕ್ಕೆ ತಗೋಬೇಕಂದಾಗ ಚಾಕರಿ ಏನು ಮಾಡ್ತಾನ, ಸುಮ್ಮನೆ ಮಂಡ ಕಾಯ್ದೆ ಅಂತಾರಲ್ಲ, ಮಂಡ ಜಗಳ ತೆಗೋದು. ಅವ ಶಿವಲಿಂಗ ರುದ್ರ ಸರ್ಜನಿಗೆ ಗಂಡ ಸಂತಾನಿಲ್ಲ. ಆನದು ಯಾರೋ ಒಬ್ಬ ನಾವು ದತ್ತಕ್ಕೆ ತೊಗೊಳಕತ್ತಾನೋ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಈ ರೀತಿ ಏನೈತಲ್ಲ ಅವ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನೈತಲ್ಲವ ವರದಿಯನ್ನು ಸಲ್ಲಿಸ್ತಾನ. ಆದ್ದರಿಂದ ಈ ದತ್ತಕ ಕ್ರಿಯೆ ಏನೈತಲ್ಲ ಒಪ್ಕೋಬಾರ್ದು ಅಂತ ಹೇಳ್ಕಾರ ಶಿವಲಿಂಗ ರುದ್ರ ಸರ್ಜನಿಗೆ ಏನೈತಲ್ಲ ವಿರೋಧ ಮಾಡ್ತಾನ. ಇವ್ ನಿಮ್ಮ ರಕ್ತ ಸಂಬಂಧಿಕನೂ ಅಲ್ಲ, ನಿಮ್ಮ ಇದಕ್ಕೂ ಸಂಬಂಧ ಇಲ್ಲ, ಇವ್ ಮಾಡ್ತಕ್ಕದ್ದಲ್ಲ, ಸುಮ್ಮನೆ ಕುಂಟ್ನೆವ. ಆದ್ರೆ ಆಶ್ಚರ್ಯ ಏನಂತಂದ್ರೆ ಈ ಕಿತ್ತೂರು ಸಂಸ್ಥಾನವನ್ನು ಆಳಿರತಕ್ಕಂಥ 6ನೇ ದೊರೆ, ಅದು ಇಸ್ವಿ 1991
1791 ಕೇವಲ 5 ವರ್ಷ ಮಾತ್ರ ಆಡಳಿತ ನಡೆಸಿರ್ತಕ್ಕಂಥ ಮುದಿಮಲ್ಲಪ್ಪ ಸರದೇಸಾಯಿ ಅಂತ ಹೇಳ್ತಾರೆ. ಆ ಮುದಿಮಲ್ಲಪ್ಪ ಸರದೇಸಾಯಿಯ ನೇರ ವಂಶಸ್ಥ ಯಾರಪ್ಪ ಅಂತಂದ್ರೆ ರಕ್ತ ಸಂಬಂಧಿ. ಆ ವಂಶಾವಳಿಯನ್ನ ಬೆಳ್ಳಿ ಏನ್ ಮಾಡ್ತಾರಲ್ಲ, ಆ ವಂಶಾವಳಿ ನೋಡಿದಾಗ ಏನಂತಲ್ಲ, ಈ ಮುದಿಮಲ್ಲಪ್ಪ ಸರದೇಸಾಯಿಯ ಒಬ್ಬ ನೇರ ಸಂಬಂಧಿ ಯಾರು ಅಂತಂದ್ರೆ ಮಾಸ್ತಮರಡಿ ಪಾಟೀಲ್ ಅಂತ ಹೇಳಿಲ್ಲ, ಬಾಳಗೌಡ ಪಾಟೀಲ್ ಅಂತ ಹೇಳ್ತಾರೆ ಸಂಬಂಧಿಕ. ಅಂತ ಒಬ್ಬ ಬಾಳಗೌಡ ಪಾಟೀಲ್ ಮಗನನ್ನ ಶಿವಲಿಂಗಪ್ಪನನ್ನ ಎಲ್ಲಾ ವಿಚಾರ ಮಾಡಿ ದತ್ತಕ್ಕೆ ತಗೊಂಡಿರ್ತಾನ. ಆದ್ರೆ ಚಾಕ್ರಿ ಏನ್ ಮಾಡ್ತಾನ, ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ದತ್ತಕ ಕ್ರಿಯೆಯನ್ನ ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಸುಮ್ಮನೆ ಅನಾವಶ್ಯಕವಾಗಿರತಕ್ಕಂಥ ವರದಿಯನ್ನು ಕೂಡ, ಸುಳ್ಳು ವರದಿಯನ್ನು ಕೂಡ ಕಳಿಸ್ತಾನ. ಅಲ್ಲಿ ಏನಂತಲ್ಲ, ಮಾಲೇಸನ್ ಅನ್ನತಕ್ಕ ಒಬ್ಬ ಕಲೆಕ್ಟರ್, ಮಾಲೇಸನ್ ಅಂತಕ್ಕಂಥ ಕಲೆಕ್ಟರ್ ಏನ್ ಮಾಡ್ತಾನಲ್ಲ, ಚಾಕ್ರಿ ಪತ್ರ ಬರೀತಾನವ. ನೋಡ್ರಿ, ದತ್ತಕ್ಕೆ ತಗೋಬೇಕು ಅಂತಂದ್ರೆ ರಕ್ತ ಸಂಬಂಧಿ ಇರ್ಬೇಕಂತಿಲ್ಲ, ದತ್ತಕ್ಕೆ ತಗೋಬೇಕು ಅಂತಂದ್ರೆ ಏನಂತಲ್ಲ ಎಲ್ಲಾರು ಬ್ರಿಟಿಷರ ಅನುಮತಿ ತಗೊಂಡು ಕೇಳ್ಬೇಕಂತಿಲ್ಲ. ವೀರಪ್ಪ ರುದ್ರ ಸರ್ಜಾ ಮಲ್ಲಸರ್ಜನ ದತ್ತಕ್ಕೆ ತಗೊಂಡಾಗ ಯಾರ ಅನುಮತಿನ ತಗೊಂಡಿಲ್ಲವ. ಮಲ್ಲಸರ್ಜ ಕೂಡ ಖಾನಾಪುರ ತಾಲೂಕಿನ ಬೋಗೂರು ಗೌಡರ ಮಗ ಮಲ್ಲಸರ್ಜ, ಅವನ್ನ ವೀರಪ್ಪ ಸರ್ಜಾ ದತ್ತಕ್ಕೆ ತಗೊಂಡಾಗ ಅವ್ನ ನಾವೇನು ಅನುಮತಿ ಕೊಟ್ಟಿಲ್ಲ. ಅದಕ್ಕೆ ಬ್ರಿಟಿಷರ ಅನುಮತಿನೂ ಅವಶ್ಯಕತೆ ಇಲ್ಲ, ರಕ್ತ ಸಂಬಂಧಿನ ತಗೋಬೇಕು ಅಂತೇನಿಲ್ಲ. ಆ ದತ್ತಕ್ಕೆ ತಗೊಳ್ಳೋದು ಏನಂತಲ್ಲ, ಆ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಡಳಿತ ಮತ್ತು ಅದು ಒಂದು ಅವರ ಆಂತರಿಕ ಒಂದು ಚಟುವಟಿಕೆ. ಅದು ಬೇಕಾದ್ರೆ ತಗೋಬಹುದು. ಅದಕ್ಕೆ ಏನಂತಲ್ಲ, ನೀ ಅನಾವಶ್ಯಕವಾಗಿ ಈ ರೀತಿ ವರದಿನ ಸಲ್ಲಿಸಬೇಡ ಅಂತ ಹೇಳ್ಕಾರ ಅವ ಠಾಕ್ರೆಗೆ ವರದಿಯನ್ನು ಕೊಟ್ಟರು ಕೂಡ ಠಾಕ್ರೆ ಏನಂತಲ್ಲ ತನ್ನ ಮಂಡತನವನ್ನ ಬಿಡುದಿಲ್ಲ. ಸುಮ್ಮನೆ ವರದಿ ಮಾಡ್ತಿರ್ತಾನ ನಾವು. ಕಡಿಗೆ ವರದಿ ಏನ್ ಮಾಡ್ತಾನ, ಇಲ್ಲಿ ಕಿತ್ತೂರಾಗ ಏನಂತಲ್ಲ ಅವ ಹಗಲೆಲ್ಲ ಬರ್ತಿರ್ತಾನ. ಕಿತ್ತೂರಿಗೆ ಠಾಕ್ರೆ ಹಗಲೆಲ್ಲ ಬರ್ತಿರ್ತಾನ. ಬಂದಾಗ ಏನಂತಲ್ಲ ಅನಾವಶ್ಯಕವಾಗಿ ಅರಮನೆ ಅಡ್ಡಾಡೋದು, ಸುಮ್ಮನೆ ಯಾರ್ಯಾರು ಮಾತಾಡ್ಸೋದು, ಒಟ್ಟು ಅರಮನೆ ಒಳಗೆ ಏನಂತೆ ಅನ್ನೋದನ್ನು ಪತ್ತೆದಾರಿಕೆ ಮಾಡಕ್ ಬರ್ತಿರ್ತಾನ ನಾವು. ಅವನು ತ್ಯಾಕ್ರೆ ಹಗಲೆಲ್ಲ ಇಲ್ಲಿ ಯಾಕೆ ಬರ್ತಾನೋ, ಏನೋ ಮಸಲತ್ ನಡೆಸ್ಯಾನು ಅಂತ ಹೇಳ್ಯಾರ. ಕಿತ್ತೂರಿನ ಜನ, ಆ ಅರಮನೆಯಲ್ಲಿ ಇರ್ತಕ್ಕಂಥ ಜನ ಅವನ ಮೇಲೆ ಸಿಟ್ಟಿಗೆ ಹೇಳ್ತಿರ್ತಾರೆ. ಸಿಟ್ಟಿಗೆದ್ದು ಒಂದು ಅಶಾಂತಿ ಅಲ್ಲಿ ಮೂಡ್ತಕ್ಕಂಥ ಸಂದರ್ಭ ಇದ್ರೂ ಕೂಡ ಠಾಕ್ರೆ ಮತ್ತೆ ಏನು ಮಾಡ್ತಾನೆ, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿ ಏನೋ ವರದಿ ಮಾಡ್ತಾವ, ಇಲ್ಲ ಇಲ್ಲೆಲ್ಲ ಶಾಂತ ಐತಿ ಅಂತ ವರದಿ ಮಾಡ್ತಾನ. ಅದೇನು ಅನಾವಶ್ಯಕ ಒಟ್ಟು ಗೊಂದಲ ಎಬ್ಬಿಸ್ಬಿಡೋದು. ಏನಾರ ಮಾಡಿ ಅಂತಲ್ಲ ಒಂದೇ ಗುರಿ ಇರ್ತದ. ಅದು ಕಿತ್ತೂರು ಏನಂತಲ್ಲ ನಾವು ವಶಪಡಿಸಿಕೊಳ್ಬೇಕು, ಕಿತ್ತೂರು ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ಒಂದೇ ಒಂದು ಗುರಿ ಇರತ್ತಾವ. ಆ ಗುರಿಯನ್ನ ಸಾಧಿಸುವ ಸಲುವಾಗಿ ಏನಂತಲ್ಲ ಆ ಸುಳ್ಳು ವರದಿಯನ್ನು ಕೂಡ ಅಲ್ಲಿ ಕೊಡ್ತಿರ್ತಾನೆ. ಅಲ್ಲಿ ಈ ಒಂದು ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನ ವಿಸ್ತೀರ್ಣವನ್ನು ಕೂಡ ನಾವು ಹೇಳಬೇಕಾಗತ್ತಲ್ಲಿ. ಎಷ್ಟು ಗ್ರಾಮಗಳು ಹೊಂದಿತ್ತು, ಸುಮಾರಾಗಿ ಅಂತಲ್ಲ 286 ದೊಡ್ಡ ಗ್ರಾಮಗಳು, 72 ಚಿಕ್ಕ ಗ್ರಾಮಗಳು, ಅದೇ ರೀತಿಯಾಗಿ 15 ಕರಿಯಾತಗಳು ಅಂತ ಮಾಡ್ತಿದ್ರು ಅವರು. ಕರಿಯಾತಗಳು ಅಂತಂದ್ರೆ ಈಗ ನಮ್ಗೆ ಸದ್ಯಕ್ಕೆ ಇರ್ತಕ್ಕಂಥ ಹೋಬಳಿ ಮಟ್ಟ ಅಂತ ಹೇಳ್ತಾರಲ್ಲ, ಈ ನಮ್ಮಲ್ಲಿ ಒಂದು ಹೋಬಳಿ ಮಟ್ಟದಾಗ ಏನಂತಲ್ಲ ಒಂದು 10, 12, ಒಂದು 20 ಹಳ್ಳಿ ಬರ್ತಿರ್ತಾವೆ, ಹೋಬಳಿ ಅಂತೀವಿ ನಾವು. ಅವಾಗ ಕರಿಯಾತ ಅಂತ ಹೇಳ್ತಿದ್ರು ಅವರು. ಅಂತ ಒಂದು ಏನಂತಲ್ಲ 15 ಕರಿಯಾತಗಳನ್ನ ಹೊಂದಿತ್ತು. ಇಂಥ ಒಂದು 272 ದೊಡ್ಡ ಗ್ರಾಮ, 72 ಚಿಕ್ಕ ಗ್ರಾಮಗಳು ಕೂಡ ಹೊಂದಿರತಕ್ಕಂಥ ಒಂದು ದೊಡ್ಡ ಸಂಸ್ಥಾನ ಇದಾಗಿತ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಅತಿಶಯೋಕ್ತಿ ಇಲ್ಲ. ಇನ್ನು ನಾವು ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ ಇಲ್ಲಿ, ಏನಂತಂದ್ರೆ ಈಗ ಶಿವಲಿಂಗ ರುದ್ರ ಸರ್ಜಾ ದತ್ತಕ್ಕೆ ತಗೊಂತಾನು, ಯುದ್ಧ ಆಕತಿ, ಯುದ್ಧ ಚೆನ್ನಾಗಿ ಸೋಲ್ತಾಳೆ, ಸೆರೆಮಣಿ ಹೋಗ್ತಾಳೆ, ಮುಂದೆ ಸೆರೆಮಣಿ ತೀರ್ಕೊಳ್ತಾಳೆ. ಹಂಗಿದ್ರೆ ಶಿವಲಿಂಗ ರುದ್ರ ಸರ್ಜನ ನಂತರ ಕಿತ್ತೂರು ವಂಶಸ್ಥರು ಯಾರು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಶಿವಲಿಂಗ ರುದ್ರ ಸರ್ಜನ ಅವೇನು ಶೋಭಸಪ್ಪನಿ ಅಂತ ದತ್ತಕ್ಕೆ ತಗೊಂಡಿರ್ತಾನಲ್ಲ ಅವ, ಶಿವಲಿಂಗಪ್ಪ ಮಾಸ್ತಮಡಿಯಿಂದ. ಆ ಮಾಸ್ತಮಡಿಯಿಂದ ದತ್ತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಪ್ರಕ್ರಿಯೆಯನ್ನ ಬ್ರಿಟಿಷರು ರದ್ದು ಮಾಡ್ತಾರು ಅಂತಕ್ಕಂಥ ಕಾರಣದಿಂದ ಶಿವಲಿಂಗ ರುದ್ರ ಸರ್ಜನಗನ ಈ ವಂಶ ಮುಗಿತಿ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಐತಿ. ಆದ್ರೆ ಹಂಗಿಲ್ಲ. ಅದು ಶಿವಲಿಂಗ ರುದ್ರ ಸರ್ಜನ ಮಗ ಶಿವಲಿಂಗಪ್ಪ ಏನಲ್ಲ, ಆ ಶಿವಲಿಂಗಪ್ಪ ಏನಂತಲ್ಲ ಅಪ್ಪ ಸಾಹೇಬ್ ಅಂತ ಮಗ ಇರ್ತಾನ. ಇನ್ನೊಂದು ಭಾಗ ಹೇಳ್ಬೇಕು ಇಲ್ಲಿ, ಕಿತ್ತೂರು ಚೆನ್ನಮ್ಮ ಸೆರೆಮನಿಗೆ ಹೋದ ನಂತರ ಎಲ್ಲರೂ ಸ್ತಬ್ಧ ಆದ ನಂತರ ಇವ ದತ್ತಕ್ ಮಗ ಇರ್ತಾನಲ್ಲ ಮಾಸ್ ಮಾಡಿ ಅವ ಸಂಗೊಳ್ಳಿ ರಾಯನನ್ನ ಇನ್ನುಳಿದ ಎಲ್ಲ ಶೂರು ಕಟ್ಕೊಂಡ್ಕಾರ ಬ್ರಿಟಿಷ್ ವಿರುದ್ಧ ಅವ ದಂಗೆ ಚಲೋ ಮಾಡ್ತಾನ್ರ. ಅವ ಕ್ರಾಂತಿಯನ್ನು ಮುಂದುವರಿಸ್ತಾನ. ಸಂಗೊಳ್ಳಿ ರಾಯನೇ ಇರ್ಬೋದು, ಅವನ ಜೋಡಿ ಒಂದಷ್ಟು ಮಂದಿ ಶೂರ್ ಇರ್ತಾರಲ್ಲ, ಅವರೆಲ್ಲ ಶೂರ್ ಕರ್ಕೊಂಡ್ಕಾರ ಅವು ತಾಲೂಕು ಆಫೀಸ್ ಹುಡುವುದು. ಆ ನಂತರ ಬ್ರಿಟಿಷ್ ವಿರುದ್ಧ ಏನತ್ತಲ್ಲ ಅವು ತಾರ್ತಂತಿ ಅಂತೆಂತಾವ್ ಏನತ್ತಲ್ಲ ಅವ ಕ್ರಾಂತಿಕಾರಿ ಕೆಲಸ ಮಾಡ್ತಿರ್ತಾನ. ಅಲ್ಲಿ ಒಂದು ಏನು ದುರಂತ ಆಕೈತೆ ಅಂದ್ರೆ ಶಿವಲಿಂಗ ರುದ್ರ ಸರ್ಜನನ
ನಮ್ಮ ಒಂಟಮುರಿ ದೇಸಾಯಿ ಅವರು ತನ್ನ ಮನೆಯ ಅಳಿಯನ್ನ ಮಾಡ್ಕೊಂತಾರ. ಅವ್ರು ಮನೆಯ ಅಳಿಯನ ಮಾಡ್ಕೊಂಡ ನಂತರ ಏನಂತಲ್ಲ, ಇವ್ ಕಡೆಗೆ ಸ್ವಲ್ಪ ಕ್ರಾಂತಿ ಮಾಡೋದಲ್ಲ, ಕಡಿಮೆ ಮಾಡ್ತಾನು, ಶಾಂತ ಇರ್ತಾನು, ಅದಕ್ಕೆ ತಮ್ಮ ಮನ್ಯಾಗ ಇಟ್ಕೊಂಡ್ಬಿಡ್ತಾರ ಅವ್ರು. ತಮ್ಮ ಮನ್ಯಾಗ ಇಟ್ಕೊಂಡ್ರು ಕೂಡ ಶಿವಲಿಂಗಪ್ಪನ ಮನ್ಯಾಗ ರಕ್ತ ಇರ್ತಲ್ಲ, ಕ್ರಾಂತಿ ರಕ್ತ ಕಡಿಮೆ ಆಗೋದಿಲ್ಲ ಅದು. ಮತ್ತೆ ತನ್ನ ಕ್ರಾಂತಿಯನ್ನು ಮುಂದುವರಿಸ್ತಾ ಏನಂತಲ್ಲ, ಹೆಣ್ಣು ಕೊಟ್ಟ ಮಾವ ಒಂಟಮುರಿ ದೇಸಾಯಿ ಅವನ ಸ್ವತಃ ತನ್ನ ಅಳಿಯಾಗ ಹಿಡಿಸ್ಕೊಟ್ಟು ಬಿಡ್ತಾನೆ ಬ್ರಿಟಿಷರಿಗೆ. ಇದೇನಂತ ಇತಿಹಾಸದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ದುರಂತವು. ನಮಗೆ ನಾವ ವೈರಿಗಳದೇವಿ, ನಮ್ಮ ಕಾಲು ನಾವು ಎಳಿತೇವಿ ಅಂತಕ್ಕಂಥ ಕಾರಣಗಳಿಂದಲ್ಲ ಏನತ್ತಲ್ಲ ಬ್ರಿಟಿಷರು ನಮ್ಮನ್ನ ಆಳಕ್ಕೆ ಚಾಲು ಮಾಡಿದ್ರು, ಪೋರ್ಚುಗೀಸರು ಆಳಿದ್ರು, ಡಚ್ರು ಆಳಿದ್ರು. ಒಂದ್ ವೇಳೆ ನಾವು ಒಕ್ಕಟ್ಟಿದ್ರಿ ಅನ್ಕತ್ರೆ, ನಾವೆಲ್ಲ ಚೆನ್ನಾಗಿದ್ರಿ ಅನ್ಕತ್ತಲ್ಲ, ಯವನರು ಅಂತಕ್ಕಂಥ ಶಬ್ದ ಪರದೇಶದವರು, ಹೊರಗಿನ ಸ್ಥಳದವರು ಅಂತಕ್ಕಂಥ ಶಬ್ದ ಇದೆಯಲ್ಲ, ಯವನರು, ಪೋರ್ಚುಗೀಸರು ಇರ್ಬೋದು, ಹೂಣರು ಇರ್ಬೋದು, ಡಚ್ಚರು ಇರ್ಬೋದು, ಮಗಧರು ಇರ್ಬೋದು, ಆದಿಲ್ ಶಾಹಿಗರು, ಯಾವುದೇ ಯವನರು ಕೂಡ ನಾವು ಒಕ್ಕಟ್ಟಿದ್ರಿ ಅಂತಲ್ಲ ನಮ್ಮ ದೇಶದಾಗಿ ಅಂತಲ್ಲ ಅವ್ರು ಕಾಲಿಡ್ತಕ್ಕಂಥ ಧೈರ್ಯನ ಮಾಡ್ತಿರ್ಲಿಲ್ಲ. ಇವತ್ತು ಬ್ರಿಟಿಷರನ್ನ ಆಳ್ಬೇಕಾದ್ರೆ ನಾವ ಕಾರಣ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಇನ್ನು ಈ ಮಾತಿಲ್ಲಿ ಶಿವಲಿಂಗ ದತ್ತಕ ಮಗ ಇರ್ತಾನೆ ಶಿವಲಿಂಗಪ್ಪ, ಅವನ ಮಗ ಯಾರಪ್ಪ ಅಂದ್ರೆ ಅಪ್ಪ ಸಾಹೇಬನ ಮಗ. ಅಪ್ಪ ಸಾಹೇಬಗೆ 3 ಮಂದಿ ಮಕ್ಕಳು. 3 ಮಂದಿ ಮಕ್ಕಳು ಅಂತಂದ್ರೆ ವಂಶ ಮುಂದುವರಿದತ್ತ. ಇಲ್ಲಿ ದತ್ತಕ ಕ್ರಿಯೆ ನಮ್ಮದು ಅರಮನೆಯ ಆಂತರಿಕ ವಿಷಯ. ಬ್ರಿಟಿಷರು ಅದನ್ನ ತಿರಸ್ಕಾರ ಮಾಡಿದ್ರು ಕೂಡ ನಾವು ಅರಮನೆಯವ್ರನ್ನ ಅದನ್ನ ದತ್ತಕ್ಕೆ ತಗೊಂಡಿವ್ ಅಂದ್ಮೇಲೆ ಮುಂದೆ ಅಕ್ಟೋಬರ್ 28ನೇ ತಾರೀಕಿಗೆ ಶಿವಲಿಂಗ ವಿರುದ್ಧ ಸರ್ಜನೆ ಪಟ್ಟ ಕಟ್ತಾರ. ಅವ್ರು ಪಟ್ಟ ಕಟ್ಟಿನ ಅವನ ನಮ್ಮ ದೊರೆ ಅಂತ ತೀರ್ಮಾನ ತಗೊಂಡ್ಬಿಡ್ತಾರ ಅವ್ರು ಸಂಸ್ಥಾನದೆಲ್ಲ ಮಂದಿ. ಆ ನಂತರ ಆ ಶಿವಲಿಂಗ ಕ್ರಾಂತಿ ಚಲು ಮಾಡ್ತಾನ ಹೇಳಿನ. ಶಿವಲಿಂಗ ಸಜ್ಜನ ಮಗ ಶಿವಲಿಂಗಪ್ಪನ ಮಗ ಏನಂತ ಅಪ್ಪ ಸಾಹೇಬಗೆ ಏನಂತಲ್ಲ 3 ಮಂದಿ ಮಕ್ಕಳು. ಒಬ್ಬ ಮಲ್ಲಪ್ಪ, ಇನ್ನೊಬ್ಬ ಬಾಪು ಸಾಹೇಬ, ಇನ್ನೊಬ್ಬ ಬಾಳಾ ಸಾಹೇಬ್. ಈ ಮಲ್ಲಪ್ಪ, ಬಾಪು ಸಾಹೇಬ, ಬಾಳಾ ಸಾಹೇಬ್ ಏನು 3 ಜನ ಅದಾರಲ್ಲ ಈ ಕಿತ್ತೂರು ಸಂಸ್ಥಾನ ವಂಶಸ್ಥರು, ಇವ್ರ ಮಕ್ಕಳು ಇನ್ನೂ ಅದಾರ. ವಂಶಸ್ಥರು ಅದಾರೇನ ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಅದು ಆ ವಂಶಸ್ಥರು ಎಲ್ಲಿದಾರಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಗಡ್ ಹಿಂಗ್ಲಜ್, ಇಚಲಕರಂಜಿ, ಖಾನಾಪುರ್, ತೊಲಗಿ, ಬೆಳಗಾವದಾಗ ಅದಾರ. 5 ಮನೆತನದಾಗ 5 ಊರಾಗ 11 ಮನೆತನದವ್ರಿ. 11 ಮನೆತನದವ್ರು ಇನ್ನೂ ಅದಾರ. ಅದಕ್ಕೆ ಏನಂತಲ್ಲ ನಾವು ಕಿತ್ತೂರು ಸಂಸ್ಥಾನದ ವಂಶಸ್ಥರು ನಮ್ಮ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಮುಖಾಂತರ ನಮ್ಮ ಅರಮನೆ ಆಸ್ತಿಯನ್ನ ಕಳೆದುಕೊಂಡಿದ್ದು ಅಲ್ಲದೇನೆ ಸೆರೆಮನೆ ಕೂಡ ಅನುಭವಿಸುವಳು. ಆದ್ದರಿಂದ ನಾವು ಕಿತ್ತೂರು ವಂಶಸ್ಥರು ಇರೋದ್ರಿಂದ ನಮಗೆ ಪರಿಹಾರನ ಕೊಡಬೇಕು ಅಂತೇಳಿ ಅವ್ರು ಸುಮಾರಿಗೆ 66ನೇ ಇಸ್ವಿಯಿಂದರಿ. ಅವಾಗಿನೂ ನಮ್ಮ ರಾಜ್ಯ ಹೆಸರು ಮೈಸೂರು ಅಂತ ಹೇಳ್ತಾರೆ. ಮೈಸೂರು ರಾಜ್ಯ ಇದ್ದಂಥ 66ನೇ ಇಸ್ವಿಯಿಂದ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ವಂಶಸ್ಥರು ಸರ್ಕಾರದ ನಮಗೇನು ಸವಲತ್ತು ಕೊಡಬೇಕು ಅಂತಕ್ಕಂಥ ಹೋರಾಟವನ್ನ ಮಾಡ್ಕೊಂಡು ಬಂದವರು. ಇಲ್ಲಿವರೆಗೂ ಕೂಡ ಹೋರಾಟ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇನ್ನೂ ವಂಶಸ್ಥರವರು ಅದಾರವರು. ಇನ್ನು ಕಿತ್ತೂರು ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ವಿಶೇಷತೆಗಳನ್ನು ಹೇಳುವ ಮತ್ತೆ ಇಲ್ಲಿ ಬರ್ತಾವ. ಕಿತ್ತೂರು ಒಂದು ಆತು. ಇಂದು ಕಿತ್ತೂರು ಇಂದು ಏನಪ್ಪಾ ಅಂತಂದ್ರೆ ಈಗಾಗಲೇ ಹೇಳಿದಂಗೆ ಕಿತ್ತೂರು ಅಂತಲ್ಲ ಶ್ರೀಮಂತ ಸಂಸ್ಥಾನ ಆಗಿತ್ತು. ಇವತ್ತು ಗಡಾದ ಮರಡಿ ಮೇಲೆ ಒಂದು ಧ್ವಜಾರೋಹಣ ಮಾಡ್ತಾರೆ ಆಗಸ್ಟ್ 15 ಮತ್ತು ಜನವರಿ 26. ಆ ಧ್ವಜಾರೋಹಣದ ವಿಶೇಷತೆ ಏನಂತಂದ್ರೆ ಬೃಹತ್ ಧ್ವಜಾರೋಹಣ, ಅದು ರಾಷ್ಟ್ರ ಧ್ವಜಾರೋಹಣ. ಅದ್ರ ಆಕಾರ ಎಷ್ಟೈತೆ ಅಂತಂದ್ರೆ 15-21 ಐತ್ರ, 15 ಫೂಟ್ 21 ಉದ್ದ ಆಗಲ್ಲ ಅಂತ ಏಕಾರ. ಅಂತ ರಾಷ್ಟ್ರ ಧ್ವಜಗಳನ್ನ ಎಲ್ಲಾ ಕಡೆ ಹಾರ್ಸಕ್ ಬರೋದಿಲ್ರಿ. ಇವ ನಾವು ಕೆಂಪುಕೋಟೆ ಮೇಲೂ ಹಾರಿಸೋಲ್ಲ, ನಂತರ ಪಾರ್ಲಿಮೆಂಟ್ ಎಲ್ಲಿ ಹಾರಿಸೋದಿಲ್ಲ ಅದನ್ನು. ಕೇವಲ ನಮ್ಮ ರಾಷ್ಟ್ರದಲ್ಲಿ 6 ಸ್ಥಳಗಳಲ್ಲಿ ಮಾತ್ರ ಓಡಾಯಿಸ್ತಾರೆ ಅದನ್ನು, ರಾಷ್ಟ್ರ ಧ್ವಜವನ್ನು. ಆ ದೊಡ್ಡ ಬೃಹತ್ ರಾಷ್ಟ್ರ ಧ್ವಜವನ್ನ ಇಡೀ ನಮ್ಮ ರಾಷ್ಟ್ರದಲ್ಲಿ ಕೇವಲ 6 ಜಾಗದಾಗ ಮಾತ್ರ. ಒಂದು ಝಾನ್ಸಿ, ಲಕ್ಷ್ಮೀಬಾಯಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಒಂದು ಗ್ವಾಲಿಯರ್, ಮತ್ತು 3ನೇದು ಕೊಲ್ಲಾಪುರ್. ಇವರೆಲ್ಲ ಇದೆಲ್ಲ ಬ್ರಿಟಿಷರದ್ದು ಹೋರಾಟ ಮಾಡಿರ್ತಕ್ಕಂಥ ಮಹನೀಯರು. ಇನ್ನು 3 ನಮ್ಮ ಕರ್ನಾಟಕದ ಹೆಮ್ಮೆ ಏನು ಅಂತಂದ್ರೆ ಇನ್ನು 3 ರಾಷ್ಟ್ರಧ್ವಜ ಏನದಾವಲ್ಲ ನಮ್ಮ ಕರ್ನಾಟಕದ ಅದಾವ. ಒಂದು ಶಿವಪುರ ಸತ್ಯಾಗ್ರಹ. ಶಿವಪುರ ಸತ್ಯಾಗ್ರಹವನ್ನು ಭಾಳ ಕಠೋರವಾಗಿ ಮಾಡಿದ್ರೆ ಒಂದು ನೆನಪಿಗಾಗಿ ಏನಂತಲ್ಲ ಶಿವಪುರ ಮಂಡ್ಯ ತಾಲೂಕದ ಇವತ್ತು ಏನು ಮಾಡ್ತಾರೆ ಆ ಒಂದು ಬೃಹತ್ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಇನ್ನು 2ನೇದು ನರಗುಂದ್, ಬಾಬಾ ಸಾಹೇಬ್ ಬಂಡಾಯ ನಿಮ್ಗೆ ಗೊತ್ತಾಯ್ತು, ಬ್ರಿಟಿಷ್ ವಿರುದ್ಧ ಮಾಡಿರ್ತಕ್ಕಂಥ ಬಂಡಾಯ. ನರಗುಂದದಲ್ಲಿ ಕೂಡ ಒಂದು ಬೃಹತ್ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಇನ್ನು 3ನೇದು ಕಿತ್ತೂರು. ಕಿತ್ತೂರು ಇರ್ತಕ್ಕಂಥ ಈ ಬೃಹತ್ ರಾಷ್ಟ್ರಧ್ವಜವನ್ನು ಗಡಾದ ಮರಡಿಯಲ್ಲಿ ಅಂತಲ್ಲ ಪ್ರತಿ ಜನವರಿ 26 ಮತ್ತು ಆಗಸ್ಟ್ 15ರಂದ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ತಹಸೀಲ್ದಾರ್ ಏನು ಮಾಡ್ತಾರೋ ಆ ರಾಷ್ಟ್ರಧ್ವಜವನ್ನು ಮಾಡ್ತಾರೆ.
ಈ ರಾಷ್ಟ್ರಧ್ವಜದ ಇಂಥ ಅದ್ಭುತವಾಗಿರ್ತಕ್ಕಂಥ ರಾಷ್ಟ್ರಧ್ವಜ ಒಬ್ಬ ಜಿಲ್ಲಾಧಿಕಾರಿಗಳು ಕೂಡ ಅದನ್ನ ಹಾರಿಸೋಲ್ಲ, ಅಂತ ದೊಡ್ಡ ಧ್ವಜವನ್ನ ಹಾರಿಸ್ಬೇಕಂತನ ನಾನು ಭಾಳ 7 ಜನದ ಪುಣ್ಯ. ನಂದು ವೈಯಕ್ತಿಕ ಏನಪ್ಪಾ ಅಂತಂದ್ರೆ ಆ ರಾಷ್ಟ್ರಧ್ವಜವನ್ನು ಹಾರಿಸ್ಬೇಕಂತ ನಾನು ಕಿತ್ತೂರು ತಹಶೀಲ್ದಾರ್ ತಗೊಂಡ್ರಿ. ನಾನು 4 ಸಲ ಏನಂದ್ರೆ ಬೃಹತ್ ರಾಷ್ಟ್ರಧ್ವಜವನ್ನ ನಾನು ಸ್ವತಃ ಅದು ಆರೋಹಣ ಮಾಡೀನಿ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ನಿಜವಾಗ್ಲೂ ನಾವು ಒಮ್ಮೆ ಮನಸ್ಸತಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ನಾ ಏನು ಒಂದು ಅಭಿಮಾನವನ್ನ ಪ್ರೀತಿಯನ್ನ ಇಟ್ಕೊಂಡಿನಿ, ಅದರ ಪ್ರತೀಕವಾಗಿ ಆ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡತಕ್ಕಂಥ ಒಂದು ಸೌಭಾಗ್ಯ ನನಗೆ ಬಂತು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಖುಷಿಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿಗೂ ಕೂಡ ಗಡಾದ ಮರಡಿ ಮೇಲೆ ಆ ತಹಸೀಲ್ದಾರ್ ಆ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ನಾನು ಅಲ್ಲಿ ಕಿತ್ತೂರಿನ ತಹಸೀಲ್ದಾರ್ ಅಂತ ಹೋದ್ಕೂಡಿ ಇದೇನು ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರಧ್ವಜ ಅಂದಾಗ ಆ ಹಿಂದಿನ ತಹಸೀಲ್ದಾರ್ ಕೇಳಿನಿ. ಅವ್ರು ಏನು ಗೊತ್ತಿಲ್ಲ ಅಂದ್ರೆ ಏನು ನಾವು ಹಾರಿಸ್ತೇವ್ರಿಗೆ ಬರ್ತೀರೋ ಅಷ್ಟ ಅಂದ್ರೆ ಅವ್ರು ಆನಂದ್ರೆ ಸಂಬಂಧಪಟ್ಟಿರ್ತಕ್ಕ ಗರಗದಾಗಿ ಉತ್ಪಾದನೆ ಆಕ್ಕಾವು ರಾಷ್ಟ್ರಧ್ವಜ. ಗರಗದಾಗ ಕೇಳಿನ ಗರಗದಾಗ ಏನಂದ್ರೆ ಅವ್ರು ಇಲ್ಲ ನಾವು ಇಲ್ಲಿ ಉತ್ಪಾದನೆ ಮಾಡ್ತೇವೆ, ಅದ್ರ ಮುಂದೆ ಈ ಪೂರೈಕೆ ಅದನ್ನು ನಮ್ಮದು ಕೇಂದ್ರ ಕಚೇರಿ ಧಾರವಾಡದಾಗ ಐತೆ ಅಂದ್ರೆ ಧಾರವಾಡಕ್ಕೆ ಅವ್ರು ಅಂದ್ರು ಇಲ್ರಿ ನೀವು ಹೋದ ಬರೋಬ್ಬರ ಐತಿ, ನಾವು ರಾಷ್ಟ್ರಧ್ವಜಗಳನ್ನು ನಾವು ಇಲ್ಲಿ ತರಿಸ್ಕೊಂತೇವಿ, ಆ ಇಡೀ ರಾಷ್ಟ್ರಕ್ಕೆ ನಾವು ಅದನ್ನ ವಿತರಣೆ ಮಾಡ್ತಕ್ಕಂಥ ಕೇಂದ್ರ ಸ್ಥಾನ ಮುಂಬೈದಾಗ ಐತೆ ಅಂದ್ರೆ ಅವ್ರು ಮುಂಬೈದಾಗ ಕೇಳಿದ್ರೆ ಅವರು ಒಪ್ಕೊಂಡ್ರು. ಇಲ್ಲ ನಾವು 6 ಕಡೆ ಮಾತ್ರ ಇದು ಬೃಹತ್ ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ. ಆದ್ರೆ ಏನತ್ತಲ್ಲ ಈ 6 ಬೃಹತ್ ರಾಷ್ಟ್ರಧ್ವಜ ಬಿಟ್ಟು 7-8 ಎಲ್ಲಿಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಹಡಗ ಅದಾವಲ್ಲ, ದೊಡ್ಡ ದೊಡ್ಡ ಸಮುದ್ರ ಹೋಗಿರ್ತಾವ, ಆ ಹಡಗ ಏನತ್ತಲ್ಲ ನಮ್ಮ ದೇಶದ್ದು ಅಂತ ಗುರ್ತು ಹಿಡಿಯೋ ಸಲುವಾಗಿ ಏನತ್ತಲ್ಲ ಆ ಬೃಹತ್ ರಾಷ್ಟ್ರಧ್ವಜಗಳನ್ನ ಈಗಿನವರು ಖರೀದಿ ಮಾಡ್ತಾರೋ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟರು. ಒಟ್ಟಾರೆ ಏನಂತಲ್ಲ ಇವು ಆ 3 ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಬೃಹತ್ ರಾಷ್ಟ್ರಧ್ವಜಗಳು ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಇನ್ನು ನಮ್ಮ ದೇಶದಲ್ಲಿ ಇವತ್ತಂತೂ ಮೊಬೈಲ್ ಬಂದವ, ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಕಾಳಜಿ ಇಲ್ಲ. ಒಂದು ವರ್ಷ ಸುಮಾರು ಒಂದು 25-30 ವರ್ಷದಿಂದ ಏನತ್ತಲ್ಲ ಈ IST STD ಏನು ಚಲೋ ಅದಲ್ರಿ, IST STD ಇವು ಮೊಟ್ಟ ಮೊದಲು ಆರಂಭ ಆಗಿದ್ದನ ಕಿತ್ತೂರಾಗ ರೀ. ಆ ಕಿತ್ತೂರಾಗ ಅಂತಂದ್ರೆ 2 ದೃಷ್ಟಿ, ಒಂದು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ವೀರ ಕಿತ್ತೂರು ಚೆನ್ನ ನೆನಪು ಇರ್ಬೋದು, ಒಂದಿರ್ಬೋದು. ಅದು 2ನೇದಾಗಂದ್ರೆ ಈ ರೇಖಾಂಶ ಆಕಾಂಕ್ಷ ಅಂತ ಬರ್ತಾವಲ್ರಿ ಭೌಗೋಳಿಕವಾಗಿ, ಅದು ಕಿತ್ತೂರಿಗೆ ಅದು ಸೂಕ್ತ ಕಿತ್ತಂತ. ಅದು ಏನೇ ಇದ್ರೂ ಕೂಡ ಕಿತ್ತೂರಿನಲ್ಲಿ ಮೊಟ್ಟ ಮೊದಲನೇ IST ಮತ್ತು EST ಆರಂಭ ಆತು ಅನ್ನೋದು ಅಂತಲ್ಲ ನಮಗೆ ಭಾಳ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅದು. ಇನ್ನು ಮನೆ ಬಾಗಿಲಿಗೆ ಆಡಳಿತ ಅಂತಕ್ಕಂಥ ಒಂದು ತತ್ವದ ಹಿನ್ನೆಲೆಯಲ್ಲಿ ನಮ್ಮ ಬಹುಶಃ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವ್ರದ್ದ ಇರಬೇಕು, ಅವ್ರು ನಾಡ ಕಚೇರಿಗಳನ್ನ ಆರಂಭ ಮಾಡಿದ್ರು. ಅವರು ಮೊದಲು ಹುಬ್ಬಳ್ಳಿ ಮಟ್ಟದ ನಮ್ಮ ಕಂದಾಯ ಇಲಾಖೆ ಒಳಗೆ ತಹಸೀಲ್ದಾರ್ ತಾಲೂಕಿಗಿದ್ರೆ ಹುಬ್ಬಳ್ಳಿ ಮಟ್ಟಕ್ಕೆ ಅಂತಲ್ಲ ಕಂದಾಯ ನಿರೀಕ್ಷಕ ಇರ್ತದೆ. ಅದಕ್ಕೆ ಅಂತಲ್ಲ ಜನರಿಗೆ ಅಧಿಕಾರವನ್ನ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾಡ ಕಚೇರಿಗೆ ಒಬ್ಬ ಉಪ ತಹಸೀಲ್ದಾರನ್ನು ಕೂಡ ನೇಮಕ ಮಾಡಿದ್ರು. ಪ್ರಾಯೋಗಿಕವಾಗಿ ಮೊಟ್ಟ ಮೊದಲೇ ನಾಡ ಕಚೇರಿ ಆರಂಭ ಆಗಿದ್ದು ಎಲ್ಲಿ ಅಂತಂದ್ರೆ ಕಿತ್ತೂರಾಗ ಮೊಟ್ಟ ಮೊದಲು ಅವನು ಮಾಡಿದರು. ನಂತರ ಏನಂತಲ್ಲ ಪ್ರತಿ ಹೋಬಳಿಯಲ್ಲಿ ವಿಸ್ತಾರ ಮಾಡ್ಕೊಂತ ಅಂತಲ್ಲ ಇವತ್ತಿನ ಕರ್ನಾಟಕದ ಎಲ್ಲಾ ಹೋಬಳಿಗಳಲ್ಲಿ ಕೂಡ ನಾಡ ಕಚೇರಿಗಳು ಅದಾವ ಅನ್ನೋದು ಕೂಡ, ಮತ್ತು ಆ ಮೊಟ್ಟ ಮೊದಲೇ ನಾಡ ಕಚೇರಿ ಅಂತಲ್ಲ ನಮ್ಮ ಕಿತ್ತೂರಿನಲ್ಲಿ ಆರಂಭ ಆತ ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ವದ ವಿಷಯ. ಇನ್ನು ಸಾಮಾನ್ಯವಾಗಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಅಭಿಮಾನ ಇಟ್ಟಿರ್ತಕ್ಕಂಥ ಯಾರೇ ಆಗಲಿ ಅವ್ರಿಗೆ ಏನು ಕೆಟ್ಟ ಆಗುವುದಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಇವತ್ತು ಕಿತ್ತೂರು ಚೆನ್ನಮ್ಮನ ಬಗ್ಗೆ ನಾನು ವೈಯಕ್ತಿಕವಾಗಿ ಸೇವೆಯನ್ನು ಮಾಡೀನಿ, ಅದಕ್ಕೆ ನಾನು ಫಲ ಕೂಡ ಉಂಡೇನ. ಇವತ್ತು ನಾನು ನಿವೃತ್ತಿ ಆದ ನಂತರ ಬೃಹತ್ ಕಾದಂಬರಿಗಳನ್ನ ಆಗಲೇ ನಿಮ್ಗೆ ತೋರಿಸಿ, ನಾವು ಬೃಹತ್ ಸುಮಾರು 650 ಪುಟಗಳ ಕಾದಂಬರಿನ ಬರೆದ್ನಿ, ಬೆಳವಡಿ ಮಲ್ಲಮ್ಮ ಕಾದಂಬರಿನ ಬರೆದ್ನಿ. ಬಟ್ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಏನಂತಲ್ಲ ನಾವು ಏನೇ ಸೇವೆ ಮಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿ ಮೋಸ ಇಲ್ಲ. ನಮಗೆ ಏನಂತಲ್ಲ ಒಂದಿಲ್ಲ ಒಂದು ದಿವಸ ನಾವು ಸಮಾಜದಲ್ಲಿ ಮಿಂಚಬಲ್ಲೆವು ಏನಾರು ಇದ್ರೆ ಅದಕ್ಕೆ ನಾನಾ ಉದಾಹರಣೆ. ನಾನು ಚೆನ್ನಮ್ಮನ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಗೌರವದ ಸಲುವಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಇನ್ನು ಈ ಕೋಟೆ ಬಗ್ಗೆ ಮತ್ತೆ ನಾವು ಬಂದೀವಿ ಅಂತಂದ್ರೆ ಕಿತ್ತೂರು ಕೋಟೆಯ ಒಟ್ಟು ವಿಸ್ತೀರ್ಣ 23 ಎಕರೆ. 23 ಎಕರೆಯಲ್ಲಿ 4 ಎಕರೆ ಅಂತೆಲ್ಲ ಅರಮನೆಯನ್ನು ಕಟ್ಟ್ಯಾರ. ಇಲ್ಲಿ ಆ ಕೋಟೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಇವತ್ತೇನು ಮಾಡ್ಯಾರು, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬ್ ಬಂದ ನಂತರ ಆ ಕಿತ್ತೂರಿನ ಅರಮನೆ ಏನು ಹಾಳಾಗಿದೆಯಲ್ಲ ಆ ಹಾಳಾಗಿರ್ತಕ್ಕಂಥ ಅರಮನೆಯ ಪ್ರತಿರೂಪನ ಅರಮನೆ ಮಾಡಬೇಕು ಅಂತಕ್ಕಂಥ ಕೆಲಸ ಇವತ್ತು ಜೋರು ನಡೆದ್ರಿ. ಇವತ್ತು ಅದಕ್ಕೆ ನಾನು ಕೂಡ ಮೆಂಬರ್ ಅದ. ಆ ಮೊದಲು ಕಿತ್ತೂರು ಅರಮನೆ ಹೆಂಗಿತ್ತು, ಇವತ್ತೇನು ನೋಡ್ತೀರಿ ನೀವು ಕಿತ್ತೂರು ನೋಡ್ರೆ ಬರೀ ಎಲ್ಲ ಹೇಳಿದೆ ಮಂಡಗಾಡಿ ಎಲ್ಲ ಹಾಳಾಗೈತೆ ಅಂತೇವಲ್ಲ. ಮೊದಲು ಒಂದು ಕಿತ್ತೂರದ ಏನಂತಲ್ಲ ಅರಮನೆ ಯಾವ ರೀತಿ ಇತ್ತಲ್ಲ ಅದೇ ರೀತಿಯಾಗಿ ಅರಮನೆಯ ಒಂದು ಪ್ರತಿರೂಪವನ್ನು ಕೂಡ ಈ ಬಹುಶಃ ಬಾಡದಾಗ ಇದನ್ನು ಮಾಡಿರ್ಬೇಕು ಕನಕದಾಸರದು. ಅದೇ ರೀತಿಯಾಗಿ ಕಿತ್ತೂರ ಒಂದು ಅರಮನೆ ಕೋಟೆಯನ್ನು ಕೂಡ ಆ ಕೋಟೆಯಲ್ಲ ಅರಮನೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಕೆಲಸ ಸದ್ಯಕ್ಕೆ ಭಾಳ
ಭರ್ಜರಿಯಾಗಿ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಂತ್ರಜ್ಞರು ಕೂಡ ಆ ಅರಮನೆ ಯಾವ ರೀತಿ ಇರಬೇಕು, ಅರಮನೆಯಲ್ಲಿ ಏನೇನು ಇರಬೇಕು ಅಂತಕ್ಕಂಥ ಹಲವಾರು ಚಿಂತನೆಗಳು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4-5 ಸಭೆಗಳನ್ನು ಕೂಡ ಕರೆದು ಆ ಸಭೆಯಲ್ಲಿ ಇತಿಹಾಸ ತಜ್ಞರ ಮತ್ತು ತಂತ್ರಜ್ಞರ ಸಲಹೆಗಳನ್ನು ಕೂಡ ತೆಗೆದುಕೊಳ್ಳುವ ಮುಖಾಂತರ ಇನ್ನು ಶೀಘ್ರದಲ್ಲಿ ಆ ಒಂದು ಅರಮನೆಯ ತದ್ರೂಪ ಸಿದ್ಧ ಆಗ್ತದೆ ಅನ್ನೋದು ಕೂಡ ಇಲ್ಲಿ ನಮಗೆ ಬಹಳ ಸಂತೋಷವನ್ನು ತರತಕ್ಕಂಥ ಅಂಶ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಇಷ್ಟು ಹೇಳ್ತಾ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಅಭಿಮಾನ, ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಶೌರ್ಯ ಸಾಹಸದ ಪ್ರತೀಕ. ಆ ಚೆನ್ನಮ್ಮನ ಆಡಳಿತದ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಘಟನೆಯನ್ನು ಹೇಳಿಬಿಡ್ತಾ ಇದ್ದೆ. ನಾನು ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದ್ದಾಗ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅವರ ಹೆಸರನ್ನು ಕೂಡ ತೆಗೆದುಕೊಂಡು ಹೇಳ್ತಾ ಇದ್ದೇನೆ. ಅವರು ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರೊಫೆಸರ್ ಪದ್ಮಾಶೇಖರ್ ಅಂತೇಕರ್. ಆ ಪದ್ಮಾಶೇಖರ್ ಅವ್ರನ್ನ ಆ ವಿಶ್ವವಿದ್ಯಾನಿಲಯದ ಒಬ್ಬ ಸಿಬ್ಬಂದಿ ನನ್ನ ಪರಿಚಯ ಮಾಡಿಸಿದ್ರು. ಇವರು ಯರು ಪಾಟೀಲ್ ಅಂತೇಕರ, ಕಿತ್ತೂರು ತಹಶೀಲ್ದಾರರು ಅಂತೇಕರ್, ಕಿತ್ತೂರು ತಹಶೀಲ್ದಾರ್ ಅಂತ ಇದೆ. ಆವಾಗ ಅವರು ಮೇಡಮ್ ಅವರು ಮಾತು ಹೇಳಿದ್ರು, ನೋಡ್ರಿ ನೀವು ತಹಶೀಲ್ದಾರ್ ಅದರಿ, ಕರ್ನಾಟಕ ರಾಜ್ಯದಾಗ ಭಾಳ ಮಂದಿ ತಹಶೀಲ್ದಾರ್ ಅದು ಮುಖ್ಯ ಅಲ್ಲ. ನೀವು ಜಿಲ್ಲಾಧ್ಯಕ್ಷ ಇದ್ದೀರಿ, 30 ಜಿಲ್ಲಾ ಅದಾವು, ನೀವು ಅದು ಮುಖ್ಯ ಅಲ್ಲ. ಆದ್ರೆ ಒಂದು 300-400 ತಹಶೀಲ್ದಾರ್ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಿತ್ತೂರಿನ ತಹಶೀಲ್ದಾರ್ ಇದೆಲ್ಲ ಭಾಳ ಮುಖ್ಯ ಅಂದ್ರೆ ಅವ್ರು ಯಾಕ್ರಿ ಅಂತೇನೆ. ಯಾವ ರಾಣಿ ಕಿತ್ತೂರು ಚೆನ್ನಮ್ಮ ತನ್ನ ನೆಲದಲ್ಲಿ ತನ್ನ ಪ್ರಜೆಗಳ ರಕ್ಷಣೆಯನ್ನು, ಸೇವೆಯನ್ನು, ಹಿತವನ್ನು ಕಾಯ್ಕೊಳ್ಳು ಅಂಥ ನೆಲದಲ್ಲಿ ಅದೇ ಜನರ ಸೇವೆ ನೀವು ಮಾಡ್ತಾ ಇದ್ದಿರಲ್ಲ, ಎಲ್ಲ ತಹಶೀಲ್ದಾರ್ಗಿಂತ ನೀವು ಗ್ರೇಟ್ ಅಂತಕ್ಕಂಥ ಮಾತನ್ನು ಮೇಡಮ್ ಅವ್ರು ಹೇಳಿದರು. ಮುಂದೆ ಅವರು ಅಷ್ಟೇ ಅಭಿಮಾನವನ್ನು ಮುಂದುವರಿಸಿಕೊಂಡು ಹೋಗಿ ನನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಇದೇ ಏನಿಲ್ಲ ಕಾದಂಬರಿ 650 ಪುಟ ಕಾದಂಬರಿಗೆ ಮುನ್ನುಡಿಯನ್ನು ಕೂಡ ಪ್ರೀತಿಯಿಂದ ಬರೆಕೊಟ್ರು. ಈ ರೀತಿಯಾಗಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಕೇವಲ ನಮ್ಮ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ, ದೇಶದಾದ್ಯಂತ, ವಿದೇಶಗಳಲ್ಲಿ ಕೂಡ ವೀರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಿದೆ, ಗೌರವವಿದೆ. ಅಂಥ ಗೌರವಾನ್ವಿತ ಮಹಿಳೆಯನ್ನ, ತಾಯಿಯನ್ನು, ಇದೇ ಅವ್ವರಿಸಿ ಅಂತಕ್ಕಂಥ ಒಬ್ಬ ಮಹಿಳೆಯನ್ನು ಪಡೆದದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಕಾಸ ಸೌಹಾರ್ದ ಸಹಕಾರ ಬ್ಯಾಂಕಿನ ಹೊಸಪೇಟೆ ಶಾಖೆಯ ಅಧ್ಯಕ್ಷ ಆಗಿರತಕ್ಕಂಥ ವಿಶ್ವನಾಥ ಹಿರೇಮಠ ಅವರಿಗೆ ಹಾಗೂ ತಮ್ಮೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ಕಿತ್ತೂರು ರಾಣಿ ಚೆನ್ನಮ್ಮನವರು ಒಬ್ಬ ಮಹಿಳೆಯಾಗಿ ಭಾರತದ ಸ್ವತಂತ್ರಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡಿ ವೀರ ಮಹಿಳೆಯಾದ ಬಗೆಯನ್ನು ಉಪನ್ಯಾಸದ ಮೂಲಕ ಸವಿಸ್ತಾರವಾಗಿ ತಿಳಿಸಿದಂತಹ ಶ್ರೀ ಯ.ರು. ಪಾಟೀಲ್ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಜೀವ ವಿಮಾ, ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ, ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ಯಾಗ್ ನಂತಹ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದಿಂದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠರವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಆತ್ಮೀಯ ಬಂಧುಗಳೇ, ಇಂದಿನ ಬೆಳ್ಳಿ ಹಬ್ಬದ ಉಪನ್ಯಾಸ ಮಾಲೆಯ ಕಾರ್ಯಕ್ರಮದೊಳಗಡೆ ಕಿತ್ತೂರು ಸಂಸ್ಥಾನ ಅಂದು ಮತ್ತು ಇಂದು ಅನುಸಂಧಾನ ಅನ್ನೋದ್ರ ಬಗ್ಗೆ
ವಿಶೇಷವಾಗಿ ಉಪನ್ಯಾಸ ನೀಡಿರುವಂಥ ಸನ್ಮಾನ್ಯ ಶ್ರೀ ಯಾರು ಪಾಟೀಲ್ ಅವರೇ, ಹಾಗೆ ವಿಶೇಷವಾಗಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುಮೂರ್ತಿ ಅವರೇ ಹಾಗೂ ಆತ್ಮೀಯ ಎಲ್ಲ ನನ್ನ ಸಹಕಾರಿ ಬಂಧುಗಳೇ ಹಾಗೂ ನಮ್ಮ ಗ್ರಾಹಕ ಬಂಧುಗಳೇ, ಈಗಾಗಲೇ ಪ್ರಾಸ್ತಾವಿಕದೊಳಗಡೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಹೇಳಿದಂತೆ ಬೆಳ್ಳಿ ಹಬ್ಬದ ಸಂದರ್ಭದೊಳಗಡೆ ವಿಶೇಷವಾಗಿ 365 ದಿನಗಳು ಸಹಿತ ವಿಶೇಷವಾದ ರೀತಿ ಒಳಗಡೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದ್ವಿ. ಅದರ ಒಂದು ಅಂಗವಾಗಿ ಪ್ರತಿ ಶನಿವಾರ ಒಂದು ವಿಶೇಷವಾದ ವಿಷಯವನ್ನ ತಗೊಂಡು ಅಥವಾ ಪ್ರಸ್ತುತ ಸನ್ನಿವೇಶದೊಳಗಡೆ ವಿಶೇಷವಾಗಿ ಇಂದು ಹೇಳ್ಬೇಕಂದ್ರೆ ಕಿತ್ತೂರು ಚೆನ್ನಮ್ಮನ ಜಯಂತಿ ಹಾಗೂ ಕಿತ್ತೂರು ಉತ್ಸವ ಅನ್ನೋ ರೀತಿ ಒಳಗಡೆ ಏನು ಕಾರ್ಯಕ್ರಮ ಇದೆ, ಆ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಕಿತ್ತೂರಿನ ಬಗ್ಗೆ ಒಂದಿಷ್ಟು ಉಪನ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಸುಮಾರು ಜನ ಯೋಚನೆ ಮಾಡ್ತಾ ಹೋದಾಗ ವಿಶೇಷವಾದ ರೀತಿ ಒಳಗಡೆ ಇವತ್ತು ಕಿತ್ತೂರಿನ ಕುರಿತಾಗಿ ನಾವು ಪಾಠವನ್ನ ಮಾಡಬೇಕು ಅಂತ ಹೇಳಿ ಅಥವಾ ಉಪನ್ಯಾಸ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಆ ಕುರಿತು ವಿಶೇಷವಾಗಿ ಕಿತ್ತೂರಿನ ತಹಸೀಲ್ದಾರರಾಗಿ ನಿವೃತ್ತಿ ಹೊಂದಿರುವಂಥ ಮತ್ತು ಕಿತ್ತೂರಿನ ಬಗ್ಗೆ ಸುಮಾರು ಅಂದರೆ ಆಗಲೇ ಅವರೇ ಹೇಳಿದಂತೆ ಸುಮಾರು 650 ಪುಟಗಳ ಒಂದು ಪುಸ್ತಕವನ್ನು ಬರೆದು ಅದರ ಬಗ್ಗೆ ಅಧ್ಯಯನ ಮಾಡಿರುವಂಥ ಸನ್ಮಾನ್ಯ ಶ್ರೀ ಯಾರು ಪಾಟೀಲ್ರವರ ತುಂಬ ಅದಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಯೋಚನೆ ಮಾಡಿದ ನಂತರ ನಾವು ಅವ್ರನ್ನ ಕುರಿತು ಅವ್ರದ್ದೇ ಆಗಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ರೀತಿ ಒಳಗಡೆ ಸಾಕಷ್ಟು ವಿಷಯಗಳು ಸಹಿತ ಅಂದರೆ ಅವ್ರ ಹತ್ರ ನಾವು ಸಂಪರ್ಕ ಮಾಡಿದಾಗ ಕಿತ್ತೂರಿನ ಕುರಿತಾಗಿ ಹಲವಾರು ವಿಷಯಗಳು ಇವತ್ತು ನಮಗೆ ಯಾರಿಗೂ ಗೊತ್ತಿಲ್ಲ, ಅಷ್ಟೊಂದು ವಿಷಯಗಳು ಅವ್ರ ಹತ್ರ ಇದೆ. ಹಾಗಾಗಿ ಅವ್ರಿಗೊಂದಿಷ್ಟು ವಿಭಿನ್ನವಾದ ರೀತಿ ಒಳಗಡೆ ಕಿತ್ತೂರು ಸಂಸ್ಥಾನದ ಬಗ್ಗೆ ಅಂದು ಮತ್ತು ಇಂದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳಬೇಕು ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಾಗ ವಿಶೇಷವಾದ ರೀತಿ ಒಳಗಡೆ ಇವತ್ತು ಅವರು ಉಪನ್ಯಾಸವನ್ನು ನೀಡಿದ್ದಾರೆ. ಸಾಕಷ್ಟು ವಿಷಯದೊಳಗಡೆ ಅವರು ಕಿತ್ತೂರಿನ ಅಂದ್ರೆ ಕಿತ್ತೂರು ಚೆನ್ನಮ್ಮನ ಒಟ್ಟಿಗೆ ಇದ್ದಂತಹ ಶೂರರ ಬಗ್ಗೆ ಏನು ಹೇಳಿದ್ರು ಅದು ವಿಶೇಷವಾದ ರೀತಿ ಒಳಗಡೆ ಇತ್ತು. ಒಬ್ಬೊಬ್ಬರ ಕುರಿತಾಗಿಯೂ ಸಹಿತ ಒಂದು ದಿನಗಟ್ಟಲೆ ಮಾತಾಡ್ಬೋದು, ಅಷ್ಟೊಂದು ವಿಷಯ ಇದೆ, ಅಷ್ಟೊಂದು ಶೂರರು ಕಿತ್ತೂರಿನ ಸಂಸ್ಥಾನದ ಜೊತೆಗೆ ಇದ್ರು ಅನ್ನೋದೇನಿದೆಯಲ್ಲ ಅದು ಅತ್ಯಂತ ವಿಶೇಷವಾದ ವಿಷಯ. ಅವರೊಟ್ಟಿಗೆ ನಾವು ಮಾತಾಡ್ತಾ ಕುಂತ್ರೆ ಅದು ಎಷ್ಟು ಕೇಳಿದ್ರು ಸಾಕಾಗಲ್ಲ, ಅಷ್ಟು ಹೊಸ ಹೊಸ ವಿಷಯಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೇ ಇವತ್ತು ಉಪನ್ಯಾಸಕರಾಗಿ ಬರಬೇಕು ಅಂತ ಹೇಳಿ ಕೇಳಿದಾಗ ವಿಶೇಷವಾಗಿ ಇವತ್ತು ಕಿತ್ತೂರಿನ ಒಂದು ಈ ಸಂದರ್ಭದೊಳಗಡೆ ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಉತ್ಸವ ಆಗಿರೋದ್ರಿಂದ ಇವತ್ತು ಸಾಯಂಕಾಲ ಅವರು ಬೇರೊಂದು ಕಾರ್ಯಕ್ರಮದೊಳಗಡೆ ಇರಬೇಕು ನಾನು ಅನ್ನೋ ಒಂದು ಕಾರಣಕ್ಕಾಗಿ ವಿಶೇಷವಾಗಿ ನಮ್ಮ ಬೆಳ್ಳಿ ಹಬ್ಬದ ಉಪನ್ಯಾಸ ಮಾಲೆ ಒಳಗಡೆ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ವಿ. ಇವತ್ತೇನು ನಾವು ತಾವೆಲ್ಲ ಕೇಳಿದ್ರೆ ಇದು ಈಗಾಗಲೇ ಒಂದು 3-4 ದಿನಗಳ ಮುಂಚೆ ರೆಕಾರ್ಡ್ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳು ಬೆಳಗಾವಿಗೆ ಹೋಗಿ ಅವರ ಮನೆಯಲ್ಲೇ ನೇರವಾಗಿ ಅವರೊಟ್ಟಿಗೆ ಅದನ್ನ ಉಪನ್ಯಾಸ ಮಾಲೆಯನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ಇವತ್ತು ನಾವು ಅದನ್ನು ತಮಗೆ ಉಣಬಡಿಸಿದ್ದೀವಿ. ಹಾಗಾಗಿ ವಿಶೇಷವಾಗಿ ಇವತ್ತಿನ ಉಪನ್ಯಾಸ ಮಾಲೆಯೊಳಗೆ ಸನ್ಮಾನ್ಯ ಶ್ರೀ ಯಾರು ಪಾಟೀಲ್ರವರೇ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕನ್ನೋ ಒಂದು ನಮ್ಮ ಅಪೇಕ್ಷೆಗೆ ಅವರು ಸಹಿತ ಹೋಗೊಟ್ಟು ಆ ಒಂದು ಕಾರ್ಯಕ್ರಮದ ರೆಕಾರ್ಡ್ ಮಾಡಿಕೊಟ್ಟು ಅದನ್ನು ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಉಪನ್ಯಾಸ ಮಾಲೆ ಆದ ನಂತರ ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದು, ಆದರೆ ಇವತ್ತು ನೇರವಾಗಿ ಉಪನ್ಯಾಸಕರು ನಮ್ಮೊಟ್ಟಿಗೆ ಇಲ್ಲ, ಆದರೂ ಸಹಿತ ಯಾರೆಲ್ಲ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕಂತ ಹೇಳ್ತಿದ್ರಿ ಅವರು ಚಾಟ್ ಬಾಕ್ಸ್ ಒಳಗಡೆ ಅಥವಾ ಚಾಟ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಖಂಡಿತ ಅದನ್ನ ಉಪನ್ಯಾಸಕರಿಂದ ಅವರಿಗೆ ಅದನ್ನು ಕಳಿಸಿಕೊಡೋದ್ರ ಮೂಲಕ ಅವರಿಂದ ಉತ್ತರವನ್ನು ಪಡೆದು ತಮಗೆಲ್ರಿಗೂ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ಇಂದಿನ ಉಪನ್ಯಾಸದ ಕುರಿತಾಗಿ ಒಂದು ಮಾತುಗಳು. ಇನ್ನು ವಿಶೇಷವಾಗಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಸನ್ಮಾನ್ಯ ಶ್ರೀ ಗುರುಮೂರ್ತಿಯವರ ಬಗ್ಗೆ ಹೇಳದೇ ಇತ್ತು ಅಂತ ಹೇಳಿದ್ರೆ ಅದು ನಮ್ಮನ್ನು ನಾವು ವಂಚಿಸ್ಕೊಂಡಂಗೆ ಆಗುತ್ತೆ ಅಂತ. ಯಾಕಂತ ಹೇಳಿ 1997 ನಾವೇನು ಒಂದು ಬ್ಯಾಂಕನ್ನು ಆರಂಭ ಮಾಡಬೇಕಂತ ಹೇಳಿ ಯೋಚನೆ ಮಾಡಿದ ಸಂದರ್ಭದೊಳಗಡೆ ವಿಶೇಷವಾಗಿ ಇನ್ನೂ ಅವತ್ತು ಅವರೇ ಹೇಳಿದಂಗೆ ಮತ್ತು ನಾವು ಬ್ಯಾಂಕ್ ಆರಂಭ ಮಾಡಿತ್ತು ಬಳ್ಳಾರಿ ಜಿಲ್ಲೆ ಒಳಗಡೆ
ಇನ್ಕ್ಲೂಡಿಂಗ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಳ್ಳಾರಿ ಜಿಲ್ಲೆ ಒಳಗಡೆ ಯಾವುದೇ ಬ್ಯಾಂಕುಗಳು ಸಹಿತ ಕಂಪ್ಯೂಟರೈಸ್ಡ್ ಆಗಿರಲಿಲ್ಲ. ಅಂತ ಒಂದು ಸನ್ನಿವೇಶದೊಳಗಡೆ ನಮ್ಮ ಬ್ಯಾಂಕನ್ನ ಕಂಪ್ಯೂಟರೈಸ್ಡ್ ಮೂಲಕ ಆರಂಭ ಮಾಡಬೇಕಂತ ಹೇಳಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿದಾಗ ವಿಶೇಷವಾದ ರೀತಿ ಒಳಗಡೆ ನಾವು ಅಧ್ಯಯನ ಮಾಡಿ ಕಡೆಗೆ ಈಗಾಗಲೇ ಈ ಭಾಗದೊಳಗಡೆ ನಮಗೆ ಆ ಒಂದು ಬೇರೆ ಬೇರೆಯ ಸಹಕಾರಿ ಬ್ಯಾಂಕ್ಗಳಿಗೆ ಸಾಫ್ಟ್ವೇರ್ನ ಕೊಟ್ಟಿರುವಂಥ ಪ್ರೊಸೆಸ್ವೇರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಅಥವಾ PSPL ಅಂತ ಹೇಳಿ ನಾವು ಕರಿತೀವಿ, ಅವ್ರದ್ದು ಒಂದು ಪ್ರಾಡಕ್ಟ್ ಇತ್ತು ಬ್ಯಾಂಕ್ ಸಾಫ್ಟ್ ಅಂತ ಹೇಳಿ. ಅದು ಈಗಾಗಲೇ ಈ ಭಾಗದೊಳಗಡೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಹಲವು ಸಹಕಾರಿ ಬ್ಯಾಂಕ್ ಒಳಗಡೆ ಅದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿತ್ತು. ಅಂತ ಸನ್ನಿವೇಶದೊಳಗಡೆ ನಾವು ಗುರುಮೂರ್ತಿ ಮತ್ತು ಟೀಮ್ನವರು ವಿಶೇಷವಾಗಿ ಈ ಸಂದರ್ಭದೊಳಗಡೆ ನನಗೆ 3 ಜನರ ನೆನಪು ಬರುತ್ತೆ. ಒಂದು ಗುರುಮೂರ್ತಿಯವರು ಮತ್ತು ಅವರ ಇನ್ನೊಬ್ಬ ಪಾರ್ಟ್ನರ್ ಪ್ರಕಾಶ್ ಅವರು ಇದ್ದರು. ಈಗ ಅವರು ಪ್ರಕಾಶ್ ಅವರು ಗುರುಮೂರ್ತಿಯವ್ರ ಜೊತೆಗೆ ಇಲ್ಲ, ಅವರು ಸ್ವತಂತ್ರವಾಗಿ ಬೇರೆ ಚಟುವಟಿಕೆ ಒಳಗಡೆ ಇದ್ದಾರೆ. ಇವರಿಬ್ಬರು ನೇತೃತ್ವದೊಳಗಡೆ ವಿಶೇಷವಾಗಿ ತಾಂತ್ರಿಕ ತಂಡದೊಳಗಡೆ ನಮಗೆ ಅತ್ಯಂತ ಹತ್ತಿರವಾಗಿರುವಂಥ ಲಲಿತ ಪ್ರಸನ್ನ ಇವತ್ತು ನಮ್ಮ ಬ್ಯಾಂಕಿನ ವೃತ್ತಿಪರ ನಿರ್ದೇಶಕರಾಗಿ ಈ ಸರಿ ಆಯ್ಕೆಯಾಗಿದ್ದಾರೆ. ಈ 3 ಜನನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆವಾಗ ನಾವು ಬ್ಯಾಂಕ್ ಅಂದ್ರೆ ಏನೋ ಗೊತ್ತಿರಲಿಲ್ಲ, ಬ್ಯಾಂಕಿಂಗ್ ಚಟುವಟಿಕೆಗಳಿಗೂ ಸಹಿತ ನಾವು ಆ ಕಡೆ ಈ ಕಡೆ ನೋಡ್ತಿರ್ಬೇಕಾದ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ನಮ್ಮ ಈ ಒಂದು ಚಳವಳಿಗೆ ಅಥವಾ ಈ ಬ್ಯಾಂಕಿನ ಆರಂಭಕ್ಕೆ ವಿಶೇಷವಾದ ರೀತಿ ಒಳಗಡೆ ನಮಗೆ ಸಾಕಷ್ಟು ಜನ ತಜ್ಞರು ನಮ್ಮೊಟ್ಟಿಗೆ ನಮ್ಮ ಸುದೈವ ಅಂತ ಭಾವಿಸೋದು. ತಜ್ಞರೆಲ್ಲ ನಮ್ಮ ಜೊತೆಗೆ ಸೇರ್ಕೊಂಡ್ರು. ವಿಶೇಷವಾಗಿ ರಿಸರ್ವ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವಂಥ KR ರಂಗನಾಥ್ ಅವರು ಆಗತಾನೆ ಅವರು ತಮ್ಮ ವೃತ್ತಿಗೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಆಗಿತ್ತು. ಅವರು ನಮಗೆ ಪರಿಚಯ ಆಗಿ ನಮ್ಮ ಬ್ಯಾಂಕಿನ ಆರಂಭದಿಂದಲೂ ಸಹಿತ ನಮ್ಮೊಟ್ಟಿಗೆ ಇದ್ದು ನಮಗೆ ಬ್ಯಾಂಕಿಂಗ್ ವಿಷಯದ ಬಗ್ಗೆ ಮಾಹಿತಿ ನೀಡಿದರು. ಬರೇ ಬ್ಯಾಂಕಿಂಗ್ ವಿಷಯದ ಬಗ್ಗೆ ಅಲ್ಲ, ಅವರೊಬ್ಬ ತಜ್ಞರಾಗಿದ್ದರು. ತಂತ್ರಾಂಶವನ್ನು ಸಹಿತ ಬೇಗ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅದರೊಳಗಡೆನೂ ಸಹಿತ ಸಾಕಷ್ಟು ಮಾರ್ಗದರ್ಶನ ನೀಡುವಂಥ ಹಂತಕ್ಕೆ ಅವರು ನಮ್ಮನ್ನ ಮಾರ್ಗದರ್ಶನ ಮಾಡೋದ್ರ ಮೂಲಕ ತಗೊಂಡೋದ್ರು. ಈ ಒಂದು ಸನ್ನಿವೇಶದೊಳಗಡೆ ಕಂಪ್ಯೂಟರೈಸ್ಡ್ ಮಾಡಬೇಕು ಅಂತ ಹೇಳಿದಾಗ ತಕ್ಷಣಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಗುರುಮೂರ್ತಿ ಅವರ ನೇತೃತ್ವದೊಳಗಡೆ ಇರುವಂಥ PSPL ಸಂಸ್ಥೆ ಏನಿತ್ತು ನಮಗೆ ಬ್ಯಾಂಕ್ ಸಾಫ್ಟ್ ಅನ್ನೋ ಒಂದು ಸಾಫ್ಟ್ವೇರ್ನ ನಮಗೆ ಒದಗಿಸಿದರು. ಬರೀ ಒದಗಿಸಲಿಲ್ಲ, ಆಗ ನಮಗೆ ಕಂಪ್ಯೂಟರ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಸಾಫ್ಟ್ವೇರ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಈ ಎಲ್ಲ ವಿಷಯಗಳು ಸಹಿತ ಹೊಸದಾಗಿರುವಂಥ ಸನ್ನಿವೇಶದೊಳಗಡೆ ಆಡಳಿತ ಮಂಡಳಿಗೇನೂ ಹೊಸದಂದಾಗಿ ನಮ್ಮ ಸಿಬ್ಬಂದಿಗಳು ಸಹಿತ ಆಗ್ತಾನೆ ಹೊಸದಾಗಿ ರಿಕ್ರೂಟ್ ಮಾಡ್ಕೊಂಡಿರುವಂಥ ಸಿಬ್ಬಂದಿಗಳಿದ್ರು. ಆ ಒಂದು ನಮ್ಮ ಆಡಳಿತ ಮಂಡಳಿಗಿರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳಿಗಿರ್ಬೋದು ಅವರಿಗೆಲ್ಲ ಮಾರ್ಗದರ್ಶನ ಮಾಡಿದ್ರು. ಅಂದರೆ ಒಂದು ಪಾಠಶಾಲೆಯ ಮಾದರಿ ಒಳಗಡೆ ಗುರುಮೂರ್ತಿ ಮತ್ತು ಪ್ರಕಾಶ್ ಅವರಿಂದ ಹಿಡಿದು ಲಲಿತ್ ಪ್ರಸನ್ನ ಅವರು ಇವರೆಲ್ಲರೂ ಸೇರಿ ವಿಶೇಷವಾಗಿ ಈ ಸಂದರ್ಭದೊಳಗಡೆ ಮತ್ತೊಮ್ಮೆ ಈಗಾಗಲೇ ಹಿಂದಿನ ನಮ್ಮ ಸಂಚಿಕೆ ಒಳಗಡೆ ಬಂದೋಗಿರುವಂಥ ರವೀಂದ್ರನಾಥರು, ಈ 4 ಜನ ವಿಶೇಷವಾದ ರೀತಿ ಒಳಗಡೆ ಕಂಪ್ಯೂಟರ್ ಮತ್ತು ಬ್ಯಾಂಕಿಂಗ್ ವಿಷಯದ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯನ್ನು ಒದಗಿಸೋದ್ರ ಮೂಲಕ ನಮ್ಮನ್ನ ಅಪ್ಡೇಟ್ ಮಾಡ್ತಾ ಹೋದ್ರು. ನನಗೆ ಈಗಲೂ ನೆನಪಿದೆ, ಬ್ಯಾಂಕ್ ಸಾಫ್ಟ್ ಒಳಗಡೆ ನಾವು ಕೆಲಸ ಮಾಡ್ತಿರ್ಬೇಕಾದ ಸಂದರ್ಭದೊಳಗಡೆ ಫಸ್ಟ್ ಟೈಮ್ ನಮಗೆ ಒಂದು ಟೆಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿದ್ವಿ. ತುಂಬಾ ದಿನ ಇರಲಿಲ್ಲ. ಇವತ್ತು ಟೆಕ್ನಾಲಜಿಗಳನ್ನ ನಾವು ಬಳಸ್ಕೊಳ್ತಾ ಹೋಗ್ತೀವಿ, ಅವು ತುಂಬಾ ದಿನ ಇರ್ತಾವಂತೇನಿಲ್ಲ. ಟೆಕ್ನಾಲಜಿ ಎಷ್ಟೊಂದು ಫಾಸ್ಟ್ ಆಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಇವತ್ತು ತಗೊಂಡಿರುವಂಥ ಟೆಕ್ನಾಲಜಿ ನಾಳೆ ಔಟ್ಡೇಟೆಡ್ ಆಗಿರ್ತದೆ. ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಟ್ಟರೆ ತಾವೆಲ್ಲರೂ ಅದನ್ನು ಗಮನಿಸಬೇಕು. ಸಾಕಷ್ಟು ಜನ ನಾವು ಬಳಸಲೇ ಇಲ್ಲ. ಪೇಜರ್ ಅಂತ ಹೇಳಿ ಒಂದು ಬಂತು, ಅಂದ್ರೆ ಮೊಬೈಲ್ ಫೋನ್ ಆದ್ಮೇಲೆ ಪೇಜರ್ ಅಂತ ಹೇಳಿ ಬಂತು. ಆ ಪೇಜರ್ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಔಟ್ಡೇಟೆಡ್ ಆಗಿ ಹೋಯ್ತು. ಅದೇ ಮಾದರಿ ಒಳಗಡೆ ನಾವೇನು ಟೆಲಿ ಬ್ಯಾಂಕಿಂಗ್ ಅನ್ನೋ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ವಿ. ಏನಂತ ಹೇಳಿದ್ರೆ ಸುಮಾರು 1998-99 ಅಂದ್ರೆ ಬ್ಯಾಂಕ್ ಅದೇ ಆರಂಭ ಆಗಿ 2 ವರ್ಷ ಆಗಿತ್ತು. ಟೆಲಿ ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಗ್ರಾಹಕರು ನೇರವಾಗಿ ನಾವು ಕೊಟ್ಟಿರೋ ಒಂದು ಬ್ಯಾಂಕಿನ ನಂಬರ್ಗೆ ಫೋನ್ ಡಯಲ್ ಮಾಡಬೇಕು. ಈಗ ನಾವು LPG ಸಿಲಿಂಡರ್ಗಳನ್ನ ಯಾವ ರೀತಿ ಬುಕ್ ಮಾಡ್ತೀವಿ ಆ ರೀತಿ ಒಂದು ಕಾಲ್ ಮಾಡಿದ ತಕ್ಷಣ ನಮ್ಮ ಬ್ಯಾಂಕಿಂದ ಅವರು ಇದಾಗುತ್ತೆ, ನಿಮಗೆ ಕನ್ನಡದೊಳಗಡೆ ಮಾಹಿತಿ ಬೇಕಂದ್ರೆ 1 ಒತ್ತಿರಿ, ಈ ರೀತಿಯ ಮೆಸೇಜ್ ಬರ್ತಾ ಇತ್ತು. ಬ್ಯಾಲೆನ್ಸ್ ಎನ್ಕ್ವೈರಿಗೆ ನೀವು ಈ ಬಟನ್ ಅನ್ನು ಒತ್ತಿದ್ರೆ ಅಂತ ಹೇಳಿದಾಗ ಅವ್ರು ಬಟನ್ ಒತ್ತಿದ್ರೆ ಬ್ಯಾಂಕಿಂದ ಒಂದು ಮೆಸೇಜ್ ಹೋಗ್ತಿತ್ತು, ಅವರಿಗೆ ಅದು ಇದಾಗ್ತಿತ್ತು. ಅಂದ್ರೆ ಫೋನ್ ಒಳಗಡೆ ಅವರ ಬ್ಯಾಲೆನ್ಸ್ ಅನ್ನ ನಾವು ಹೇಳ್ತಿದ್ವಿ. ಈ ವ್ಯವಸ್ಥೆಯನ್ನು ನಾವು 1997, 98, 99 ಒಳಗಡೆ
ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರುವಂಥ ತಾಂತ್ರಿಕ ಏನು ಅನುಕೂಲಗಳಿದೆ, ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆ ಏನಂದರೆ ಟೆಕ್ನಾಲಜಿಯನ್ನು ಕೊಡೋದಕ್ಕೆ ಅವತ್ತಿನ ನಮ್ಮ ಸಾಫ್ಟ್ವೇರ್ ಆಗಿರುವಂಥ ಮತ್ತು ಸಾಫ್ಟ್ವೇರ್ನ ಮುಖ್ಯಸ್ಥರಾಗಿರುವಂಥ ಗುರುಮೂರ್ತಿ ಮತ್ತು ಅವರ ಟೀಮ್ನವರು ನಮ್ಗೆ ಅದನ್ನೆಲ್ಲ ಒದಗಿಸಿಕೊಟ್ರು. ಆ ಕಾರಣಕ್ಕಾಗಿ ತುಂಬ ಆರಂಭದೊಳಗಡೆನೆ ನಾವು ಒಂದಿಷ್ಟು ಹೊಸದನ್ನು ಯೋಚನೆ ಮಾಡಬಹುದು, ಅದಕ್ಕೆ ಬೇಕಾಗಿರುವಂಥ ಸಪೋರ್ಟ್ ಸಿಗುತ್ತೆ ಅನ್ನೋ ಮಾತನ್ನು ನಾವೇನಾರ ಯೋಚನೆ ಮಾಡಿದಾಗ ಖಂಡಿತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅವತ್ತು ನಾವು ಆರಂಭದೊಳಗಡೆ ಸುಮಾರು ಒಂದು 5 ವರ್ಷ ಬ್ಯಾಂಕ್ ಸಾಫ್ಟನ್ನು ನಾವು ನಮ್ಮ ಸಂಸ್ಥೆ ಒಳಗಡೆ ಬಳಸಿದ್ವಿ. ಆ ಒಂದು ಬ್ಯಾಂಕ್ ಸಾಫ್ಟಿನ ಬಳಕೆಯಿಂದಾಗಿ ನಮಗೊಂದಿಷ್ಟು ಕ್ಷೇತ್ರದೊಳಗಡೆ ಹೊಸದನ್ನು ಮಾಡ್ಬೋದು, ಹೊಸ ಟೆಕ್ನಾಲಜಿಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ನಮ್ಮ ಬ್ಯಾಂಕನ್ನು ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನೋ ಒಂದು ವಿಶ್ವಾಸ ಮೂಡಿಸೋದಕ್ಕೆ ಕಾರಣೀಭೂತರಾಗಿರೋದು ಪ್ರೊಸೆಸ್ವೇರ್ ಸಿಸ್ಟಮ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಅಥವಾ PSPL ಸಂಸ್ಥೆ ಏನಿದೆ ಅದು, ಮತ್ತು ಅದರ ಎಂಟೈರ್ ಟೀಮ್. ನನಗೆ ಈಗಾಗಲೇ ಸುಮಾರು 20 ವರ್ಷಗಳ ಹಿಂದಿನ ಕತೆ, 25 ವರ್ಷಗಳ ಹಿಂದಿನ ನೆನಪಾಗಿರೋದ್ರಿಂದ ಸಾಕಷ್ಟು ಜನರ ಹೆಸರುಗಳು ಇವತ್ತು, ವಿಶೇಷವಾಗಿ ಸಿಬ್ಬಂದಿಗಳ ಹೆಸರು ನನಗೆ ಜ್ಞಾಪಕದಾಗಿಲ್ಲ. ಆದರೆ ಸಂಸ್ಥೆಯ ಮುಖ್ಯಸ್ಥರಾಗಿ ಗುರುಮೂರ್ತಿಯವರಾಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಅಥವಾ ಲಲಿತ್ ಪ್ರಸನ್ನ ಅವರು, ಮತ್ತು ಅದರ ಟೀಮ್ ಕಾಮತ್ ಅಂತ ಹೇಳಿದ್ರು, ಮಹೇಶ್ ಅಂತ ಹೇಳಿದ್ರು, ಸುಮಾರು ಜನ ಟೀಮ್ ನೋಡಿ. ಇವರೆಲ್ಲರೂ ನಮ್ಮ ಸಂಸ್ಥೆ ಜೊತೆಗೆ ಎಷ್ಟೊಂದು ಅವಿನಾಭಾವ ಸಂಬಂಧ ಇತ್ತಂದ್ರೆ ಅವರು ಬೇರೆ PSPL ಎಂಪ್ಲಾಯಿ ಅಂತ ನಮಗೆ ಅರಿವೇ ಬರಲಿಲ್ಲ. ಅವರು ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳೇನು ಅನ್ನೋದಷ್ಟರ ಮಟ್ಟಿಗೆ ಒಂದು ಹೊಂದಾಣಿಕೆ ಇತ್ತು. ವಿಶೇಷವಾಗಿ ಅವರ ಆರಂಭದ ಹಂತದೊಳಗಡೆ ಅವರ ಪಾಸ್ವರ್ಡ್ಗಳು ಏನಿತ್ತು ಅಂತೇಳಿ PSPL ಬ್ಯಾಂಕ್ ಸಾಫ್ಟ್ ಅಂತ ಹೇಳಿ, ಅಂದರೆ PSPL ಯೂಸರ್ ID ಬ್ಯಾಂಕ್ ಸಾಫ್ಟ್ ಅವರ ಪಾಸ್ವರ್ಡ್ ಅಷ್ಟರ ಮಟ್ಟಿಗೆ ಇವತ್ತು ಸಹಿತ 25 ವರ್ಷಗಳ ನಂತರವೂ ಸಹಿತ ನಾವು ಅದನ್ನ ನೆನಪಿಟ್ಟುಕೊಳ್ಳುವಂಥ ಲೆವೆಲ್ಗೆ ಆಗಿದೆ ಅಂತ ಹೇಳಿದ್ರೆ ಖಂಡಿತ ನಮ್ಮ ಬ್ಯಾಂಕಿನ ಈ ಒಂದು 25 ವರ್ಷದ ಪಯಣದೊಳಗಡೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂಥ ಯಾರಾದರೂ ಒಂದು ಸಂಸ್ಥೆ ಇತ್ತಂದರೆ ಖಂಡಿತ ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. PSPL ಸಂಸ್ಥೆ ಮತ್ತು ಅವರ ಪ್ರಾಡಕ್ಟ್ ಏನಿತ್ತು ಬ್ಯಾಂಕ್ ಸಾಫ್ಟ್ ಇತ್ತು, ಅದು ಖಂಡಿತ ನಮ್ಮನ್ನು ಒಂದು ಸರಿಯಾದ ಟ್ರ್ಯಾಕ್ನೊಳಗಡೆ ತಂದು ನಿಲ್ಲಿಸ್ತು. ಅದಾದ ನಂತರ ನಾವು ಅದನ್ನು ಮುನ್ನಡೆಸ್ಕೊಂಡು ಬಂದಿದ್ವಿ. ಈ ಒಂದು 25 ವರ್ಷದ ಪಯಣದೊಳಗಡೆ ಖಂಡಿತ ನಮಗೆ ತಂತ್ರಾಂಶದ ಬಗ್ಗೆ ಅರಿವನ್ನು ಮೂಡಿಸಿರೋದು, ತಂತ್ರಾಂಶದ ನೆರವನ್ನು ನೀಡೋದ್ರ ಮೂಲಕ ಅಥವಾ ನಮ್ಮಲ್ಲಿ ತಂತ್ರಾಂಶದ ಬಗ್ಗೆ ಒಂದಿಷ್ಟು ವಿಶ್ವಾಸ ಮೂಡಿಸುವಂಥ ಒಂದು ಕೆಲಸವನ್ನು ಆ ಸಂಸ್ಥೆಯ ಮುಖ್ಯಸ್ಥರು, ಆ ಸಂಸ್ಥೆಯ ಎಲ್ಲ ಉದ್ಯೋಗಿಗಳು ಸಹಿತ ನಮಗೆ ಸಹಕಾರ ನೀಡೋದ್ರ ಮೂಲಕ ಇವತ್ತು ನಾವು ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕಾಗಿ ಈ ಬೆಳ್ಳಿ ಹಬ್ಬದ ಸಂದರ್ಭದೊಳಗಡೆ ವಿಶೇಷವಾಗಿ ಆ ಎಲ್ಲ ಮಹನೀಯರನ್ನು ಒಂದಿನ ಕರೆದು, ಮುಖ್ಯ ಅತಿಥಿಗಳಾಗಿ ಕರೆದು ಅವರ ಜೊತೆಗೆ ಅವ್ರಿಗೊಂದಿಷ್ಟು ಗೌರವ ಸಲ್ಲಿಸುವಂಥ ಒಂದು ಪ್ರಕ್ರಿಯೆಯನ್ನು ಇಟ್ಕೊಳ್ಳೋ ದೃಷ್ಟಿಯಿಂದ ವಿಶೇಷವಾಗಿ ಬೆಳ್ಳಿ ಹಬ್ಬದ ಉಪನ್ಯಾಸ ಮಾಲೆ ಏನು ಶನಿವಾರದ ಕಾರ್ಯಕ್ರಮ ಇದೆ, ಈ ಶನಿವಾರದ ಕಾರ್ಯಕ್ರಮದೊಳಗಡೆ ಅತಿಥಿಗಳಾಗಿ ಯಾರನ್ನು ಕರಿತೀವಿ ಅವರೆಲ್ಲರೂ ಸಹಿತ ನಮ್ಮ 25 ವರ್ಷದ ಪಯಣದೊಳಗಡೆ ಖಂಡಿತ ನಮ್ಮ ಈ ಒಂದು ಯಶಸ್ವಿನೊಳಗಡೆ ಅವರ ಪಾತ್ರ ಇದೆ. ಅವರು ನಮ್ಮೊಟ್ಟಿಗೆ ನೀಡಿರುವಂಥ ಸಹಕಾರವೇ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ನೆನೆಸ್ಕೊಳ್ತಾ ಇದ್ದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಇವತ್ತಿನ ಶನಿವಾರದ ದಿನ ನಾವು ಸನ್ಮಾನ್ಯ ಶ್ರೀ ಗುರುಮೂರ್ತಿಯವರನ್ನು ಈ ಒಂದು ವೇದಿಕೆ ಒಳಗಡೆ ಕರ್ಕೊಂಬಂದು ಅವರಿಗೆ ಅವರು ನೀಡಿರುವಂಥ ಸೇವೆ, ಅವರು ನಮಗೆ ನೀಡಿರುವಂಥ ಮಾರ್ಗದರ್ಶನಕ್ಕೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸೋದ್ರ ಮೂಲಕ ನಮ್ಮ ಒಂದು ಪ್ರಯಾಣದೊಳಗಡೆ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ವಿಶೇಷವಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ, ಒಬ್ಬೊಬ್ಬ ವ್ಯಕ್ತಿಯನ್ನು ಸಹಿತ ಕರ್ಕೊಂಬಂದು ಅವ್ರನ್ನ ಈ ಒಂದು ವೇದಿಕೆ ಒಳಗಡೆ ಪರಿಚಯ ಮಾಡಿಸೋದ್ರ ಮೂಲಕ ನಮ್ಮ ಪಯಣದೊಳಗಡೆ ಅವರೆಲ್ಲರೂ ನಮಗೆ ಸಹಕಾರ ನೀಡಿದ್ದರ ಕಾರಣಕ್ಕಾಗಿಯೇ ನಾವು ಇವತ್ತು ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನು ನನ್ನೆಲ್ಲ ಆತ್ಮೀಯ ಗ್ರಾಹಕರು ಸದಸ್ಯರಿಗೆ ತಿಳಿಸ್ಕೊಡುವಂಥ ಒಂದು ವಿಚಾರ ನನಗೆ ಅತ್ಯಂತ ಹೆಮ್ಮೆಯಿಂದ ಅವರೆಲ್ಲರನ್ನು ಪರಿಚಯ ಮಾಡಿಸೋದಕ್ಕೆ ಸಂತೋಷ ಅನಿಸುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದೊಳಗಡೆ ಹೇಳ್ತಾ, ವಿಶೇಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ಕಾರ್ಯಕ್ರಮದೊಳಗಡೆ ಭಾಗವಹಿಸಿರುವಂಥ ಇಬ್ಬರು ಮಹನೀಯರು, ಒಂದು ನಾನಾಗಲೇ ಹೇಳಿದಂತೆ ಸನ್ಮಾನ್ಯ ಶ್ರೀ ಗುರುಮೂರ್ತಿಯವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದರು. ಅದೇ ಮಾದರಿ ಒಳಗಡೆ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದೊಳಗಡೆ ಸಹಿತ ನಮಗೆ ಇವತ್ತಿನ ಉಪನ್ಯಾಸವನ್ನು ನಾನು ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ, ಇಲ್ಲ ಹಾಗಾದ್ರೆ ನಿಮ್ಮ ಇದಕ್ಕೆ ನಾನು ಪ್ರೀ ರೆಕಾರ್ಡ್ ಮಾಡಿ ಅದನ್ನು ಕಳಿಸ್ಕೊಡ್ತೀನಿ, ನಿಮ್ಮದೇ ಕಾರ್ಯಕ್ರಮಕ್ಕಾಗಿ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ 3 ದಿನಗಳ ಮುಂಚೆನೇ ಅದನ್ನು
ರೆಕಾರ್ಡ್ ಮಾಡಿ ನಮಗೆ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸನ್ಮಾನ್ಯ ಶ್ರೀ ಯಾರು ಪಾಟೀಲ್ ರವರಿಗೂ ಸಹಿತ ಈ ಒಂದು ವಿಶೇಷ ಕಾರ್ಯಕ್ರಮದ ಸಂದರ್ಭದೊಳಗೆ ಅವ್ರಿಗೂ ಸಹಿತ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸರ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಘಟ್ಟಕ್ಕೆ ಆಗಮಿಸಿದ್ದೇವೆ. ಅಂತಿಮವಾಗಿ ವಂದನಾರ್ಪಣೆ ಸಲ್ಲಿಸುವಂತೆ ನಮ್ಮ ಬ್ಯಾಂಕ್ನ ವ್ಯವಸ್ಥಾಪಕಿಯಾದ ಶ್ರೀಮತಿ ಅಶ್ವಿನಿ ಎಲ್ ದೇಸಾಯಿ ಇವರಿಂದ. ಸನ್ಮಾನ್ಯ ಗ್ರಾಹಕ ಬಂಧುಗಳೇ, ನಮ್ಮ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸರಣಿಯ ಕಾರ್ಯಕ್ರಮದಲ್ಲೊಂದಾದ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಈ ಶುಭ ಸಂಜೆಯಲ್ಲಿ ನಮಸ್ಕರಿಸುತ್ತಾ, ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ಆರ್ ಪಾಟೀಲ್ ಇವರು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯ ದಿನದಂದು ರಾಣಿ ಚೆನ್ನಮ್ಮ ಹಾಗೂ ಅವರ ಜೊತೆಗಿದ್ದ ಬಂಟರ ಧೈರ್ಯ ಮತ್ತು ಸಾಹಸದೊಂದಿಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಪಣ ತೊಟ್ಟು ನಿಂತು ಬ್ರಿಟಿಷರೆದರು ಅಂಜದೆ ಮೆರೆದಂತಹ ಸಾಹಸಗಳನ್ನು ಸವಿಸ್ತಾರವಾಗಿ ಉಣಬಡಿಸಿದ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಗುರುಮೂರ್ತಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮಾರಂಭಕ್ಕೆ ಶೋಭೆಯನ್ನು ತಂದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರೇಮಠ್ ರವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಅಂತೆಯೇ ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳಿಗೂ, ಸದಸ್ಯರುಗಳಿಗೂ, ಗ್ರಾಹಕರುಗಳಿಗೂ, ಎಲ್ಲ ಮಾಧ್ಯಮ ವರ್ಗದವರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳು. ವ್ಯವಸ್ಥಾಪಕಿಯಾದ ಶ್ರೀಮತಿ ಅಶ್ವಿನಿ ಎಲ್ ದೇಸಾಯಿ ಇವರಿಗೆ ಧನ್ಯವಾದಗಳು. ಆತ್ಮೀಯ ಗ್ರಾಹಕ ಬಂಧುಗಳೇ, ಮುಂದಿನ ಶನಿವಾರದಂದು ಇದೇ ಸಮಯ ಅಂದರೆ ಸಂಜೆ 6ರಿಂದ 7:30 ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು. ನಾಳಿನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮ ಕನ್ನಡ ಜನಪದ ಸೊಗಡಿನ ಕಾರ್ಯಕ್ರಮ ವಿಕಾಸ್ ಒಗಟೊಗಟು ಹೊಸಪೇಟೆ ಆಕಾಶವಾಣಿಯಲ್ಲಿ ರೇಡಿಯೋ ತರಂಗ 100.5 ಸಾಯಂಕಾಲ 5ರಿಂದ 5:30 ತಪ್ಪದೇ ಕೇಳಿ.